ನಮಸ್ತೆ ತಾಯಿ. ಹಲೋ, ನಮಸ್ತೆ ಅಣ್ಣ. ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀನವ್ವ, ನೀವು ಹೇಗಿದ್ದೀರಿ? ಅಣ್ಣ ಚೆನ್ನಾಗಿರ್ಲಿ ಇವ್ನಿ ಅಂತ ಯಾವ ಬಾಯಲ್ಲಿ ಹೇಳಿ ಅಣ್ಣ, ತುಂಬಾ ಕಷ್ಟದಲ್ಲಿದ್ದೀನಿ ಅಣ್ಣ. ಇರ್ಲವ್ವ, ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡ. ಏನು ಮಾಡ್ಕೊಂಡಿರೋದವ್ವ? ಅಣ್ಣ ನಾವು ವಯಸ್ಸಾಯ್ತು ಅಣ್ಣ, ವ್ಯವಸಾಯ ಮನೇಲಿ ಇರೋದು? ಮನೇಲಿ ಇರೋದು ಅಣ್ಣ. ಎಷ್ಟು ವಯಸ್ಸು ತಾಯಿ? ಅಣ್ಣ ನಮ್ಗೀಗ 35 ಅಣ್ಣ. ಕ್ರಮ ಯಾವಾಗ್ಲಿಂದ ನೋಡ್ತಿದೀಯವ್ವ? ಅಣ್ಣ ಈಗ ನನ್ ನೋಡಕ್ ಹಿಡ್ದು 2.5 ವರ್ಷ ಆಯ್ತು ಅಣ್ಣ. ಹಲೋ ಹೇಳವ್ವ, ಏನೋ ದುಃಖದಲ್ಲಿದ್ದೀರಿ? ಅಣ್ಣ ತುಂಬಾ ದುಃಖದಲ್ಲಿ ಇದ್ದೀನಿ ಅಣ್ಣ. ಆದ್ರೆ ಹೆಣ್ಮಕ್ಳಾಗ್ ಹುಟ್ಬೇಕು ಅಣ್ಣ, ಇಷ್ಟೊಂದ್ ಕಷ್ಟ ಇರ್ಬಾರ್ದು. ದೇವ್ರು ಹೆಣ್ಮಕ್ಳು ಅಂತ ಭೂಮಿ ಕಳ್ಸಿರ್ತೀನಿ ಅಣ್ಣ, ಯಾಕಣ್ಣ ಜೊತೆಲಿ ಕಷ್ಟನೂ ಕೊಟ್ಟು ಕಳ್ಸಿರ್ತಾರೆ. ಹೆಣ್ಮಕ್ಳಿಗೆ ಮಾತ್ರ ಕಷ್ಟ ಬರ್ತಾ ಇದೆ ಅಂತ ಅನ್ಸುತ್ತನವ? ಇಲ್ಲ ಅಣ್ಣ, ತುಂಬಾ ಕಷ್ಟ ಅಣ್ಣ. ಹೆಣ್ಮಕ್ಳಿಗೆ ಕಷ್ಟ ಇರುತ್ತೆ ಅಣ್ಣ, ಆದ್ರೆ ಇಷ್ಟ ಇರ್ಬಾರ್ದು ಅಣ್ಣ. ಗಂಡ್ಮಕ್ಳಿಗೂ ಕಷ್ಟ ಇರಲ್ಲ ಅಂತ ನೀನ್ ಅಂದ್ಕೊಳ್ತೀಯನವ? ಆದ್ರೆ ಕಟ್ಕೊಂಡವ್ರು ಎತ್ತೋರು ಅವ್ರ ಗೋಡೆ ಫ್ರೀ ಇರೋದಿಲ್ವಲ್ಲ ಅಣ್ಣ. ಹೌದವ, ನನ್ಗೆ ಅರ್ಥ ಆಗುತ್ತೆ. ಬಟ್ ಅಂದ್ರೆ ನಮಗೆ ದುಃಖ ಆದಾಗ ನಾವು ಭಗವಂತನನ್ನ ದೂಷಿಸ್ತೀವಿ, ಅಥವಾ ಯಾಕೆ ನನಗೆ ಹೀಗಾಯ್ತು, ಯಾಕೆ ಈ ಹೆಣ್ಣು ಜನ್ಮ ಯಾಕೆ ಸಿಕ್ತು, ಅಥವಾ ಈ ಕಷ್ಟಗಳು ನನಗೆ ಯಾಕೆ ಆಗ್ತಿದ್ದಾವೆ, ಹೀಗೆ ಅನ್ಸೋದು ಸಹಜನವ. ಆದರೆ ಸುಮ್ಮನೆ ಪ್ರಾಮಾಣಿಕವಾಗಿ ಹೇಳು, ನಿನ್ನ ಜೀವನದ ಆರಂಭ ಅಂದ್ರೆ ಎಲ್ಲಿ, ಯಾವ ಮನೆಯಲ್ಲಿ ಹುಟ್ಟುದು, ಅರ್ಥಾತ್ ನಿನ್ನ ತವರು ಮನೆ, ಅಲ್ಲಿಂದ ಇಲ್ಲಿವರೆಗೂ ಸಂತೋಷವಾಗಿದ್ದ ದಿನಗಳು ಇಲ್ವೇ ಇಲ್ವಾ? ಖಂಡಿತ ಇದಾವೆ, ಒಪ್ಕೊಳ್ಬೇಕಲ್ಲ? ಒಪ್ಕೊಳ್ತೀಯಾ? ಹೌದು ಅಣ್ಣ, ನಾನು ಇವತ್ತು ದುಃಖದಲ್ಲಿರೋದು ಹೌದು, ಬಟ್ ನನ್ನ ಜೀವನದಲ್ಲಿ ಆಗಾಗ ಸ್ವಲ್ಪ ಸಂತೋಷವನ್ನು ನೋಡಿದ್ದೀನಿ ಅಂತ, ಹೌದಲ್ಲ? ನಿಜ ಅಣ್ಣ, ಇತ್ತು ಅಣ್ಣ, ಇದ್ದಿದ್ದು ದೇವ್ರು ಆದ್ರೆ ಇಷ್ಟ್ ಬೇಗ ಕಿತ್ಕೊಬಿಡ್ತು ಅಣ್ಣ. ಇರ್ಲಿ ತಾಯಿ, ಅದೇನಾದ್ರೂ ಇರ್ಲವ, ಮನಸಾರೆ ಮಾತಾಡವ. ಮುಂದೆ ಏನು ಮಾಡಬೇಕು, ಅಥವಾ ಈಗಿರೋ ಪರಿಸ್ಥಿತಿಯನ್ನ ಹೇಗೆ ನೋಡಿದ್ರೆ ನೀನ್ ನಾಳೆ ಚೆನ್ನಾಗಿರ್ತೀಯ, ಏನೋ ಭಗವಂತನ ಇಚ್ಛೆ ಏನಿರುತ್ತೋ ಹಾಗೆ ನಾನು ನಿನಗೆ ಸಾಂತ್ವನ ಹೇಳ್ತೀನವ. ನಿನ್ನ ಬದುಕಲ್ಲಿ ಏನ್ ನಡೀತು ಅದನ್ನ ಮನಸ್ಸು ಬಿಚ್ಚಿ ಮಾತಾಡ್ತಾಯಿ. ಅಣ್ಣ ಎಲ್ಲಿಂದ ಶುರು ಮಾಡ್ಬೇಕು, ಎಲ್ಲಿಂದ ಮುಗಿಸ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಅಣ್ಣ ನನ್ಗೆ. ನೀನೇ ಹೇಳ್ದೆ, ನಿನ್ನ ಮದುವೆ ಮಾಡಿಕೊಟ್ಟಾಗ ಎಲ್ಲೋ ಒಂದ್ ಕಡೆ ನಿನ್ನ ಮನೆಯವರು ಎಡವಟ್ಟು ಮಾಡಿದ್ರು ಅಂತ ಅನ್ಸುತ್ತಾ? ನಿಜ ಅಣ್ಣ. ಸರಿ ಆಯ್ತು, ನಿನ್ನ ತವರು ಮನೆಯ ವಿಚಾರಕ್ಕೆ ಬಂದ್ರೆ ನೀವೆಷ್ಟು ಜನ ಮಕ್ಕಳು? ಅಣ್ಣ ನಾವು 3 ಜನ ಹೆಣ್ಮಕ್ಳು. 3 ಜನ? 3 ಜನ ಹೆಣ್ಮಕ್ಳು ಅಣ್ಣ, ಒಬ್ಬ ತಮ್ಮ. ಆದ್ರೆ ನನ್ನನ್ನ 15 ವರ್ಷಕ್ಕೆ ಮದ್ವೆ ಮಾಡಿದ್ರು ಅಣ್ಣ. ಅಂದ್ರೆ ಏನು 9ನೇ ಕ್ಲಾಸ್ ಅಲ್ಲಿ ಇದ್ರಾ? 9ನೇ ಕ್ಲಾಸ್ ಮುಗ್ದಿತ್ತು ಅಣ್ಣ, SLC ಹೋಗ್ಬೇಕಿತ್ತು. ಇಲ್ಲ, ನಾನು ಅಷ್ಟು ಬೇಗ ಆಗಲ್ಲ ಅನ್ಬೇಕಿತ್ತು ನೀವು. ಹೇಳ್ದೆ ಅಣ್ಣ, ತುಂಬಾ ನನ್ಗೆ ಇಷ್ಟ ಇರ್ಲಿಲ್ಲ ಅಣ್ಣ, ಮದ್ವೆ ಅಂದ್ರೆ ನನ್ಗೆ ಇಷ್ಟ ಇರ್ಲಿಲ್ಲ. ನನ್ಗೆ ಬೇಡಿ, ನನ್ಗೆ ಟೈಲರಿಂಗ್ ಕ್ಲಾಸ್ ಕಲಿಬೇಕು ಅಂತ ಅಣ್ಣ ಇದ್ದಿದ್ದು. ಅಂದ್ರೆ ಬಡಸ್ತಾನ ತವ್ರ ಮನೆ ಅಣ್ಣ. ಆದ್ರೆ ನಾನ್ ಟೈಲರಿಂಗ್ ಕ್ಲಾಸ್ ಕಲಿತೀನಿ, ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಕೇಳ್ಕೊಂಡೆ ಅಣ್ಣ. ಆದ್ರೆ 3 ಜನ ಹೆಣ್ಮಕ್ಳಿದ್ದೀರಿ, ನಮ್ ಕರ್ತವ್ಯ ಮುಗಿಸ್ಕೋಬೇಕು ಅಂತ ಹೇಳಿ ಮದ್ವೆ ಮಾಡ್ಕೊಟ್ರು ಅಣ್ಣ ಅವರು. ಇಷ್ಟ ಇರ್ಲಿಲ್ಲ, ಯಾರನ್ನೋ ನಂಬಿ ಅವರು ಮದ್ವೆ ಮಾಡ್ಕೊಟ್ರು ಅಣ್ಣ ನಮ್ಮನ್ನ. ಯಾರನ್ನು ನಂಬಿ ಅಂದ್ರೆ? ನಂಬಿ ಅಂತಂದ್ರೆ ನಮ್ಮ ತಾಯಿ ಇದಾರಲ್ಲ ಅಣ್ಣ, ಸಡ್ಕನ್ನ ನಂಬಿ ಅವರು ನನ್ ತಂಗಿ ಮಗ ಇದಾರೆ ಮಾಡು ಅಂತ ಹೇಳಿ ಮದ್ವೆ ಮಾಡ್ಕೊಟ್ರು ಅಣ್ಣ. ಅಂದ್ರೆ ನಿಮ್ಮನ್ನ ಮದುವೆ ಮಾಡಿಕೊಡ್ಬೇಕಾದಾಗ ಸೊ ಅವ್ರು ಯಾರೋ ಈ ಮಧ್ಯದಲ್ಲಿ ಬಂದವರು ಭರವಸೆ ನೀಡಿದ್ರು, ಇಲ್ಲ ನಿಮ್ಮ ಮಗಳು ಬಹಳ ಚೆನ್ನಾಗಿರ್ತಾರೆ, ಆ ಹುಡುಗನು ಒಳ್ಳೆಯವನು, ಈ ಆಧಾರದ ಮೇಲೆ ಕೊಟ್ರು ಅಂತ? ಹೌದು ಅಣ್ಣ. ಆಯ್ತು. ಆ ಆಧಾರದ ಮೇಲೆ ನಿಮ್ ಮಗಳು ಚೆನ್ನಾಗಿರ್ತಾಳೆ, ನನ್ ಮಗ್ಳೇ ಅಂತ ಅನ್ಕೊಂಡ್ ಮಾಡ್ತೀನಿ ನಾನು ನನ್ ತಂಗಿ ಮಗನ್ಗೆ ಅಂತ ಹೇಳಿ ಮದ್ವೆ ಮಾಡ್ಕೊಟ್ರು ಅಣ್ಣ. ಮದ್ವೆ ಇಷ್ಟ ಇರ್ಲಿಲ್ಲ, ಅವ್ರು ತುಂಬಾ ಟಾರ್ಚರ್ ಕೊಟ್ರು ಅಣ್ಣ ಮದ್ವೆ ಮಾಡ್ಕೋಬೇಕಾದ್ರು. ಆದ್ರೂ ನಮ್ ತಾಯಿ ತಂದೆ ಅರ್ಥ ಮಾಡ್ಕೊಳ್ಲಿಲ್ಲ ಅಣ್ಣ. ಏನಿಲ್ಲ, ಮಾಡು, ಆಗು, ಒಳ್ಳೇದಾಯ್ತದೆ ಅಂತ ಹೇಳಿ ನನ್ನ ಸಮಾಧಾನ ಮಾಡಿದ್ರು ಅಣ್ಣ. ಸರಿ ಅಂತ ಹೇಳಿ ನನ್ಗೆ ಅವಾಗ ಏನ್ ಮಾತಾಡ್ಬೇಕು, ಏನ್ ಇದ್ ಮಾಡ್ಬೇಕು ನನ್ಗೇನೂ ಗೊತ್ತಾಗ್ಲಿಲ್ಲ ಅಣ್ಣ, ನನ್ಗೆ. ಸರಿ ಅಂತ ಹೇಳಿ ಮದ್ವೆ ಮಾಡ್ಕೊಟ್ರು ಅಣ್ಣ. ಅವ್ರು ಮದ್ವೆ ಮಾಡ್ಕೋಬೇಕಾದ್ರೆ ವರದಕ್ಷಿಣೆ ಎಲ್ಲ ಡಿಮ್ಯಾಂಡ್ ಇಟ್ರು ಅಣ್ಣ. ಅದಕ್ಕೆಲ್ಲ ಒಪ್ಕೊಂಡ್ರು, ಚೌಟ್ರಿಗಳೆಲ್ಲ ಡಿಮ್ಯಾಂಡ್ ಇಟ್ರು ಅಣ್ಣ. ಅದಕ್ಕೆಲ್ಲ ಒಪ್ಕೊಂಡ್ ಮದ್ವೆ ಮಾಡ್ಕೊಟ್ರು ಅಣ್ಣ ನಮ್ ತಾಯಿ ತಂದೆ. ಅಂದ್ರೆ ಇದೇನು ಒಂದು 15 ವರ್ಷದ ಹಿಂದಿನ ಕತೆನಾ?
15 ವರ್ಷದ ಹಿಂದಿನ ಕತೆ ಅಣ್ಣ, 20 ವರ್ಷದ ಹಿಂದಿನ ಕತೆ. ಈಗ ಅಣ್ಣ ನನ್ಗೆ 20 ವರ್ಷ ಆಯ್ತು ಅಣ್ಣ ಮದ್ವೆ ಆಗಿ. ಹೌದೌದು ಅಂದ್ಕೊಂಡೆ, ಯಾಕಂದ್ರೆ ಇವತ್ತು ಕಾಲ ಬದಲಾಗಿದೆ, ಇವತ್ತು ಹೆಣ್ಣು ಸಿಗೋದೇ ಕಷ್ಟ, ಇನ್ ಚೌಟ್ರಿಗೆಲ್ಲ ಹೋಯ್ತೀರಾ. ಬಟ್ ಅವತ್ತಿಗೆ ಹಂಗಿತ್ತು. ಅವತ್ತಿದಂಗಿತ್ತು ಅಣ್ಣ. ಪ್ರೇ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಒತ್ತಾಯ ಮಾಡಿದ್ರು ಅಣ್ಣ. ಆಮೇಲೆ ಅವಾಗೆಲ್ಲ ಹಿಂದೆ ಎಲ್ಲ ಮನೆ ನೋಡೋ ಸಂಪ್ರದಾಯ, ಮನೇಲಿ ಹೋಗೋದು ಬರೋದು, ಟೆಂಪ ಮಾಡ್ಕೊಂಡು ಹೋಗ್ತೆಲ್ಲ ಆತರ ಎಲ್ಲ ಇರ್ತದಲ್ಲ ಅಣ್ಣ. ಅದಿರುತ್ತೆ, ಅದು ಮನೆಗೆ ದೀಪ ಹಚ್ಚಕ್ ಹೋಗೋದು ಆತರ ಬಂದ್ರು ಅಣ್ಣ. ಹೇಳಿದ್ರು ಬಂದಿ ಊಟ ಮಾಡ್ಕೊಂಡೆಲ್ಲ ಬಂದ್ರು ಅಣ್ಣ. ಇಲ್ಲಿ ಗಂಡನ ಮನೆ ಆಗೋರ್ ಮನೆಗೆ ಊಟ ಮಾಡ್ಕೊಂಡೆಲ್ಲ ಬಂದ್ರು ಅಣ್ಣ. ಬಂದೆಲ್ಲ ಆದ್ಮೇಲೆ ಅಣ್ಣ ನಮ್ಗೆ ಆ ಚೌಟ್ರಿನೇ ಬೇಕು, ನಮ್ಗೆ ಈ ಚೌಟ್ರಿನೇ ಬೇಕು ಅಂತೆಲ್ಲ ಹೇಳಿದ್ರು ಅಣ್ಣ. ಸೊ ಅಂದ್ರೆ ಆ 3 ಜನರಲ್ಲಿ ನೀವೇ ಮೊದಲನೇ ಮಗಳ? ನಾವೇ ಮೊದಲನೇ ಮಗಳು ಅಣ್ಣ. 3 ಜನರು ಅಂದ್ರೆ ನಿಮ್ ಮನೆಯಲ್ಲಿ ಅವತ್ತಿಗೆ ಅದು ಮೊದಲನೇ ಮದುವೆ? ಅಣ್ಣ. ಆ ಚೌಟ್ರಿನೇ ಬೇಕು, ಈ ಚೌಟ್ರಿನೇ ಬೇಕು ಅಂತ ಗಂಡವ್ರು ಕೇಳ್ತಿದ್ರ ಅಥವಾ ಈ ಮಧ್ಯೆ ಮೀಡಿಯೇಟರ್ ಇದ್ರಲ್ಲ ಒಬ್ರು, ಅವ್ರು ಕೇಳ್ತಿದ್ರ? ಹುಡ್ಗನ್ ಮನೆಯವ್ರ ಅಣ್ಣ ಕೇಳ್ತಿದ್ದು. ಹಂಗಂತ ಹೇಳಿ ಅಣ್ಣ ಮದ್ವೆ ಮಾಡ್ಕೊಟ್ರು. ಒಳ್ಳೆಯವ್ರೆ ಅಣ್ಣ, ಒಳ್ಳೆಯವ್ರೆ ಸಿಕ್ಕಿದ್ರು. ಹುಡ್ಗ ಒಂದ್ ಒಳ್ಳೇದು ಅಣ್ಣ, ಆದ್ರೆ ತಾಯಿ ಆಗಿರ್ಬೇಕಾದ್ರು ಅತ್ತೆ ತುಂಬಾ ಕೆಟ್ಟವ್ರು ಅಣ್ಣ. ಅದ್ರಲ್ಲಿ ಏನು ನನ್ಗೆ ಆ ಪರಿಸ್ಥಿತಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ನಂಗೆ ಏನು ಗೊತ್ತಿಲ್ಲ ಅಣ್ಣ. ನನ್ಗೇನ್ ಮಾಡ್ಬೇಕು, ನನ್ಗೇನ್ ಹೇಳ್ಬೇಕು ತಾಯಿ ತಂದೆಗೆ. ಆದ್ರೆ ನನ್ ಕೇಳ್ಕೊಂಡಿದಿಷ್ಟೇ, ಬ್ಯಾಡಿ ನನ್ಗೆ ಇಷ್ಟ ಇಲ್ಲ ಮದ್ವೆ, ನನಗ್ ಮಾಡ್ಬೇಡಿ ಅಂತ ಕೇಳ್ಕೊಂಡೆ. ಇಲ್ಲ 3 ಜನ ಹೆಣ್ಮಕ್ಳಿದ್ದೀರಿ, ನಮ್ ಕರ್ತವ್ಯಗಳು ಕಳ್ಕೋಬೇಕು ಅಂತ ಹೇಳಿ ಮದ್ವೆ ಮಾಡ್ಕೊಟ್ರು ಅಣ್ಣ. ಮಾಡಿದ್ರು, ಅದಾಯ್ತ ಅಣ್ಣ. ಏನ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ ಅಣ್ಣ. ತುಂಬಾ ಭಯ ಆಯ್ತೈತೆ. ಮುಕ್ತವಾಗಿ ಮಾತಾಡವ. ಭಯ ಯಾಕವ? ಅನುಭವಿಸಿರೋದೇ ಹೌದು, ಬದುಕು ಕಷ್ಟ. ಅದನ್ನ ಹೇಳಿ ನಿರಾಳಳಾಗು, ಮತ್ತೆ ಹೇಳಿ ಒಂದ್ ದಾರಿ ಕಂಡುಕೋ ಅಷ್ಟೇ. ಅದ್ರ ಹೊರತಾಗಿ ಭಯ ಪಡೋದಕ್ಕೆ ಇಲ್ಲಿ ಯಾವ ಕಾರಣವೂ ಇಲ್ಲ, ಅಂಡ್ ಅದರಿಂದ ಪ್ರಯೋಜನ ಇಲ್ಲ. ಮುಕ್ತವಾಗಿ ಹೇಳುವ. ಮದುವೆ ಆಯಿತು, ಇಲ್ಲಿ ಅತ್ತೆ ಮಾವನ ವಿಚಾರವಾಗಿ ನೀವು ನಿರೀಕ್ಷಿಸಿದಷ್ಟು ಒಳ್ಳೆಯತನ ಅಲ್ಲಿರ್ಲಿಲ್ಲ ಅಂತ? ಇರ್ಲಿಲ್ಲ ಅಣ್ಣ. ಆದ್ರೂ ಅವಾಗ್ಲೂ ಹೇಳ್ದೆ ಅಣ್ಣ, ಇವ್ರು ಯಾವಾಗ ನಮ್ಗೆ ಚೌಟ್ರಿ ಬೇಕು ಅಂತ ಹೇಳಿದ್ರು ಅವಾಗ್ಲೂ ಹೇಳ್ದೆ ಅಣ್ಣ, ನನ್ಗೆ ಇಷ್ಟ ಇಲ್ಲ, ನನಗ್ ಮಾಡ್ಬೇಡಿ, ಅವ್ರು ತುಂಬಾ ನಿಮ್ಗೆ ಡಿಮ್ಯಾಂಡ್ ಮಾಡ್ತಾವ್ರೆ, ಬ್ಯಾಡಿ ಅಂತ ಕೇಳ್ಕೊಂಡೆ ಅಣ್ಣ. ಇಲ್ಲ ಏನು ಇಲ್ಲ, ನೀವ್ ಕೊಡ್ಲಿಲ್ಲ ಅಂದ್ರೆ ನಾನೇ ಈಗ ಮಧ್ಯದಲ್ಲಿ ಇದ್ರಲ್ಲ ಅಣ್ಣ ಅವ್ರು ನೀವ್ ಕೊಡ್ಲಿಲ್ಲ ಅಂತಂದ್ರೆ ನಾನೇ ಮಾಡ್ಕೊಂಡ್ ಮದ್ವೆ ಮಾಡಿಸ್ತೀನಿ, ತುಂಬಾ ಒಳ್ಳೇರು, ಏನು ಇಲ್ಲ, ನಿಮ್ ಮಗಳು ಚೆನ್ನಾಗಿರ್ತಾಳೆ ಅಂತ ಹೇಳಿ ಮಾಡ್ಕೊಟ್ರು ಅಣ್ಣ. ಮತ್ತೇನು ಆಯ್ತು ಅಣ್ಣ. 16 ವರ್ಷಕ್ಕೆ ಒಂದ್ ಪಾಪುನು ಆಯ್ತು. ಪಾಪು ಅಂತ ಹೇಳಿ ನನ್ ತುಂಬಾ ಹೊಟ್ಟೆ ಉರ್ಸಿದ್ರು ಅಣ್ಣ. ಆ ತರ ಹೊಟ್ಟೆ ಉರ್ಸಿದ್ರು, ಚಿತ್ರ ಹಿಂಸೆ ಕೊಟ್ರು ಅಣ್ಣ. ಯಾರು? ಅತ್ತೆ ಮಾವನು ಗಂಡನು? ಮಾವ 6 ತಿಂಗಳಿಗೆ ತೀರೋಗ್ಬಿಟ್ರು ಅಣ್ಣ. ಮಾವ ನೀವು ಮದ್ವೆ ಆದ 6 ತಿಂಗಳಿಗೆ ಮಾವ ತೀರೋದ್ರು? ನಾನ್ ಮದ್ವೆ ಆದ 6 ತಿಂಗಳಿಗೆ ಮಾವ ತೀರೋಗ್ಬಿಟ್ರು ಅಣ್ಣ. ಸೊಸೆ ಬಂದ ಕಾಲ್ಗುಂಡಲ್ಲಿ ಮಾವನು ತಿನ್ಕೊಂಡ್ಲು ಅಂತೆಲ್ಲ ಹಿಂಸೆ ಕೊಟ್ರು ಅಣ್ಣ. ಅಂದ್ರೆ ಆ ಸಾವನ್ನು ನಿನ್ಗೆ ಕಟ್ಟಿದ್ರು? ನನ್ಗೆ ಕಟ್ಟಿದ್ರು ಅಣ್ಣ. ಸಾವಿಲ್ಲ, ಸಾವುದು ನಂದೇನೂ ತಪ್ಪಿಲ್ಲ ಅಣ್ಣ. ಅವರಿಂದ ಅವರೇ ಮಾಡ್ಕೊಂಡಿದ್ದು. ಅವ್ರಿಂದ ಅವರೇ ಹೋಗಿ ಹೊರಗಡೆ ಹೋಗಿ ಡ್ರಿಂಕ್ಸ್ ಮಾಡ್ಕೊ ಬಂದಿ ಗಾಡಿ ಗುದ್ದಿರೋದು ಅವರೇ ಅಣ್ಣ. ಅದನ್ನು ನನ್ ಮೇಲೆ ಕಟ್ಟಿದ್ರು. ಅದು ಆಯ್ತು ಅಣ್ಣ. ಒಂದ್ ಪಾಪು ಆಯ್ತು. ಪಾಪು ಆದ್ಮೇಲೆ ಪಾಪು ಎತ್ಕ ಬಂದವಳೆ ಅಂತ ಹೇಳಿ ತುಂಬಾ ಹಿಂಸೆ ಕೊಟ್ರು ಅಣ್ಣ. ಆದ್ರೆ ಒಂದ್ ಮದ್ವೆ ಆಗಿ ಕಳಿಸ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು ಅಣ್ಣ ತಾಯಿ ತಂದೆ, ಗಂಡನ್ ಮನೇಲಿ ಆಗದ ಅಪ್ಪನ ಮನೆಗೆ ಹೇಳಂಗಿಲ್ಲ, ಅಪ್ಪನ ಮನೇಲಿ ಆಗದ ಗಂಡನ್ ಮನೆಗೆ ಹೇಳಂಗಿಲ್ಲ ಅಂತ ಹೇಳ್ಕೊಟ್ರು ಅಣ್ಣ. ಆದ್ರಿಂದ ನಾನು ಯಾವ ನೋವುಗಳ್ನು ನನ್ನ ಅಪ್ಪನ ಮನೆಗೆ ಹೇಳ್ಕೊಳ್ಳಿಲ್ಲ ಅಣ್ಣ. ನಾನೇ ಅವ್ರು ಏನೇ ಹೇಳಿದ್ರು ನಾನು ಅನ್ಭವಿಸ್ಕೊಂಡು ನಾನು ನಡ್ಸ್ಕೊ ಬಂದೆ ಅಣ್ಣ. ಅವ್ರ ಎಷ್ಟ್ ಹಿಂಸೆ ಕೊಟ್ರು ತಡ್ಕೊಂಡೆ. ಹೆಣ್ ಪಾಪು ಎತ್ತೊಳ್ಳೆ ಅಂತ ಒಂದ್ ಸಖತ್ ಹಿಂಸೆ ಕೊಟ್ರು ಅಣ್ಣ. ನನ್ಗೆ ಏನ್ ಮಾತಾಡ್ಬೇಕು, ನನ್ಗೆ ಯಾವ ತರ ಹೇಳ್ಕೋಬೇಕು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ ಅಣ್ಣ. ತುಂಬಾ ಭಯ ಆಯ್ತದೆ. ಅಷ್ಟೇ ಹಿಂಸೆ ಕೊಟ್ಟಿ ನನ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಆ ತರ ಎಲ್ಲಾ ಇದ್ ಮಾಡಿಸ್ಕೊಂಡು. ಆದ್ರೆ ಗಂಡಾಗಿರೋರು ತುಂಬಾ ಒಳ್ಳೆಯರು ಅಣ್ಣ, ಸಖತ್ ಒಳ್ಳೆಯರು, ಮಗುನಂತ ಮನ್ಸು. ಆದ್ರೆ ಅವ್ರು ನನ್ ಜೊತೆಲಿ ಈಗಿಲ್ಲ ಅಣ್ಣ. ಅವರು ಇಲ್ಲಿ ಒಂದು ಹೆಣ್ಮಗು ಆಯ್ತು ಅಂತ ಆ ಕಿರುಕುಳ ಕೊಡೋ ಸಮಯದಲ್ಲಿ ನಿಮ್ಮ ಗಂಡ ಆ ನಿಮ್ಮ ಅತ್ತೆ ಮಾವನಿಗೆ ಅಥವಾ ಅತ್ತೆಗೆ ಹೇಳ್ತಿರ್ಲಿಲ್ವಾ, ಹಿಂಗ್ ಅನ್ಬೇಡಿ ತಪ್ಪಾಗುತ್ತೆ? ಏನು ಹೇಳ್ತಿರ್ಲಿಲ್ಲ ಅಣ್ಣ. ಅವರು ಏನಂದ್ರೆ ಏನು ಹೇಳ್ತಿರ್ಲಿಲ್ಲ. ಹೇಳ್ಕೊಂಡ್ರು ಅವ್ರು ಏನೋ ಮಾತಾಡ್ತಿರ್ಲಿಲ್ಲ ಅಣ್ಣ. ಮತ್ತೆ ಒಳ್ಳೆಯವ್ರು ಹೇಗಾಗ್ತಾರವ ಅವರು? ಹಲೋ ಅಣ್ಣ, ಕೇಳಿಸ್ತೈತೆ ನಮ್ಮ ನನ್ನ ಧ್ವನಿ? ಈಗ ಕೇಳಿಸ್ತೈತೆ ಅಣ್ಣ. ನಿನ್ನ ಅತ್ತೆ ಆ ರೀತಿ ಆರೋಪ ಮಾಡಿದಾಗ ಅಥವಾ
ಅಮಾನವೀಯವಾಗಿ ಹೆಣ್ಮಗಳಾಗಿದೆ ಅಥವಾ ಹೆಣ್ಮಗು ಆಗಿದೆ ಅನ್ನೋ ಕಾರಣಕ್ಕೆ ಹಾಗೆ ಅಮಾನವೀಯವಾಗಿ ನಡ್ಕೊಳ್ಬೇಕಾದ್ರೆ ನೀನು ಗಂಡ ಕೇಳ್ತಿಲ್ಲ ಅದನ್ನ ಅನ್ನೋದಾದ್ರೆ ಗಂಡ ಒಳ್ಳೆಯವನು ಹೇಗಾಗ್ತಾನೆ? ಕೇಳ್ತಿರ್ಲಿಲ್ಲ ಅಣ್ಣ ಅವರು. ನನ್ಗೂ ಕೇಳಿಸ್ಕೊ, ಒಬ್ಬ ಹೆಂಡತಿಯಾಗಿ ನಿನಗೆ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಗಂಡ ದೇವ್ರಂತವನು, ಮಗುವಿನ ಮನಸ್ಸು ಹೌದು. ಬಟ್ ಅಲ್ಲಿ ಮನೆಯಲ್ಲಿ ಯಾವುದನ್ನ ವಿರೋಧಿಸಿ ಇಲ್ಲ ಹಂಗ ಅನ್ಬಾರ್ದು. ಅವಳಿಗೆ ನೋವಾಗುತ್ತೆ, ಅದು ಅವಳೇನು ಬೇಕು ಅಂತ ಮಾಡ್ಕೊಂಡಿರೋದು ಅಥವಾ ಹೆಣ್ಣು ಅನ್ನೋ ಕಾರಣಕ್ಕೆ ಅದೆಲ್ಲ ತಪ್ಪಲ್ವಾ ಅಂತ ಒಬ್ಬ ಪುರುಷ ಹೇಳದೆ ಹೋದ್ರೆ ನಾನು ಒಳ್ಳೆಯವನು ಅಂತ ಹೇಗೆ ಕರೀಲಿ ಮತ್ತೆ ಅದು ನನ್ನ? ಇಲ್ಲ ಅಣ್ಣ, ಯಾವ್ದು ವಿರೋಧಿಸ್ತಿರ್ಲಿಲ್ಲ ಅಣ್ಣ ಅವರು, ಮಾಡ್ತಿರ್ಲಿಲ್ಲ ಅಣ್ಣ. ನೋವ ಆದ್ರೆ ಅವ್ರ ವಿರುದ್ಧನೇ ತಿರ್ಗ್ ಬೀಳ್ತಿದ್ರು ಅಣ್ಣ. ಮತ್ತೆ ವಿರುದ್ಧನೇ ತಿರ್ಗ್ ಬೀಳ್ತಿದ್ರು. ಆಮೇಲೆ ವ್ಯವಹಾರ ಎಲ್ಲ ಏನ್ ಕೆಲಸ ಮಾಡ್ತಿದ್ರು ನಿಮ್ಮ ಯಜಮಾನ್ರು? ವ್ಯವಸಾಯ ಅಣ್ಣ, ವ್ಯವಸಾಯ ಮಾಡ್ತಾ ಇದ್ರು ಅಣ್ಣ. ಬಟ್ ನೀವು ವ್ಯವಸಾಯಕ್ಕೆ ಹೋಗ್ತಿದ್ರ ಅಥವಾ ಮನೆಯಲ್ಲೇ ಇರ್ತಿದ್ರು ನೀವು ಯಾವಾಗ್ಲೂ? ಮನೇಲೇ ಇರ್ತಿದ್ದೆ, ಅಡ್ಗೆ ಮಾಡ್ಕೊಡ್ತಿದ್ದೆ, ಮನೆ ಕೆಲಸ ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ಇರ್ತಿದ್ದೆ ಅಣ್ಣ. ನಿಮ್ಮಂಗ ಯಜಮಾನ್ರು ಅಣ್ಣ ತಮ್ಮದಿರು ಅಕ್ಕ ತಂಗಿದಿರಿದ್ರ? ಇಲ್ಲ ಅಣ್ಣ, ಇಲ್ಲ. ಚಿಕ್ಕ ಮಗಂದೇ ಅಣ್ಣ ವ್ಯವಹಾರ ಎಲ್ಲವ. ಅಂದ್ರೆ ಇಬ್ರು ಗಂಡ್ ಮಕ್ಳು, ನಿಮ್ ಮನೆಯವರೇ ದೊಡ್ಡವರು? ನಮ್ಮ ಮನೆಯವರೇ ದೊಡ್ಡವ್ರು ಅಣ್ಣ, ಇಬ್ರು ಗಂಡ್ ಮಕ್ಳು. ಅವ್ರ ವ್ಯವಹಾರ ಎಲ್ಲ ನಮ್ಮ ಮಾವ ತೀರೋದ್ಮೇಲೆ ವ್ಯವಹಾರ ಎಲ್ಲ ಅವ್ರಿಗೆ ಕೊಟ್ಕೊಂಡ್ರು ಅಣ್ಣ. ಸೊ ಆ ಚಿಕ್ಕ ಮೈದ್ನ ಇದ್ನಲ್ಲ ಅಥವಾ ಅವ್ರಿದ್ರಲ್ಲ ಆತ ಇದ್ರ ಬಗ್ಗೆ ಏನ್ ಕೇಳ್ತಿರ್ಲಿಲ್ವಾ? ಯಾಕೆ ಹಂಗಂತೀರ ಅದಕ್ಕೆ ಅಂತ? ಇಲ್ಲ ಅಣ್ಣ, ಅವ್ರಿಗೆ ತುಂಬಾ ದ್ವೇಷ ಅಣ್ಣ ನನ್ ಮೇಲೆ, ತುಂಬಾ ದ್ವೇಷ. ಯಾಕೆ ಏನು ಅಂತ ಏನೂ ಗೊತ್ತಿಲ್ಲ ಅಣ್ಣ. ನನ್ ಜೊತೆ ಒಂದಿನ ಬಾಯ್ ತುಂಬದ್ಕೆ ಅಂತ ಮಾತಾಡ್ಸಿಲ್ಲ ಅಣ್ಣ ನನ್ನನ್ನು. ಆಯ್ತು, ಇಲ್ಲಿ ಗಂಡನ ವಿಚಾರ ಏನಾಯ್ತು ಇವತ್ತಿಲ್ಲ ಅಂದ್ರೆ ಏನ್ ಕತೆ ಅದು? ಅಂದ್ರೆ ಅವರು ತೀರೋಗ್ಬಿಟ್ರು ಅಣ್ಣ. ಏನಾಗಿತ್ತು? ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಟ್ರು ಅಣ್ಣ. ಅಯ್ಯೋ, ಆತ್ಮಹತ್ಯೆ ಮಾಡ್ಕೊಂಡ್ರ? ಹೌದು ಅಣ್ಣ. ಹತ್ತು ಬಿಡವ, ಮನ್ಸಾರೆ ಹತ್ತು ಬಿಡಲ್, ಮುಚ್ಚಿಟ್ಕೊಳ್ಬೇಡ. ಯಾಕಣ್ಣ, ತಾಯಿ ಅಂತ ನಂಬ್ಕೊ ಬಂದಿರ್ತೀವಿ, ಅಪ್ಪ ಅಮ್ಮ ಎಲ್ಲ ಬಿಟ್ಟು ಬಂದಿರ್ತೀವಿ, ಇವ್ರೆ ಅಪ್ಪ ಅಮ್ಮ ಅನ್ಕೊ ಬಂದಿರ್ತೀವಿ. ಯಾಕಣ್ಣ ಇಷ್ಟೊಂದ್ ಕ್ರೂರಿಗಳೈತಾರೆ? ಇಲ್ಲಿ ಗಂಡ ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ನೊಂದ್ಕೊಳ್ಳುವಷ್ಟು ಏನಾಗಿತ್ತು ಅಂದ್ರೆ ಯಾರ ಕಡೆಯಿಂದ ತಪ್ಪಾಯ್ತು? ಅದನ್ನ ಹೇಳ್ತೀನಿ ಅಣ್ಣ. ನನ್ ಜನ ಹೆಣ್ಮಕ್ಳು ಆದ್ರು ಅಣ್ಣ. ಎಷ್ಟ? ನನ್ಗೂ 3 ಜನ ಹೆಣ್ಮಕ್ಳು ಅಣ್ಣ. ಓಹೋ, ಅಂದ್ರೆ ಒಂದ್ ಹೆಣ್ಮಗಳಾದಾಗ್ಲೇ ಅತ್ತೆಯ ಕಾಟ ಹಿಂಗಿತ್ತು, ಇನ್ನು 3 ಹೆಣ್ಮಗಳಾದ್ರು ಅತ್ತೆ ಇದ್ರ ಅವತ್ತಿಗೆ? ಅವ್ರೇ ಇವಾಗ್ಲೂ ಅವ್ರೆ ಅಣ್ಣ. ಆಕೆ ನಾನು ಒಂದ್ ಪಾಪುನೇ ಅಣ್ಣ. ಏಜು ಚಿಕ್ಕ ಇರೋದ್ರಿಂದ ತಾಯಿ ಬೇಕು ಮಗು ಬೇಕು, 2ರಲ್ಲಿ ಒಂದೇ ಬದುಕ್ಸ್ಕೊಡಕ್ಕಾಗೋದು. 2 ಬದುಕ್ಸ್ಕೊಡ್ತೀವಿ ಅಂತ ಹೇಳಿದ್ರು ಅಣ್ಣ. ಆಗ ಮಿಷನ್ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಅಣ್ಣ. ಮಿಷನ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಇಬ್ರು ಬದಿಕೊಂಡು ಅಣ್ಣ. ಇಬ್ರು ಬದಿಕೊಂಡ್ಮೇಲೆ ನನಗ್ ಸಾಕು, ಇದೊಂದೇ ಆಪರೇಷನ್ ಮಾಡಿಸ್ಕೊಬಿಡ್ತೀನಿ, ನನ್ ಜೀವದ ಮೇಲೆ ನನ್ಗೆ ಭರವಸೆ ಕೊಡ್ತಾ ಇಲ್ಲ ಅಂತ ನನ್ ಗಂಡನ್ ಕರ್ದೆ ಅಣ್ಣ. ಬರ್ಲಿಲ್ಲ ಅಣ್ಣ ಅವರು. ಅವ್ರ ತಾಯಿ ಬೇಡ, ನಮ್ಮನೇಲಿ ಏನು ಇಲ್ವಾ, ಯಾಕೆ ಮಾಡಿಸ್ಕೊಂಡೆ ಹೊಂದಿಕೆ ಅಂತ ಹೇಳಿದ್ರು ಅನ್ಬಿಟ್ಟು ಬರ್ದೇ ಹೋದ್ರು ಅಣ್ಣ ಅವರು. ಯಾರು ಗಂಡ ಬರ್ಲಿಲ್ಲ ಅಣ್ಣ. ಬರ್ಲಿಲ್ವಾ? ಬರ್ಲಿಲ್ಲ ಅಣ್ಣ. ಅಂದ್ರೆ ನಿಮ್ಮ ಮೊದಲನೇ ಮಗುವಿನ ಹೆರಿಗೆ ಸಮಯದಲ್ಲಿ? ಹೆರಿಗೆ ಸಮಯದಲ್ಲಿ ಬರ್ಲಿಲ್ಲ ಅಣ್ಣ ಅವರು. ಬರ್ದೇ ಇರೋದಕ್ಕೆ ಏನ್ ಕಾರಣ? ಅಂದ್ರೆ ಒಂದಕ್ಕೆ ಬೇಡ, ಏನಕ್ಕೆ ಆಪರೇಷನ್ ಮಾಡಿಸ್ತಿದೀವಿ ಒಂದಕ್ಕೆ. ಓಕೆ, ಇನ್ನು ಬೇಕು ಅನ್ನೋ ಆತನ ಇಚ್ಛೆ. ಗಂಡ್ ಮಕ್ಳು ಬೇಕು ಅಂತ ಅಣ್ಣ. ಓಕೆ, ನಿನಗೆ ಬೇಡ ಅನ್ಸಿದ್ ಯಾಕೆ? ನನಗ್ ಬೇಡ ಅನ್ಸಿದಂದ್ರೆ ಅಣ್ಣ, ನನ್ ಮೇಲೆ ಭರವಸೆ ಕೊಡ್ಲಿಲ್ಲ ಅಣ್ಣ ಅವರು. ತಾಯಿ ಬೇಕೋ ಇಲ್ಲ ಮಗು ಬೇಕು, 2ರಲ್ಲಿ 1 ಬದುಕ್ಸ್ಕೊಡ್ತೀವಿ ಅಂತ ಹೇಳಿದ್ರು ಡಾಕ್ಟ್ರು. ಓಕೆ, ಇಲ್ಲಿ ವೈದ್ಯಕೀಯ ಕಾರಣಗಳಿಂದ ನಿನಗೆ ಬದುಕು ಆಸೆ ಇತ್ತು ಅಥವಾ ಇಚ್ಛೆ ಇತ್ತು, ಹಾಗಾಗಿ ಸಾಕು, ಇದ್ರ ಮೇಲೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ. ಸಾಕು ಅಂತ ಅನಿಸ್ತು ಅಣ್ಣ ನನ್ಗೆ. ಆಯ್ತು. ಬಟ್ ಅದೃಷ್ಟವಶಾತ್ ಮಗು ತಾಯಿ ಇಬ್ರು ಸೇಫ್ ಆದ್ರಿ? ಇಬ್ರು ಬದಿಕೊಂಡ್ ಬಂದ್ವಿ ಅಣ್ಣ. ಓಕೆ, ಅದಾದ ಮೇಲೆನೆ ಇವ್ರ ಕಿರುಕುಳ ಶುರುವಾಗಿದ್ದು? ಆಗಿದ್ದು ಅಣ್ಣ. ಹೆಣ್ಮಕ್ಳು ಹೆಣ್ಪಾಪು ಅಂತ ಹೇಳಿ 3 ಹೆಣ್ಮಕ್ಳಾಗೋವರೆಗೂ ಹೆಂಗ್ ಸಹಿಸ್ಕೊಂಡಿದ್ದವ ಇವ್ರ ಕಿರುಕುಳನ? ಅಥವಾ 2ನೇ ಹೆಣ್ಮಕ್ಳು ಆದಾಗ ಇನ್ನೊಂಚೂರು ಜಾಸ್ತಿ ಆಯ್ತು? ಏನಾಯ್ತು ಕಿರುಕುಳ? ಆಯ್ತು ಅಣ್ಣ. ಇನ್ನೊಂದ್ ಆಗ 2 ವರ್ಷ ಬಿಟ್ಕೊಂಡು ಇನ್ನೊಬ್ಳು ಮಗಳು ಹುಟ್ಟಿದ್ಲು ಅಣ್ಣ. ಅವಾಗ್ಲೂ ಹೆಣ್ಪಾಪು ಅಂತ ತುಂಬಾ ಹಿಂಸೆ ಕೊಟ್ರು. ಗಂಡ್ಮಕ್ಳು ಬೇಕೇ ಬೇಕು ಅಂತ ಆಟ ಮಾಡಿದ್ರು ಅಣ್ಣ. ಆಗ ಇಲ್ಲ,
ಬನ್ನಿ ಆಪರೇಷನ್ ಮಾಡಿಸ್ಕೋಬೇಕು ಅಂತ. ಅವಾಗೆಲ್ಲ ಕಾಯಿನ್ ಭೂತಗಳು ಅಣ್ಣ. ಆಪರೇಷನ್ ಮಾಡಿಸ್ಕೋಬೇಕು ಬನ್ನಿ, ಇಲ್ಲ ನಾನ್ ಮಾಡಿಸ್ಕೋತೀನಿ. ಅವಾಗ ಸಿಗ್ನೇಚರ್ ಮಾಡ್ಸಕ್ಕೆ ಗಂಡನ್ ಸೈನ್ ಬೇಕಿತ್ತಲ್ಲ ಅಣ್ಣ ಆಪರೇಷನ್ ಮಾಡ್ಸಕ್ಕೆ. ಅಲ್ಲ ಹಾಸ್ಪಿಟ್ಲಿಗೆ ಹೋದಾಗ ಗಂಡ ಜೊತೆ ಇರ್ಬೇಕಲ್ವಾ, ಮತ್ತೆ ಅಲ್ಲಿಗೆ ಹೋಗಿ ಸಪರೇಟ್ ಫೋನ್ ಮಾಡಿ ಕರ್ಸ್ಕೊಳ್ಳೋಷ್ಟು ಗಂಡ ಬೇಜವಾಬ್ದಾರಿ ತನ್ನ ತೋರಿಸ ಕಳಿಸ್ತಿರ್ಲಿಲ್ಲ ಅಣ್ಣ. ಯಾವಾಗ್ಲೂ ಹೊತ್ತಕ್ ಸಂಡೆ ದುಡಿಯೋದು ಹೊಲ ಆಯ್ತು ಮನೆ ಆಯ್ತು ಅಣ್ಣ, ಹೊಲ ಆಯ್ತು ಮನೆ ಆಯ್ತು. ನಿನ್ಗೆ ಏನು ಗೊತ್ತಾಗೋದಿಲ್ಲ. ಮತ್ತೆ ಹೆರಿಗೆನೋ ಬಂದಾಗ ಯಾರ ಜೊತೆ ಹೋಗ್ತಿದ್ದೆ ಆಸ್ಪತ್ರೆಗೆ? ಅಲ್ಲಿ ನಮ್ ತವ್ರ ಮನೆ ಕರ್ಕೊಂಡ್ ಹೋಗ್ತಿದ್ರು ಅಣ್ಣ. ಓಕೆ 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 ನೀವು ಅಲ್ಲಿಂದ ಆಸ್ಪತ್ರೆಗೆ ಹೋಗ್ತಿದ್ರಿ, ಬಟ್ ಈತನನ್ನ ನಿನ್ ಗಂಡನ ಮನೆಯಿಂದ ಕರ್ಸ್ಕೊಳ್ಬೇಕಿತ್ತಲ್ಲ, ಅದಕ್ಕೆ ಫೋನ್ ಮಾಡ್ತಿದ್ರಿ? ಅದಕ್ಕೆ ಫೋನ್ ಮಾಡ್ತಿದ್ದ ಅಣ್ಣ. ಆಪರೇಷನ್ ಮಾಡಿಸ್ಕೊಬಿಡ್ತೀನಿ ಬನ್ನಿ, ನಮಗ್ ಬೇಡಿ ಸಾಕು ಬನ್ನಿ, ಇಬ್ರಾಳೆಯ ಇವ್ರನ್ನೇ ಚೆನ್ನಾಗ್ ಓದ್ಸದ ಬನ್ನಿ, ಚೆನ್ನಾಗ್ ಎಜುಕೇಶನ್ ಕೊಡ್ಸ್ಕೊಂಡು ಇವ್ರನ್ನೇ ಸಾಕದ ಬನ್ನಿ, ಗಂಡ್ ಮಕ್ಳ ತರ ಹೆಣ್ಮಕ್ಳ ತರ ಅಂತ ಸಾಕದ ಬನ್ನಿ ಅಂತ ಕರ್ದೆ ಅಣ್ಣ. ಇಲ್ಲ ಗಂಡ್ ಮಕ್ಳು ಬೇಕೇ ಬೇಕು ಅಂತ ಅದೇ ಅಮ್ಮ. ಇಲ್ಲ ಬರೋದಿಲ್ಲ ಅಂತಾನು ಅಂದಿಲ್ಲ ಅಣ್ಣ, ಏನು ಮಾತೇ ಇಲ್ಲ. ತಾಯಿ ಹೇಳ್ದಂಗೆ ಬರ್ಲಿಲ್ಲ ಅಣ್ಣ, ಕರೆದ್ರು ಬರ್ಲಿಲ್ಲ. ಆಗ ಲಾಸ್ಟ್ಗೆ ಅಣ್ಣ ಏನ್ ಮಾಡಕ್ಕಾಗುತ್ತೆ ಅಣ್ಣ, ಸುಮ್ನೆ ಅದೇ ಪುನಃ ಬಂದೆ ಅಣ್ಣ ಊರಿಗೆ. ಊರು ಬಂದಾದ್ಮೇಲೆ ಮತ್ತೆ 2 ವರ್ಷ ಬಿಟ್ಕೊಂಡು ಇನ್ನೊಂದ್ ಹೆಣ್ಪಾಪು ಆಯ್ತು ಅಣ್ಣ. 3 ಜನ ಹೆಣ್ಮಕ್ಳಿದಾರೆ ಅಣ್ಣ ಈಗ. ಬಟ್ ಇದೇನು ಗಂಡನ ವಿಚಾರ ಏನ್ ಆ ಮಟ್ಟಿಗೆ ಹೋಗಿದ್, ಏನ್ ಕಾರಣ ಅದು ಪರ್ಟಿಕ್ಯುಲರ್ಲಿ ಏನಾಯ್ತು ಅಲ್ಲಿ? ತುಂಬಾ ಹಿಂಸೆ ಕೊಡೋರಣ್ಣ, ತಾಯಿ ಮಗ ಇಬ್ರು ಸೇರ್ಕೊಂಡು ಹಿಂಸೆ ಕೊಡೋರಣ್ಣ ಅವ್ರಿಗೆ. ಇವ್ರಿಗೆ ಏನ್ ಅಷ್ಟೇ ಗೊತ್ತಾಗ್ತಿರ್ಲಿಲ್ಲ ಅಣ್ಣ ಜಾಸ್ತಿಯ. ಚಿಕ್ಕ ಮಗ ಇದ್ನಲ್ಲ, ಆ ಚಿಕ್ಕ ಮಗ ಮತ್ತೆ ಅಮ್ಮ ಸೇರ್ಕೊಂಡು ಈ ದೊಡ್ಡ ಮಗ ಅಂದ್ರೆ ನಿಮ್ ಗಂಡನಿಗೆ ತೊಂದರೆ ಕೊಡೋರು? ತೊಂದರೆ ಕೊಡೋರು. ಇವ್ರ ಏನಿಲ್ಲ ಅಣ್ಣ, ದುಡಿಬೇಕು ಬರೀ, ಎಲ್ಲೂ ಹೋಗಂಗಿಲ್ಲ ಅಣ್ಣ. ಹೊಲ ಮನೇಲಿ ಕೆಲ್ಸ ಮಾಡ್ಬೇಕು ಅಣ್ಣ, ಹೊರಗಡೆ ಎಲ್ಲೂ ಹೋಗಂಗಿಲ್ಲ, ಸುತ್ತಾಡಂಗಿಲ್ಲ. ನಾನು ಮನೇಲಿ ಅಡ್ಗೆ ಮಾಡ್ಕೊಡ್ಬೇಕು ಅಣ್ಣ. ಇಷ್ಟೇ ಅಣ್ಣ ಅವ್ರಿಗೆ ಬೇಕಾಗಿದ್ದು. ಹೆಣ್ಮಕ್ಳಾದ್ಮೇಲೆ ಅಣ್ಣ ನಾನ್ ಮಾಡಿಸ್ಕೊಬಿಟ್ಟೆ ಅಣ್ಣ ಆಪರೇಷನ್. ಸಾಕು ನೀ ಬರ್ಲಿ ಬಿಡಿ, ನಾನು ಆಪರೇಷನ್ ಮಾಡಿಸ್ಕೊತೀನಿ. ನನ್ 3 ಮಕ್ಳಾದ್ಮೇಲೆ ನಾನು ಆಪರೇಷನ್ ಮಾಡಿಸ್ಬಿಟ್ಟೆ ನಾನು. ಸಾಕು ಅಂತೇಳಿ 3 ಜನ ಮಕ್ಳಾದೋ ಅಣ್ಣ. ಅವ್ರ ಏನೇ ಹಿಂಸೆ ಕೊಟ್ರು, ಏನೇ ಮಾಡಿದ್ರು ಸಹಿಸ್ಕೊಂಡು ಅಣ್ಣ ನಾನ್ ಹೆಂಗೋ ಕೆಲ್ಸ ಮಾಡ್ಕೊಂಡು ಹೋಗ್ತಿದ್ದೆ ಅಣ್ಣ. ಮಕ್ಳು ಅವರು ಚಿಕ್ಕ ಮಗಂದು ಮದ್ವೆ ಆಯ್ತು ಅಣ್ಣ ಅವ್ರದುವೆ. ಅಣ್ಣನ್ ಮಗಳನ್ನೇ ಮದ್ವೆ ಮಾಡ್ಕೊಂಡ್ರು ಅಣ್ಣ ಅವ್ರು. ಯಾರ ಮಗಳನ್ನ? ಅಣ್ಣನ್ ಮಗಳನ್ನೇ, ಅವ್ರ ಮತ್ತೆ ಅಣ್ಣನ್ ಮಗಳನ್ನೇ ಮಾಡ್ಕೊಂಡ್ರು. ಅವ್ರಿಗೆ ಚಿಕ್ಕ ಮಗನ್ಗೆ ಅವ್ರ ಅಣ್ಣನ್ ಮಗಳನ್ನೇ ಮದ್ವೆ ಮಾಡ್ಕೊಂಡ್ರು ಅಣ್ಣ. ಮದ್ವೆ ಮಾಡ್ಕೊಂಡಾದ್ಮೇಲೆ ನನ್ ಜಾಸ್ತಿ ದ್ವೇಷಕ್ ಇದ್ ಮಾಡಿದ್ರು ಅಣ್ಣ. ಅಣ್ಣನ್ ಮಗಳ್ ಮದ್ವೆ ಮಾಡ್ಕೊಂಡಾದ್ಮೇಲೆ ನಂತರ ನನ್ ಸೊಸೆ ನಂತರ ಗಂಡ್ ಮಕ್ಕಳನ್ನೇ ಇರ್ತಾಳೆ ಅಂತೆಲ್ಲಾ ಮಾತಾಡೋದು ಅಣ್ಣ. ಚುಚ್ಚಿ ಮಾತಾಡೋದು ಅಣ್ಣ. ನಮ್ದಿಲ್ಲ, ಒಂದಿನನು ನಮ್ದಿಲ್ಲ, ಇವತ್ತಿಲ್ಲ ನಾಳೆ ಸಿಗ್ತದೆ ಅನ್ನೋ ಭರವಸೆ ಮೇಲೆ ಬದುಕ್ತೆ ಅಣ್ಣ ನಾನು. ಆದ್ರೆ ಇವಾಗ್ಲೂ ನನಗ್ ನಮ್ದಿ ಇಲ್ಲ ಅಣ್ಣ. ಸರಿ, ಗಂಡ ತೀರೋಗಿದ್ ವಿಚಾರವಾಗಿ ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡುವ. ಅಂದ್ರೆ ಏನಾಯ್ತು ಅದಕ್ಕೆ? ಆ ದಿನ ಮುಂಚೆ ಅಥವಾ ಕಡೆಯಲ್ಲಿ ಅವ್ರು ನಿನ್ಗೆ ಏನ್ ಹೇಳಿದ್ರು, ಅಥವಾ ಯಾವ್ದೊಂದು ಕಾರಣ ಅಂದ್ರೆ ಹೆಣ್ಮಕ್ಳಾಗಿರೋದ್ರ ಬಗ್ಗೆ ಅಥವಾ ಬೇರೆ ಯಾವುದೋ ವಿಚಾರದ ಬಗ್ಗೆ ಕಿರುಕುಳ ಕೊಡ್ತಾ ಇದ್ರು ಸರಿ, ಬಟ್ ಅವ್ರು ಸಾಯೋ ನಿರ್ಧಾರ ಮಾಡುವಂತದ್ದು ಏನಾಯ್ತು ಪರ್ಟಿಕ್ಯುಲರ್ಲಿ? ಅಥವಾ ಫಸ್ಟ್ ಆಯ್ತು ಅಣ್ಣ, ಅವ್ರದ್ದು ಮದ್ವೆ ಆಯ್ತು ಅಣ್ಣ. ಮದ್ವೆಗೆ ಅವ್ರಿಗೂ ಒಂದ್ ಪಾಪು ಆಯ್ತು ಅಣ್ಣ. ಅವ್ರು ಪ್ರೆಗ್ನೆಂಟ್ ಆದ್ರು ಅಣ್ಣ. ಪಾರ್ಗಿತಿ ಪ್ರೆಗ್ನೆಂಟ್ ಆದ್ರು. ಪ್ರೆಗ್ನೆಂಟ್ ಆಗ್ಬೇಕಾದ್ರೆ ನನ್ನ ತುಂಬಾ ಹೀಯಾಳ್ಸಿ ಮಾತಾಡೋದು ಅಣ್ಣ. ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಹೀಯಾಳ್ಸಿ ಮಾತಾಡೋದು. ಅಕ್ಕಪಕ್ಕವ್ರ ಜೊತೆ ಯಾರ ಜೊತೆನೂ ಮಾತಾಡಂಗಿಲ್ಲ ಅಣ್ಣ ನಾನು. ಯಾರು ಹೀಯಾಳಿಸ್ತಿದ್ದು? ನಮ್ಮ ಅತ್ತೆನೇ ಅಣ್ಣ. ಬಟ್ ವಾರ್ಗಿತಿದೇನ್ ಸಮಸ್ಯೆ ಇರ್ಲಿಲ್ಲ ಅಲ್ಲಿ? ಅವ್ರದ್ದೇನು ಇಲ್ಲ ಅಣ್ಣ. ಇವರೇ ಸಪೋರ್ಟ್ ಆಗಿ ನಿಂತ್ಕೋತಿದ್ರಲ್ಲ ಅಣ್ಣ. ಇವರೇ ಎತ್ಕಟ್ಟದು. ನನ್ ಸೊಸೆಗೆ ನನ್ ತರ ಗಂಡ್ಮಕ್ಳು. ಇವ್ರು ನಮ್ಮ ಅತ್ತೆಗೆ 2 ಜನನೇ ಗಂಡ್ಮಕ್ಳೇ ಅಣ್ಣ, ಹೆಣ್ಮಕ್ಳಿಲ್ಲ ಅವ್ರಿಗೆ. ನನ್ ಸೊಸೆಗೆ ನನ್ ತರನೇ ಗಂಡ್ಮಕ್ಳಾಯ್ತದೆ ಅಂತ ಹೇಳಿ ನನ್ಗೆ ಚುಚ್ಚಿ ಮಾತಾಡೋದು ಅಣ್ಣ. ಹೆಂಗಣ್ಣ ಸಹಿಸ್ಕೊಳ್ಳೋದು, ಎಷ್ಟು ಅಂತ ಸಹಿಸ್ಕೊಳ್ಳೋದಣ್ಣ. ನನ್ಗೂ ಕೇಳಿ ಅವೆಲ್ಲ ಅವು ಕೆಟ್ಟ ಮಾತ್ಕೊಳ್ಳೋ ಅಣ್ಣ. ನನ್ಗೆ ಅವೆಲ್ಲ ಮಾತಾಡಕ್ ಇಷ್ಟ ಇಲ್ಲ ನನ್ಗೆ. ಹಂಗಂತ ಹೇಳಿ ಅಣ್ಣ ಅವ್ರಿಗೂ ಗಂಡ್ ಪಾಪು ಆಗ್ಲಿಲ್ಲ ಅಣ್ಣ. ಅವ್ರಿಗೂ ಹೆಣ್ಪಾಪುನೇ ಆಗಿದ್ದು. ಅವ್ರಿಗೂ 2 ಜನ ಹೆಣ್ಮಕ್ಳು ಅಣ್ಣ, ನನ್ಗೂ 3 ಜನ ಹೆಣ್ಮಕ್ಳು ಆಯ್ತು ಅಣ್ಣ. ಡಿವೈಡ್ ಆಗ್ಬೇಕಿತ್ತು. ಇವ್ರು ಬ್ಯಾಂಕ್ ಅಲ್ಲಿ ಅಣ್ಣ 8 ಲಕ್ಷ ಲೋನ್ ತಕೊಂಡ್ರು ಅಣ್ಣ. ಯಾರು?
ನಮ್ಮ ಐದನ್ನು ನಮ್ಮ ಅತ್ತೆನೂ ಸೇರ್ಕೊಂಡು ಅಣ್ಣ. ಕಾರಣ ಹಲೋ, ಕಾರಣ ಏನವ ಅಂದೆ. ಏನು ಇಲ್ಲ ಅಣ್ಣ, ಲೋನು ಬ್ಯಾಂಕಲ್ಲಿ ಲೋನ್ ಅಣ್ಣ. ಗೊತ್ತವಾ ಏನ್ ಕಾರಣಕ್ಕೆ ತಗೊಂಡ್ರು ಅಂತ? ಏನಿಗೆ ತಕೊಂಡ್ರು ಅಂತ ಗೊತ್ತಿಲ್ಲ ಅಣ್ಣ, ಹೇಳಲಿಲ್ಲ ನಮ್ಗೆ ಅಣ್ಣ. 8 ಲಕ್ಷ ಲೋನ್ ತಗೊಂಡ್ರು. ಎಷ್ಟ್ ತಗೊಂಡ್ರಿ, ಎಷ್ಟ್ ಸಾಲ ತೀರ್ಸಿದ್ರಿ, ಎಷ್ಟು ಉಳಿತು ಅಂತ ನಮ್ಮ ಯಜಮಾನ್ರು ಕೇಳಿದ್ರು ಅಣ್ಣ. ಕೇಳ್ಬೇಕಾದ್ರೆ ನಿನ್ಗೇನ್ ಹೇಳ್ಬೇಕು, ನೀನ್ ಹೆಂಡತಿ ಮಕ್ಳು ಸಾಕ್ತಾ ಇಲ್ವಾ ನಾವು, ನಿನ್ಗೆ ಯಾಕೆ ಹೇಳ್ಬೇಕು, ನೀನ್ ಏನಿರೋ ಒಂದ್ ಕೆಲ್ಸ ಮಾಡ್ಕೊಂಡು ಒಂದ್ ಮುದ್ದೆ ಇಟ್ಟು ಉಣ್ಕೊಂಡು ಇರ್ಬೇಕಷ್ಟೇ, ನೀನು ಏನು ಕೇಳಂಗಿಲ್ಲ ಅಂತ. ಏನು ಕೇಳಂಗಿಲ್ಲ, ನಿನ್ ಹೆಂಡತಿ ಮಕ್ಳಿಗೆ ಇಟ್ಟಾಗ್ತಾ ಇಲ್ವಾ ನಾವು ಅಂತ ಹೇಳಿದ್ರು ಅಣ್ಣ. ಸರಿ ಅಂತ ಅನ್ಬಿಟ್ಟು ಇವ್ರು ಅಷ್ಟೇ ಇಷ್ಟೆಲ್ಲ ಆದ್ಮೇಲೆ ನಾನ್ ದುಡಿತಾ ಇದೀನಿ, ನನ್ನ ಹೆಂಡತಿ ಮಕ್ಳು ನೀವೇನು ಇಟ್ಟಾಕದ್ಬೇಡಿ, ನಮ್ದು ಏನೈತೆ ನಮಗ್ ಕೊಟ್ಬಿಡಿ, ನಾವು ಬದುಕ್ತೀವಿ ಅಂತ ಇವ್ರು ಅಂದ್ರು ಅಣ್ಣ. ಹಂಗಂತ ಅಂದ್ಮೇಲೆ ಹಂಗ ಅನ್ಕೊಂಡೆ, ಒಂದ್ ವಾರನ್ಗಟ್ಲೆ ಜಗಳ ನಡೀತು ಅಣ್ಣ. ನಡೆದ್ಮೇಲೆ ಸರಿ ಇಷ್ಟ ಆದ್ಮೇಲೆ ತಗೊಳ್ಳಿ ಅಂದ್ಬಿಟ್ಟು ಡಿವೈಡ್ ಮಾಡಿದ್ರು ಅಣ್ಣ ಎಲ್ಲಾನು. ಡಿವೈಡ್ ಮಾಡಿದ್ರ 5 ಲಕ್ಷ ಸಾಲ ಬತ್ತೈತೆ ತಗೊಂಡ್ ಹೋಗಿ ಅಂತ ಹೇಳಿದ್ರು ಅಣ್ಣ. 5 ಲಕ್ಷ ಏನ್ ಮಾಡಕ್ ಸಾಲ ಮಾಡಿದ್ರಿ ಅಂದ್ರೆ, ಅಪ್ಪ ತೀರೋಗಿತ್ತಲ್ಲ ಅವಾಗ್ಲೇ ಮಾಡಿರೋದು, ಅವಾಗ್ಲಿಂದ ಇನ್ನೂ ಇದ್ದದ ಇಷ್ಟೆಲ್ಲ ಗೆದಿರೋದು ಎಲ್ಲಿ ಅಂತ ಕೇಳಿದ್ರೆ ಲೆಕ್ಕನೇ ಇಲ್ಲ ಅಣ್ಣ ಅದು. ಸರಿ ಅಂತ ಹೇಳ್ಬಿಟ್ಟು 5 ಲಕ್ಷ ಸಾಲ ಹೊತ್ಕೊಂಡು ಆದ್ವಿ ಅಣ್ಣ. 5 ಲಕ್ಷ ಸಾಲ ಇಲ್ಲಿವರೆಗೂ ತೀರಿಸ್ಕೊ ಬಂದ್ವಿ ಅಣ್ಣ. ಇನ್ನೂ 2 ಲಕ್ಷ ಸಾಲ ಐತೆ ಅಂತ ಹೇಳ್ತಾವ್ರೆ. ನನ್ ಮಗಳು ಒಬ್ಳು ದೊಡ್ಡೋಳು, ಒಬ್ಳು 19 ವರ್ಷದಳು ಅಣ್ಣ. 19 ವರ್ಷ ತುಂಬಿ 20 ವರ್ಷ ನಡೀತೈತೆ ಒಬ್ಳಿಗೆ. ಇನ್ನೊಬ್ಳಿಗೆ 18 ವರ್ಷ ಅಣ್ಣ. ಇನ್ನೊಬ್ಳಿಗೆ 16 ವರ್ಷ. ಒಬ್ಳು ಹಿಂಗೆ ಕಾಲೇಜ್ಗೆ ಹೋಯ್ತಾ ಇರ್ಬೇಕಾದ್ರೆ ಅಣ್ಣ, ಯಾಕೆ ತೀರೋದ್ರು ಅಂತ ಹೇಳ್ತೀನಿ ಅಣ್ಣ. ಫಸ್ಟ್ ಒಂದ್ಸಲ ಹಿಂಗೆ ಜಗಳ ನಡೀತು ಅಲ್ಲ ಅಣ್ಣ, ಡಿವೈಡ್ ಆದು ಅಂತ ಹೇಳಿದ್ಮೇಲೆ ನಾನು, ಅವಾಗ ಅಣ್ಣ ಇವ್ರೇನ್ ಮಾಡಿದ್ರು, ಹೊಲ್ದತ್ರ ಜಮೀನ್ ಹತ್ರ ಜಗಳ ಆಡವ್ರಿ ಅಣ್ಣ. ಯಾರು ಅಣ್ಣ ತಮ್ದಿರು? ಜಗಳ ಆಡವ್ರಿ ಅಣ್ಣ ಜಮೀನ್ ಹತ್ರ. ನಾನ್ ಮನೇಲಿ ಇದ್ದೆ ಅಣ್ಣ, ನನಗ್ ಗೊತ್ತಿಲ್ಲ ಜಗಳದ ಬಗ್ಗೆ. ನಾಟಿ ಮಾಡ್ತೀವಲ್ಲ ಅಣ್ಣ, ಅದು ಎಲ್ಲೋ ಸ್ವಲ್ಪ ಪೈರ್ ಇರ್ತದಲ್ಲ, ಪೈರ ಹೇಳ್ಬಿಟ್ಟೆ ಕಿತ್ಕೊಂಡವ್ರೆ ಅಣ್ಣ. ಅದನ್ನ ಕಿತ್ಕೊಂಡವ್ರೆ ಅಂತ ಹೇಳಿ ಜಗಳ ಆಗೈತೆ ಅಣ್ಣ. ಅಲ್ಲಿ ಹೊಲ್ದತ್ರ ಜಗಳ ನಡೆದೈತೆ ಜಮೀನ್ ಹತ್ರ. ಬಂದ್ರು ಅಣ್ಣ, ಮನೆಗ್ ಬಂದ್ಬಿಟ್ಟು ಏನಂದ್ರು, ಇಲ್ಲೂ ಜಗಳ ಆಡಿದ್ರು. ಚಿಕ್ಕ ಪುಟ್ಟದ್ಕೆಲ್ಲ ನೀನು ಹಿಂಗೆಲ್ಲ ಕೇಳ್ತೀಯಲ್ಲ, ನಾನ್ ಎಲ್ಲದಕ್ಕೂ ಸವರ್ಸ್ಕೊಂಡ್ ಬದುಕ್ತೀನಿ, ಈ ತರ ನೀನ್ ಚಿಕ್ಕ ಪುಟ್ಟದ್ಕೂ ಕೇಳ್ತಿದ್ಯಲ್ಲ ಅಂತ ತಮ್ಮನ್ ಜೊತೆ ಕೇಳ್ತಾ ಇದ್ರು ಅಣ್ಣ. ನಮ್ಮ ಅತ್ತೆ ಇರ್ಲಿಲ್ಲ ಅಣ್ಣ, ಇವ್ರು ನಮ್ಮ ಯಜಮಾನ್ರ ಜೊತೆಲೆ ಜಗಳಕ್ ಹೋದ್ರು. ಹೋದ್ಮೇಲೆ ಅಣ್ಣ ಏನಾಯ್ತು, ನಾವ್ ಇಲ್ಲಿರೋದ್ ಬೇಡ, ಹೊಂಟೋಗ್ಬಿಡದ ಬಾ ಅಂತ ಕರೆದ್ರು ಅಣ್ಣ. ಅದಕ್ ನಾನೇನ್ ಹೇಳ್ದೆ, ಎಲ್ಗ್ ಹೋಗೋದು, ನಾವ್ ಇಲ್ಲೇ ಇರ್ಬೇಕು, ಇಲ್ಲೇ ಬದುಕ್ಬೇಕು, ನಾವ್ ಯಾಕೆ ಎಲ್ಗೋದಿರಿ, ಅವಾಗ್ಲಿಂದ ನಾವ್ ಸಾಲ ತೀರ್ಸ್ಕೊ ಬಂದಿಲ್ವಾ, ಇವಾಗ ಎಲ್ಗೋಯ್ತೀರಿ, ನಮ್ ಬರೋದಿಲ್ಲ ಅಂತ ಹೇಳ್ದೆ ಅಣ್ಣ ಅವ್ರಿಗೆ ನಾನು. ಅಂತ ದರದರ್ನ ಎಳ್ಕೊಂಡ್ ಬಂದ್ರು ಅಣ್ಣ ನನ್ನನ್ನ. ಎಳ್ಕೊಂಡ್ ಬಂದ್ರು ನಾನ್ ಬರೋದಿಲ್ಲ ಅಂತ ಬೈಕ್ ಹತ್ತು ಅಂದ್ರು ಅಣ್ಣ. ನಮ್ಮ ಹತ್ತಕ್ ಹೋಗ್ಲಿಲ್ಲ ಅಣ್ಣ ನಾನು, ಬರೋದಿಲ್ಲ ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ. ಸಡನ್ ಆಗಿ ಅವರೇ ಬೈಕ್ ತಗೊಂಡ್ ಹೊಂಟೋದ್ರು ಅಣ್ಣ. ಬೆಳಿಗ್ಗೆನೋ ಸಂಜೆನೋ? ಅದು ಸಂಜೆ ಅಣ್ಣ, ನೈಟು. ಓಕೆ, ಹಂಗೆ ಬೈಕ್ ಹತ್ರ ದರದರ್ನ ಎಳ್ಕೊಂಡು ಹೋಗಿ ಅಂದ್ರೆ ಎಲ್ಲಿಗೆ ಹೋಗೋ ಪ್ಲಾನ್ ಅವ್ರದ್ದು? ಗೊತ್ತಿಲ್ಲ ಅಣ್ಣ, ಇಲ್ಲಿರೋದ್ ಬೇಡ, ಊರಲ್ಲಿ ಇರೋದ್ ಬೇಡ, ನಾವ್ ಎಲ್ಲಾರು ಹೋಗತ್ತಪ್ಪ. ಓಕೆ, ಬಟ್ ಎಲ್ಲಾದ್ರೂ ಹೋಗೋಣ ಅನ್ನೋದು ಓಕೆ, ಬಟ್ ಎಲ್ಲಿಗೆ ಹೋಗೋಣ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಣ್ಣ. ಎಲ್ಲಿ ಅದು ಸ್ವಲ್ಪ ಭಯ, ಅಥವಾ ಓಕೆ ನಾಳೆ ಅದು ಸರಿ ಆಗಲ್ಲ ಅಂತ ನೀವು ಅಲ್ಲೇ ಇದ್ದು ಸಾಧಿಸೋಣ ಅನ್ನೋದು ಮನಸ್ಥಿತಿ ನಿಮ್ದು ಇತ್ತು ಅಣ್ಣ. ನನ್ಗೆ ಬೇಕು, ನಾವ್ ಇಲ್ಲೇ ಬದುಕ್ಬೇಕು ಅನ್ನೋ ಆಸೆ ಅಣ್ಣ ನನ್ಗೆ. ಅಂತ ಹೇಳ್ಬಿಟ್ಟು ನಾನ್ ಹೋಗ್ಲಿಲ್ಲ ಅಣ್ಣ. ನಾನು ಪುನಃ ಒಳಗಡೆಗ್ ಬಂದ್ಬಿಟ್ಟೆ ಅಣ್ಣ. ನಾನು ಬಂದೇವ್ರು ಸಡನ್ ಆಗಿ ಬೈಕ್ ತಗೊಂಡ್ ಹೊಂಟೋಗ್ಬಿಟ್ರು ಅಣ್ಣ. ಬೈಕ್ ತಗೊಂಡೋಗಿ ಎಲ್ಲಿ ಹೋಗೋರೆ ಏನ್ ಹೋಗೋರೆ ಅಂತ ಗೊತ್ತಿಲ್ಲ. ನಾನ್ ಫೋನ್ ಮಾಡಿ ಅಂತ ಅವ್ರ ಮನೆಯವ್ರಿಗೆಲ್ಲ ಹೇಳ್ದೆ. ಎಷ್ಟೊತ್ತಿಗೆ ನೀವು ಬೇರೆ ಬೇರೆ ಮನೇಲಿ ಇದ್ರ? ಹ್ಞೂ ಅಣ್ಣ, ಬೇರೆ ಬೇರೆ ಇದ್ದು. ಮನೆ 2 ಕಟ್ಸಿದ್ರ ಅಥವಾ ಆಮೇಲೆ ಕಟ್ಟಿಸ್ಕೊಂಡ್ರ? ಇಲ್ಲ ಅಣ್ಣ, 2 ಇದ್ದು, ಅದನ್ನೇ ಡಿವೈಡ್ ಮಾಡ್ಕೊಂಡು ಅಣ್ಣ. ಓಕೆ ಓಕೆ, ಸೊ ನಿಮ್ ಸಂಸಾರ. ಬಟ್ ಅತ್ತೆ ಆ ಮಗನ್ ಜೊತೆ ಇದ್ರಾ? ಅವ್ರ ಜೊತೆ ಇದ್ರು ಅಣ್ಣ ಅವರು. ಸರಿ ಆಯ್ತು. ಇವರು ಹೀಗೆ ಬೈಕ್ ತಗೊಂಡು ಹೋದಾಗ ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ, ಬಟ್ ನಿಮ್ ತವ್ರ ಮನೆಗೆ ನೀವು ವಿಷಯ ತಿಳಿಸಿದ್ರಿ? ವಿಷಯ ತಿಳಿಸ್ದೆ ಅಣ್ಣ. ಆಮೇಲೆ ಇಲ್ಲಿ ಅವ್ರಿಗೆ ಅಣ್ಣ ತಮ್ದಿರೆಲ್ಲ ಸೇರ್ಕೊಂಡು ನೋಡಿದ್ರು, ಹುಡ್ಕುದ್ರು ಅಣ್ಣ. ಇವ್ರ ಯಾಲೇ ಡ್ರಿಂಕ್ಸ್ ಮಾಡ್ಕೊಂಡ್ ಅಣ್ಣ, ಡ್ರಿಂಕ್ಸ್ ಒಳಗೆ 5 ಜನ ಸೇರ್ಸ್ಕೊಂಡ್ ಕುಡ್ದವ್ರೆ ಅಣ್ಣ. ಅಂದ್ರೆ ಹಾಗೆ ಹೊರಟು ಹೋದವ್ರೆ ತಕ್ಷಣ ಬಾರ್ಗ್ ಹೋಗಿದ್ದಾರೆ? ಹೋಗವ್ರೆ ಅಣ್ಣ. ಬಟ್ ಬಾರ್ಗ್ ಹೋಗಕ್ಕಿಂತ ಮುಂಚೆ ಅಲ್ಲಿ ಸಾಯ್ಲಿಕ್ಕೆ ಏನೇನು ಬೇಕಿತ್ತು ಅದನ್ನ ತಯಾರು ಮಾಡ್ಕೊಂಡು ಹೋಗಿದ್ದಾರೆ? ಹೋಗವ್ರೆ ಅಣ್ಣ. ಬಾರ್ ಒಳಗಡೆನೆ ಆಗಿರೋದಾ ಇದು? ಇಲ್ಲ ಅಣ್ಣ, ಅದೆಲ್ಲ ಹೊರಗಡೆಗ್ ಬಂದ್ಬಿಟ್ಟವ್ರೆ ಅಣ್ಣ. ಅವ್ರು ಡ್ರಿಂಕ್ಸ್ ಮಾಡಾದ್ಮೇಲೆ ಹೊರಗಡೆಗ್ ಬಂದ್ಬಿಟ್ಟವ್ರೆ ಅಣ್ಣ. ಅಲ್ಲಿ ನನ್ ತಮ್ಮಂಗ್ ಗೊತ್ತಾಗೈತೆ ಅಣ್ಣ. ಅವ್ರು ನಮ್ಮೂರ್ ಹತ್ರಕ್ಕೆ ಹೋಗಿರೋದು ಅಣ್ಣ ಇವ್ರು.
ನಿಮ್ಮೂರ್ಗೂ ಗಂಡನೂರ್ಗೂ ಎಷ್ಟು ವ್ಯತ್ಯಾಸ? ತುಂಬಾ ದೂರ ಅಣ್ಣ, ತುಂಬಾ ದೂರ ಅಣ್ಣ. ಬಟ್ ಇವ್ರು ಗಾಡಿ ತಗೊಂಡು ಅಲ್ಲಿವರೆಗೂ ಹೋಗ್ಯಾರೆ. ಅಲ್ಲಿವರೆಗೂ ಹೋಗೋರೆ ಅಣ್ಣ. ಈ ಹುಡ್ಕೋ ಪ್ರಯತ್ನ ಮಾಡಿದ್ರಲ್ಲ, ಇವ್ರದ್ದೇನು ನಿಜವಾಗ್ಲೂ ಹುಡ್ಕೋಬೇಕು ಅಂತ ಹುಡ್ಕೋದ್ರ ಅಥವಾ ನಮ್ ಕಡೆಯಿಂದ ಒಂದ್ ಚಿಕ್ಕ ಪ್ರಯತ್ನ ಅಂತ ಮಾಡಿದ್ರ? ಒಂದ್ ಚಿಕ್ಕ ಪ್ರಯತ್ನ ಅಂತ ಮಾಡಿರೋದು ಅಣ್ಣ. ಬಟ್ ಆ ಮಟ್ಟಿನ ಕಾಳಜಿ ಏನ್ ಇರ್ಲಿಲ್ಲ ಅಲ್ಲಿ. ಏನ್ ಇರ್ಲಿಲ್ಲ ಅಣ್ಣ. ಗೊತ್ತಾಗಿದ್ ಯಾವಾಗ? ಏನಣ್ಣ? ನಿಮಗ್ ಗೊತ್ತಾಗಿದ್ ಯಾವಾಗವ ಅಂದೆ? ನನ್ಗ್ ಗೊತ್ತಾಗಿದ್ದು ಅಣ್ಣ, ನಾನ್ ಸಡನ್ ಆಗಿ ಅವ್ರ ಬೈಕ್ ತಗೊಂಡ್ ಹೋದ ತಕ್ಷಣ ನಾನು ಫೋನ್ ಮಾಡ್ದೆ ಅಣ್ಣ ನನ್ನ ಅವ್ರ ಮನೆಯವ್ರಿಗೆ. ಅವ್ರು ಅಲ್ಲಿ ಗಂಟ ಹೋಗೋರೆ. ಅಲ್ಲಿ ಏನಾಗೈತಿ ಅಂದ್ರೆ ಅಲ್ಲಿ ಗಣೇಶನೇ ಕಾಪಾಡಿರೋದು ಅಣ್ಣ. ಗಣೇಶನ್ ಬಿಡ್ತಾ ಇದ್ರಂತೆ, ಗೌರಿ ಹಬ್ಬದ ಟೈಮ್ ಅಣ್ಣ. ಗಣೇಶನ್ ಬಿಡ್ತಾ ಇದ್ರಂತೆ. ಯಾರೋ ನಿಮ್ ಬಾವ ಬಾರಲ್ಲಿ ಇರೋದ್ ನೋಡ್ದೆ ನಾನು ಅಂತ ಹೇಳಿದ್ರಂತೆ ಅಣ್ಣ ನನ್ ತಮ್ಮಂಗೆ. ಅವಾಗ ನನ್ ತಮ್ಮ ಸಡನ್ ಆಗಿ ಅಲ್ಲಿ ಹೋಗಿ ಹುಡುಕ್ಬೇಕಾದ್ರೆ ಇವ್ರ ಆಲೆಯ ತುಂಬಾ ಹೆವಿ ಆಗಿ ಡ್ರಿಂಕ್ಸ್ ಮಾಡ್ಕೊಂಡು ವಾಮಿಟ್ ಮಾಡ್ಕೊಂಡು ತುಂಬಾ ಸೀರಿಯಸ್ ಆಗಿರೋದಂತೆ ಅಣ್ಣ ಇವ್ರಿಗೆ. ಓಕೆ, ಬಟ್ ಅದ್ರ ಒಳಗಡೆ ಏನೋ ಬೆರೆಸಲಾಗಿದೆ ಅನ್ನೋದು ನಿಮ್ ತಮ್ಮನಿಗೆ ಗೊತ್ತಾಯ್ತಾ ಆ ಕ್ಷಣಕ್ಕೆ? ಗೊತ್ತಾಯ್ತಣ್ಣ. ಡಾಕ್ಟರ್ ಹೇಳಿದ್ರಣ್ಣ 5 ಜನ ಸೇರ್ಸ್ಕೊಂಡ್ ಕುಡ್ದವ್ರೆ ಅಂತ ಹೇಳಿದ್ರು. ಓಕೆ, ಅಲ್ಲಿ ಬಿದ್ದಿರೋ ಡಬ್ಬ ನೋಡಿ ಗೊತ್ತಾಗಿದ್ದಲ್ಲ, ಬಟ್ ಇದು ಆಸ್ಪತ್ರೆಗೆ ತೋರ್ಸಾದ್ಮೇಲೆ ಡಾಕ್ಟರ್ ಕೊಟ್ಟ ರಿಪೋರ್ಟ್ ಇಂದ ಗೊತ್ತಾಗಿದ್ದು. ಡಾಕ್ಟರ್ ರಿಪೋರ್ಟ್ ಇಂದ ಗೊತ್ತಾಗಿರೋದು ಅಣ್ಣ ನಮ್ಗೆ. ಬಟ್ ಬದುಕಿದ್ರ ಅಂದ್ರೆ ನಿಮ್ ತಮ್ಮ ನೋಡಿದಾಗ ಅವ್ರು ಬದುಕಿದ್ರು? ಹಲೋ ಅಣ್ಣ, ಕೇಳಿಸ್ತೈತನವ? ಇವಾಗ ಕೇಳಿಸ್ತೈತೆ ಅಣ್ಣ. ನಿಮ್ ತಮ್ಮ ಅಲ್ಲಿ ಹೋಗಿ ನೋಡಿದಾಗ ಅವ್ರು ಬದುಕಿದ್ರು? ಬದುಕಿದ್ರು ಅಣ್ಣ, ಉಸಿರಾಡ್ತಾ ಇದ್ರು. ಹಾಸ್ಪಿಟಲ್ ತಗೊಂಡೋದ್ರು ಅಣ್ಣ. ಹಾಸ್ಪಿಟ್ಲ್ ತಗೊಂಡೋದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿ ಏನಂದ್ರೆ ಅಲ್ಲಿಂದ ಬದಿಕೊಂಡ್ ಬಂದ್ರು ಅಣ್ಣ. ಅವಾಗ ಬದಿಕೊಂಡ್ ಬಂದ್ರು ಅಣ್ಣ. ಬಂದಾದ್ಮೇಲೆ ಈ ತರ ಎಲ್ಲಾ ಮಾಡ್ಬೇಡಿ, ಆಮೇಲೆ ನ್ಯಾಯ ಕೂರಿಸ್ದೆ ಅಣ್ಣ ನಾನು. ತುಂಬಾ ಮೋಸ ಮಾಡಿದ್ರಲ್ಲ, ನಮ್ಮೂರಿಂದಾನು ಬಂದ್ರು, ಇಲ್ಲಿಂದ ಬಂದು ಸಾಯೋದೇನಿತ್ತು, ನಮ್ಮೂರ್ ಗಂಟ ಬಂದು ಸಾಯೋದೇನಿತ್ತು ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಬಂದಿದ್ರು ಅಣ್ಣ. ನಮ್ಮ ಅಪ್ಪ ಅಮ್ಮ ಊರಿಂದ 2 ಜನ ಕರ್ಕೊಂಡ್ ಬಂದಿದ್ರು ಅಣ್ಣ. ಇಲ್ಲಿ ನಾನ್ ಏನ್ ತಪ್ಪು ಮಾಡಿದೀನಿ, ನನ್ನನ್ ಯಾಕೆ ಇಲ್ಲಿ ಬಿಟ್ಬಿಟ್ಟು ಹೋದ್ರಿ ನೀವು, ಈ ತರ ಎಲ್ಲ ಯಾಕೆ ಮಾಡಿದ್ರಿ, ಅಣ್ಣ ತಮ್ಮದಿ ಜಗಳ ಮಾಮೂಲಿ ಇರ್ತದೆ, ಕೂರ್ಸ್ಕೊಂಡ್ ಕೇಳ್ಬೋದಾಗಿತ್ತಲ್ವ ಯಾರನ್ನಾರೆ ಅಂತ ನನ್ ಗಂಡಂಗ ಅಂದೆ. ಊರಿಂದಾನು ಬಂದಿದ್ರು, ಬಂದಿ ಕೂರಿಸ್ಕೊಂಡ್ ಕೇಳ್ಬೇಕು. ಮದ್ವೆ ಮಾಡಿದ್ರಲ್ಲ ಅಣ್ಣ ಅವ್ರು, ಅವ್ರನ್ನ ಕರ್ಸ್ಕೊಂಡ್ ಕೇಳ್ದು ಅಣ್ಣ. ಕೂರಿಸ್ಕೊಂಡು ಕೇಳ್ಬೇಕಿದ್ರೆ ಅವ್ರು ಬರ್ತೇನೆ, ನಮ್ಮ ಅತ್ತೆನೂ ಬರ್ತಾ ಇಲ್ಲ, ನನ್ನ ಮೈದನೂ ಬರ್ತಾ ಇಲ್ಲ ಅಣ್ಣ. ಅಂದ್ರೆ ನ್ಯಾಯ ಜಾಗಕ್ಕೆ ಬರ್ತೇನೆ ಇಲ್ಲ ಅಣ್ಣ. ಅವ್ರು ಬರ್ತಾ ಇಲ್ಲ ಅಂದ್ರೆ ಎಳ್ಕೊಂಬರ್ಬೇಕಿತ್ತು. ಅಯ್ಯೋ, ಇವ್ರ ಕರೆದ್ರೆ ಏನು ಅವ್ನ್ ಯಾರು ಹೋಗಿ ಸಾಯಿ ಅಂತ ಹೇಳಿದ್ರು, ನಾವ್ ಸಾಯ ಕೇಳಿದವ, ಏನು ಕೊಟ್ಟಿಲ್ವಾ, ಬದ್ಕಟ್ಟವ, ಗೈಕೊಂಡ್ ತಿನ್ನಕ್ಕಾಗೋದಿಲ್ವ ಅವನ್ಗೆ, ಗೈನಾರ್ದೇನೆ ಹೋಗೋನೆ ಸಾಯಕ್ಕೆ, ನಾವೇನ್ ಮಾಡ್ಲಿ ಅಂತ ನಮ್ಮ ಅತ್ತೆ ಅಣ್ಣ. ಬಟ್ ಅಲ್ಲಿ ಅವತ್ತು ಏನು ಪೈರ್ ವಿಚಾರಕ್ಕೆ, ಗದ್ದೆ ಪೈರ್ ವಿಚಾರಕ್ಕೆ ಜಗಳ ಆಯ್ತು, ಅದೇ ಮುಖ್ಯ ಕಾರಣನಾ? ಅದೇ ಮುಖ್ಯ ಕಾರಣ ಅಣ್ಣ. ಆಯ್ತು, ಅದು ಜಗಳ ಆಯ್ತು. ನನ್ ಗಂಡನ್ ಅವ್ರು ಬರ್ಲೇ ಇಲ್ಲ ಅಣ್ಣ. ಇವ್ರಿಗೆ ಬೈಕೊಂಡ್ ಬಾಯಿ ಬಂದಂಗೆಲ್ಲ ಬೈಕೊಂಡು ನ್ಯಾಯದವ್ರು ಬಂದವರು ಹಂಗೆ ಹೊರಟೋದ್ರು ಅಣ್ಣ. ನಾನ್ ಹೇಳ್ಕೊಂಡ್ರೆ ಅದೇನು ಆಗ್ಲಿಲ್ಲ ಅಣ್ಣ. ನ್ಯಾಯದವ್ರೆಲ್ಲ ಬಂದ್ರು, ಹೊರಟೋದ್ರು ಅಣ್ಣ. ಇವ್ರ ಪಾಡ್ಗೆ ಇವ್ರ ಕೆಲ್ಸ ಮಾಡ್ತಾ ಇದ್ರು, ಅತ್ತೆ ಮೈದ ವಾರ್ಗಿತಿ ಎಲ್ಲವ. ಬರ್ಲಿಲ್ಲ ಅಣ್ಣ ಅವ್ರ ಅಲ್ಲಿಗೆ, ನ್ಯಾಯಕ್ಕೂ ಬರ್ಲಿಲ್ಲ. ನ್ಯಾಯದವ್ರು ನಾವೇನವ ಮಾತಾಡ್ಲಿ, ಈಗ ನ್ಯಾಯ ಕೇಳ್ಬೇಕಾದವ್ರು ಅವರೇ ಬರ್ತಾನೆ ಇಲ್ವಲ್ಲ. ಏನು ಕೊಟ್ಟಿಲ್ವಾ, ಬದ್ಕಟ್ಟ ಕೊಟ್ಟಿಲ್ವಾ, ಆಸ್ತಿ ಕೊಟ್ಟಿಲ್ವಾ, ಗೇಯ್ಕೊಂಡ್ ತಿನ್ನಕ್ ಆಗೋದಿಲ್ವಾ ಅಂತ ಅವರೇ ಹೇಳ್ತಾವ್ರಲ್ಲ. ನಾವ್ ಯಾರ ಜೊತೆ ನ್ಯಾಯ ಮಾಡ್ಲಿ ಅನ್ಕೊಂಡ್ ಹೋದ್ರು ಅಣ್ಣ. ಬಂದಿದ್ರು, ಅವರು ಏನು ಮಾತಾಡ್ಲಿಲ್ಲ, ಹೋದ್ರು ಅಣ್ಣ. ನನ್ ಗಂಡನ್ ಕಾಲೆಲ್ಲ ಕಟ್ಕೊಂಡೆ ಅಣ್ಣ. 3 ಜನ ಹೆಣ್ಮಕ್ಳವ್ರೆ, ನಮಗ್ ಮೋಸ ಮಾಡ್ಬೇಡಿ, ಎಲ್ಲಾದ್ರೂ ಹೋಗೇಬೇಕಾದ್ರೆ ಬದುಕದ, ಇವ್ರ ಹಿಂಸೆ ಕೊಡೋದಾದ್ರೆ ಅಂತೆಲ್ಲಾ ಕೇಳ್ಕೊಂಡೆ ಅಣ್ಣ. ಸರಿ ಅಂತ ಹೇಳ್ಬಿಟ್ಟು ಇದ್ರು ಅಣ್ಣ. ಮಾಮೂಲಿ ಕೆಲ್ಸ ಮಾಡ್ತಿದ್ದೋ ಅಣ್ಣ. ಆಗ 5 ವರ್ಷ ಆಯ್ತು. ಮಾಮೂಲಿ ಕೆಲ್ಸ ಮಾಡ್ಕೊಂಡು ಹೋಯ್ತಿದ್ದೋ ಅಣ್ಣ. ಇನ್ನು ಸಾಲ ತೀರಿಲ್ಲ, ಬ್ಯಾಂಕಲ್ಲಿ ಸಾಲ ಐತೆ. ನನ್ ಗಂಡಂಗ್ ವ್ಯವಹಾರದ್ದು ಲೆಕ್ಕದೆಲ್ಲ ಗೊತ್ತಿಲ್ಲ ಅಣ್ಣ. ಅವ್ರಿಗೆ ಗೊತ್ತಾಯ್ತಿರ್ಲಿಲ್ಲ ಅಷ್ಟೇನು. ನಾವ್ ಸೊಪ್ಪು ತಗೊಂಡೋಗಿ ಹೊಗೆ ಸೊಪ್ಪು ಬೆಳಿತೀವಿ ಅಣ್ಣ ನಾವು. ಹೊಗೆ ಸೊಪ್ಪು ಅಣ್ಣ, ಅದನ್ನ ಬೆಳಿತೀವಿ ಅಣ್ಣ. ತಗೊಂಡೋಗಿ ಬೋರ್ಡೋಗ್ಬಿಡ್ತಿದ್ವು ಅಣ್ಣ. ದುಡ್ಡು ಅವರೇ ತಂದು ಕೊಡ್ಬೇಕಿತ್ತು ಅಣ್ಣ. ಅತ್ತೆ ಮೈದನೆ ದುಡ್ಡು ತಂದು ಕೊಡ್ಬೇಕಿತ್ತು ನಮ್ಗೆ. ನಾವ್ ಅವ್ರ ಹತ್ರ ಹೋಗಿ ಇಸ್ಕೋಬೇಕಿತ್ತು. ಬಟ್ ಭಾಗ ಆದ್ಮೇಲೆ ನಿಮ್ಮನ್ನ ನೀವು ನೋಡ್ಕೊಳ್ತಿರ್ಲಿಲ್ವಾ? ಕೊಡ್ಲಿಲ್ಲ, ನಮ್ಗೇನು ಕೊಟ್ಟಿಲ್ಲ ಅಣ್ಣ. ಜಮೀನು ಆಗ್ಲಿ ಬರೀ ಸುಮ್ನೆ ಡಿವೈಡ್ ಅಂತ ಮಾಡಿದಷ್ಟೇ ಅಣ್ಣ. ನಮ್ಮ ಹೆಸರಿಗೆ ಏನು, ನಮ್ಮ ಯಜಮಾನ್ರ ಹೆಸರಿಗೆ ಏನು ಮಾಡ್ಕೊಟ್ಟಿರ್ಲಿಲ್ಲ ಅಣ್ಣ ಅವರು. ಯಾರ ಹೆಸರಲ್ಲಿತ್ತು? ಅತ್ತೆ ಹೆಸರಲ್ಲಿ ಐತೆ ಅಣ್ಣ ಇವಾಗ್ಲೂ. ಜಮೀನೆಲ್ಲ ಅವ್ರ ಹೆಸರಲ್ಲಿ ಐತೆ ಅಣ್ಣ. ಇನ್ನು ಡಿವೈಡ್ ಮಾಡಿದಾಗ ನೀವ್ ಇದನ್ನ ಓದ್ಕೊಳ್ಳಿ, ನಾವ್ ಇದನ್ನ ಓದ್ಕೊಳ್ತೀವಿ ಅಂತ ಏನು ಆಗಿರ್ಲಿಲ್ವಾ? ಇದನ್ನ ನೀವು ಅದು ಆಗೈತೆ ಅಣ್ಣ. ಇದನ್ನ ನೀವ್ ಓದ್ಕೊಳ್ಳಿ, ನಾವ್ ಓದ್ಕೊತೀವಿ ಅಂತ ಆಗಿಲ್ಲ. ಆಯ್ತು, ಅದೊಂದು ಕಡೆ. ಬಟ್ ವಿಭಾಗ ಆಗಿ ಅಂದ್ರೆ ನೀವು ಓದ್ಕೊಳ್ಬೇಕಾರೋದು ಯಾವ್ದು, ನೀವು ಬೆಳೆ ಬೆಳ್ಕೊಳ್ಬೇಕಾಗಿರೋದು ಯಾವ್ದು, ಆ ರೀತಿ ಭಾಗ ಆಗಿತ್ತು.
ಆಗಿತ್ತು ಅಣ್ಣ. ಓಕೆ, ಆ ರೀತಿ ಭಾಗ ಆದಾಗ ಹೊಗೆ ಸೊಪ್ಪು ಬೆಳೆಯೋದು ನಿಮ್ದು ನೀವು ಬೆಳ್ಕೊಂಡ್ರು, ಅವ್ರದ್ದು ಬೆಳ್ಕೊಂಡ್ರು, ತಗೊಂಡೋಗಿ ಮಾರ್ಕೆಟ್ಗೆ ಆಗ್ತಿರೋದು ನೀವು ಮಾಡ್ಬೇಕಿತ್ತಲ್ವ, ಅವ್ರಿಗೆ ಬಿಡ್ತಿದ್ರಿ? ಅವ್ರ ಹೆಸ್ರಲ್ಲೇ ಐತಿತ್ತಲ್ಲ ಅಣ್ಣ ಲೈಸೆನ್ಸು. ಓಕೆ ಓಕೆ ಓಕೆ. ಅದು ನಮ್ಮ ಹೆಸ್ರಿಗೆ ಮಾಡ್ಕೊಟ್ಟಿರ್ಲಿಲ್ವಲ್ಲ ಅಣ್ಣ. ಬಟ್ ನಿಮ್ಮ ಜಾಗದಲ್ಲಿ ಬೆಳೆದಿದ್ದು ಬೆಳೆ ನೀವು ಬಿಡಿಸ್ಕೊಂಡೋಗಿ ಹೊಸ್ದಾಗಿ ಲೈಸೆನ್ಸ್ ಮಾಡಿಸಿ ನೀವು ಸಪ್ರೇಟ್ ಮಾಡ್ಕೊಂಬೋದಿತ್ತಲ್ಲ. ನಾನ್ ಮಾಡ್ಕೊಡೋದಿಲ್ಲ, ಸಾಲ ತೀರ್ಸು ಅಂತ ಹೇಳಿದ್ರು ಅಣ್ಣ. ಸಾಲ 5 ಲಕ್ಷ ಸಾಲ ಹೊರ್ಸಿದ್ರಲ್ಲ ಅಣ್ಣ ಅವರು, ಅದನ್ನ ಕ್ಲಿಯರ್ ಮಾಡೋವರೆಗೂ ನಾನು ನಿಮ್ಮ ಹೆಸರು ಲೈಸೆನ್ಸ್ ಮಾಡ್ಕೊಡೋದಿಲ್ಲ ಅಂತ ಹೇಳಿದ್ರು ಅಣ್ಣ. ಅದು ಸಾಲ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಮಾಡಿಸ್ಕೊಳ್ಳೋದ ಅಂತ ಹೇಳ್ಬಿಟ್ಟು. ಅದನ್ನ ಬಿಟ್ಟು ಬೇರೆ ಏನು ಬೆಳೆ ಬೆಳಿತಿರ್ಲಿಲ್ವಾ ಅಣ್ಣ? ಭತ್ತ ರಾಗಿ ಎಲ್ಲ ಬೆಳಿತಿದ್ವು ಅಣ್ಣ. ಭತ್ತ ರಾಗಿ ಜೋಳ ಎಲ್ಲ ಬೆಳಿತಿದ್ವು. ತಗೊಂಡಾಗ ಅಲ್ಲಿ ಬಿಡ್ತಿದ್ವು ಅಣ್ಣ. ಲೆಕ್ಕಾಚಾರ ಹಾಕಿ ಅವ್ರು ಏನ್ ದುಡ್ಡು ಕೊಡ್ತಿದ್ರು ಅದನ್ನ ಇಸ್ಕೊಂಬತ್ತಿದ್ರು ಅಣ್ಣ ನಮ್ಮ ಯಜಮಾನ್ರು. ಪುನಃ ವ್ಯವಸ್ಥೆಗೆ ಹಾಕೋಣ ಅದನ್ನ. ಸರಿ, ಮುಂದೆ ಹೇಳುವ. ಹಂಗ್ ಮಾಡ್ಕೊಂಡ್ ಬಂದು ಅಣ್ಣ. ಮಾಡ್ಕೊಂಡ್ ಬಂದ್ಮೇಲೆ ಮಕ್ಳೆಲ್ಲಾರನು ಓದಿಸ್ಕೊಂಡ್ ಬರ್ತಿದ್ವು ಅಣ್ಣ. ಕಾಲೇಜ್ಗೆ ನನ್ ಮಗಳು ದೊಡ್ಡ ಮಗಳು ಕಾಲೇಜ್ಗೆ ಹೋಯ್ತಿದ್ಲು ಅಣ್ಣ. 2ನೇಳು SSLC ಮುರಾರ್ಜಿ ಸ್ಕೂಲಲ್ಲಿ ಓದ್ತಿದ್ಲು. ದೊಡ್ಡೋಳು ಕಾಲೇಜ್ಗೆ ಹೋಯ್ತಿದ್ಲು, ಚಿಕ್ಕೋಳು ಸ್ಕೂಲ್ಗೆ ಹೋಯ್ತಿದ್ಲು ಅಣ್ಣ. ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಇವ್ರು ನಿಮ್ ಮಗ್ಳು ಹಿಂಗೆ ಫೋಟೋ ಬಿಟ್ಟವ್ರೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಣ್ಣ ಸೂಸೈಡ್ ಮಾಡ್ಕೊಂಡ್ರು ಅಣ್ಣ. ಫೋಟೋ ಬಿಟ್ಟವ್ರೆ, ಯಾವ್ದೋ ಹುಡುಗನ್ ಜೊತೆ ತಿರ್ಗಾಡ್ತಾ ಇದ್ಲು ಅಂತ ಹೇಳಿದ್ರು ಅಂತ ಅನ್ಬಿಟ್ಟು ಫೋಟೋ ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಹೋಗಿ ಸೂಸೈಡ್ ಮಾಡ್ಕೊಂಡ್ರು ಅಣ್ಣ ನಮ್ಮ ಯಜಮಾನ್ರು. ಅದನ್ನ ಊರವರೇ ಅಣ್ಣ ಒಪ್ಸಿದ್ದು. ಹಬ್ಬಸ್ಬಿಟ್ಟಂಗಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರು ಅಣ್ಣ. ಮನೆಗೆ ಬರ್ಲಿಲ್ಲ, ಹೊಲ್ದ ಹತ್ರ ಇರೋರು ಮನೆಗೆ ಬರ್ದೆ ಹೋದ್ರು ಅಣ್ಣ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ ಕಾಲೇಜ್ಗೆ ಹೋಗ್ತಿರೋ ಮಗಳು ವಿಚಾರವಾಗಿ? ಅಣ್ಣ ಹಂಗಂತ ಕಾಲೇಜ್ ನಿಮಿಷ ಇಲ್ಲಿ ಆಕೆ ಏನೋ ಆ ರೀತಿ ಬೇರೆಯವನ್ ಜೊತೆ ಇದ್ದಾಳೆ ಅನ್ನೋದನ್ನ ಯಾರು ಹೇಳಿದ್ರು ಅಂತ? ನಮ್ಮ ಊರವರು ಅಣ್ಣ. ನಿಮ್ ಗಂಡನ ಕಿವಿಗೆ ತಲುಪಿಸಿರೋದು? ಅಂದ್ರೆ ಅದು ಸತ್ಯನಾ? ಅದು ಗೊತ್ತಿಲ್ಲ ಅಣ್ಣ ನನ್ಗೇನು ಗೊತ್ತೇ ಇಲ್ಲ ಅಣ್ಣ. ಅಂತ ವಿಚಾರಗಳೆಲ್ಲ ಗೊತ್ತಿಲ್ಲ, ನಾನು ಸ್ಪಷ್ಟವಾಗಿ ಅದನ್ನು ಹೇಳೋದಿಲ್ಲ. ಬಟ್ ಏನೋ ಊರಿನ ಹಿರಿಯರು ನಿಮ್ಗೆ ಏನೋ ಮಾಡಿಸ್ಬೋದು, ಅದನ್ನ ತಂದು ಹಾಕ್ಬೋದು, ಇದನ್ನ ತಂದು ಹಾಕ್ಬೋದು. ಬಟ್ ಮಗಳ ವಿಚಾರವಾಗಿ ಕತೆ ಕಟ್ಟಬೇಕು ಅಂದ್ರೆ ಅಲ್ಲಿ ಏನೋ ಸಾಕ್ಷಿ ಇಲ್ದೇನೆ ಕಟ್ಲಿಕ್ಕೆ ಆಗಲ್ವಲ್ಲವ? ಇದು ಸ್ಕೂಲ್ಗೆ ಹೋಯ್ತಾ ಇದ್ಲು ಅಣ್ಣ. ಕಾಲೇಜ್ ಫಸ್ಟ್ ಇಯರ್ ಸೇರ್ಸಿದ್ಮೇಲೆ ಅಂತ ಹೇಳಿದ್ರು ಅಣ್ಣ. ಫೋಟೋ ಐತೆ ಅಂತ ಹೇಳಿದ್ರು ಅಂತ ಹೇಳಿ ನಂಬಿ ಇವ್ರು ಹೋಗಿ ಸೂಸೈಡ್ ಮಾಡ್ಕೊಂಡ್ರು ಅಣ್ಣ. ಬಟ್ ಫೋಟೋನು ಏನ್ ತೋರಿಸಿಲ್ಲ? ಫೋಟೋನು ನಾನ್ ನೋಡಿಲ್ಲ ಅಣ್ಣ. ನಾವ್ ತೀರೋದ್ರು ನಾನ್ ನೋಡಿಲ್ಲ ಅಣ್ಣ ನಾನು ಫೋಟೋನು. ಅಲ್ಲ, ನಿಮ್ ಮಗಳದ್ದು ಏನೋ ಫೋಟೋ ಇದೆ ಅಂತ ನಿಮ್ಮ ಯಜಮಾನ್ರಿಗೆ ಯಾರು ಹೇಳಿದ್ರಲ್ಲ, ಯಾರೋ ನಿಮ್ ಯಜಮಾನ್ರು ಕೂಡ ಆ ಫೋಟೋ ನೋಡಿಲ್ಲ, ಜಸ್ಟ್ ವಿಷಯ ಕೇಳಷ್ಟೇ ಆ ನಿರ್ಧಾರಕ್ಕೆ ಬಂದಿರೋದು? ಕೇಳಷ್ಟೇ ಅಣ್ಣ, ನೋಡಿಲ್ಲ ಅಣ್ಣ. ಅವ್ರು ನೋಡಿಲ್ಲ, ಕೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರದು ಅಣ್ಣ. ಅಂದ್ರೆ ತೋಟದ ಹತ್ರನೇ? ಹೊಲ್ದ ಹತ್ರನೇ ಸೂಸೈಡ್ ಮಾಡ್ಕೊಂಡ್ರದು ಅಣ್ಣ. ಹೊಲ್ದ ಹತ್ರ ಹೋದವ್ರು ಮನೆಗೆ ಬಂದಿಲ್ಲ. ಬಟ್ ಹೇಳ್ದವನು ಯಾರು ಅಂತಲೂ ಗೊತ್ತಿಲ್ವಾ? ಹೇಳ್ದವ್ರು ಯಾರು ಅಂತಾನು ಗೊತ್ತಿಲ್ಲ ಅಣ್ಣ ನನ್ಗೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ವಿಚಾರ ಹೊಲ್ದ ಹತ್ರ ಹಿಂಗ್ ಮಾಡ್ಕೊಂಡಿದ್ದಾರೆ ಅಂತ? ಅವರು ಅದೇ ಮಾತ್ರೆಗಳವಲ್ಲ ಅಣ್ಣ, ಅದನ್ನ ಕುಡ್ದ್ಬಿಟ್ಟು ತಡಿಯಕ್ಕಾಗ್ದೇನೆಯ ಅವ್ರೇ ಯಾರೋ ಒಬ್ರು ಫೋನ್ ಮಾಡಿರೋದು ಅಣ್ಣ. ನಾನು ಹಿಂಗೆ ಮಾತ್ರೆ ತಗೊಂಡ್ ಕುಡ್ದ್ಬಿಟ್ಟಿದೀನಿ, ನನ್ನನ್ನು ಕಾಪಾಡಿ ಅಂತಲೋ ಅಥವಾ ನಾನು ಹೊರಡ್ತಾ ಇದ್ದೀನಿ ಅನ್ನೋ ಭಾವನೆ ಇತ್ತು ಅವ್ರಿಗೆ? ಏನಂತ ಹೇಳಿದಾರೋ ಅದು ಗೊತ್ತಿಲ್ಲ ಅಣ್ಣ ನನ್ಗೆ. ಯಾವ ತರ ಹೇಳವ್ರೆ ಅಂತಾನು ಗೊತ್ತಿಲ್ಲ ಅಣ್ಣ ನನ್ಗೆ. ಅವ್ರು ತೀರೋದ್ಮೇಲೆ ಹಣ ತಂದಾಗ್ಲಿ ಅಣ್ಣ ನನಗ್ ಗೊತ್ತಾಗಿದ್ದು. ಅಂದ್ರೆ ಯಾರೋ ಬಂದು ಹೇಳಿದ ತಕ್ಷಣ ಅದನ್ನ ಪರಾಮರ್ಶಿಸದೆ ಅಥವಾ ಅದನ್ನ ಬಗ್ಗೆ ಇನ್ನು ಇಲ್ಲಪ್ಪ ನಮ್ಮ ಮಗಳು ಅಂತವಳಲ್ಲ ಅಥವಾ ಕೇಳೋಣ ಅದ್ರ ಬಗ್ಗೆ ಯೋಚಿಸಲಾರದಷ್ಟು ದುರ್ಬಲ ಮನಸ್ಥಿತಿ ಇತ್ತು ಅವ್ರದ್ದು? ಆ ತರನೇ ಇತ್ತು ಅಣ್ಣ. ಆದ್ರೆ ಯಾರು ಹೇಳಿದ್ರು ನಂಬಿಡೋ ಅಷ್ಟು ಆ ತರ ಮನ್ಸು ಅಣ್ಣ. ತೀರಾ ಒಳ್ಳೆತನ. ಯಾರೇ ಏನೇ ಹೇಳಿದ್ರು ಸತ್ಯನೇ, ಸುಳ್ಳಲ್ಲ ಅನ್ನೋ ತರ ಅಣ್ಣ. ಅವತ್ತಿಗೆ ನಿಮ್ಮ ಮಗಳು ಫಸ್ಟ್ PUC ಅಣ್ಣ. ನನ್ಗೂ ಏನು ಗೊತ್ತಿಲ್ಲ ಅಣ್ಣ. ನನ್ಗೆ ಒಳಗಡೆ ಕೂಡಾಕ್ಬಿಟ್ರು ಅಣ್ಣ ನನ್ನನ್ನು. ಯಾಕೆ? ಅಡ್ಗೆ ಕೆಲ್ಸ ಅಷ್ಟ್ ಬಿಟ್ರೆ ಬೇರೆ ಏನು ಪ್ರಪಂಚ ಗೊತ್ತಿಲ್ಲ ಅಣ್ಣ ನನ್ಗೆ. ಅಡ್ಗೆ ಮಾಡ್ಕೊಡ್ಬೇಕು,
ಬಂದವ್ರಿಗೆ ಇಕ್ಬೇಕು, ಟೀ ಕಾಫಿ ಕೊಡ್ಬೇಕು, ಹೊಲ ಮನೆ ಅಂತ ಏನು ತೋರಿಸಿಲ್ಲ ಅಣ್ಣ ನನ್ಗೆ. ಗಂಡ ಇದ್ದಾಗಲೂ ನಿಮ್ಮನ್ನ ಮನೆಯಲ್ಲಿ ಅಷ್ಟೇ ಚೆನ್ನಾಗಿ ಇಟ್ಟಿದ್ರು ಅಂತ ಹೇಳ್ತಿದೀಯಾ? ಈಗ ಇಟ್ಟಿದ್ರು ಅಣ್ಣ, ಅದೇ ಮನೆ ಕೆಲ್ಸ ಅಣ್ಣ, ಮನೆ ಕೆಲ್ಸ. ಓಕೆ, ನಾಳೆ ದಿನ ಗಂಡ ಯಾಕೋ ಹುಷಾರಿಲ್ಲ ಮಲ್ಕೊಂಡ್ರೆ ನಾಳೆ ಹೋಗಿ ನಾನು ಮಾಡ್ತೀನಪ್ಪ ಅನ್ನೋ ತರ ಇರ್ಲಿಲ್ಲ, ನಿನ್ಗೆ ಅದನ್ನ ಕಲಿಸ್ಲಿಲ್ಲ? ಕಲಿಸ್ಲಿಲ್ಲ ಅಣ್ಣ. ನಿನ್ಗೂ ಕಲಿಬೇಕು ಅಂತ ಅನಿಸ್ಲಿಲ್ಲ? ಇಲ್ಲ ಅಣ್ಣ. ಆಮೇಲೆ ನಾವು ಡಿವೈಡ್ ಆದ್ಮೇಲೆ ಹೋಗ್ತಿದ್ದೆ ಅಣ್ಣ, ನಾನು ಡಿವೈಡ್ ಆದ್ಮೇಲೆ ಹೋಗ್ತಿದ್ದೆ ಅಲ್ದ ಹತ್ರ. ಸರಿ ಆಯ್ತವ. ಹಾಗ ಅವರು ವಿಧಿವಶರ ಆದ್ಮೇಲೆ ಏನಾಯ್ತು ನಿನ್ ಬದುಕು, ಏನಾಯ್ತು ಆಮೇಲೆ? ಎಷ್ಟ್ ದಿನ ಆಯ್ತು, ಎಷ್ಟು ವರ್ಷ ಆಯ್ತು ಅದಾಗಿ? 2 ವರ್ಷದ ಮೇಲೆ 6 ತಿಂಗಳು ಅಣ್ಣ. ಮಗಳನ್ನ ವಿಚಾರವಾಗಿ ಎಲ್ಲಾದ್ರೂ ಕೇಳಿ ನೋಡ್ದ? ಇಲ್ಲ ಅಣ್ಣ, ನಾನು ಎಲ್ಲೂ ಕೇಳಿಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ಅಣ್ಣ ನಾನು. ಅಲ್ಲವಾ ಈ ಕಾರಣಕ್ಕೆ ತಂದೆ ಹಿಂಗ್ ಮಾಡ್ಕೊಂಡ್ರು ಅಂತ ಅಂದ್ರಲ್ವಾ, ಮಗಳನ್ನೊಂದು ಮಾತು ಕೇಳಿ ನೋಡಿದ್ರ ಏನ, ಹೌದನಮ್ಮ ಅದು ಸತ್ಯನ ಅಂತ? ಇಲ್ಲ ಅಂತ ಹೇಳಿದ್ಲು ಅಣ್ಣ. ನಾನು ಯಾವ ತಪ್ಪು ಮಾಡಿಲ್ಲ ಕಣಮ್ಮ ನಾನು ಅಂತವ. ನಾನು ಯಾವ ತಪ್ಪು ಮಾಡಿಲ್ಲ ಕಣಮ್ಮ, ನನ್ಗೆ ಏನು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಲು ಅಣ್ಣ ಅವಳು. ಅಂತ ಹೇಳ್ಬಿಟ್ಟು ಅಣ್ಣ ತೀರೋದ್ರು 2 ವರ್ಷ ಆಯ್ತು. ತಿಥಿ ಎಲ್ಲ ಮುಗಿತಣ್ಣ, 2.5 ವರ್ಷ ಆಯ್ತು ಅಣ್ಣ ತೀರೋಗಿ ಅವರು. ಆದ್ಮೇಲೆ ಆದ್ರೂ ಅತ್ತೆ ಸ್ವಲ್ಪ ಅಹಂಕಾರ ಬಿಟ್ಲಾ? ಇಲ್ಲ ಅಣ್ಣ, ಬಿಟ್ಟಿಲ್ಲ. ಮತ್ತೆ ಆಡೋದಿಲ್ಲ ಅಣ್ಣ ಅವ್ರು ನನ್ ಜೊತೆ. ಮಕ್ಕಳ ಜೊತೆ ಪ್ರೀತಿಯಿಂದ ಇಲ್ವಾ? ಇಲ್ಲ ಅಣ್ಣ, ಮೊಮ್ಮಕ್ಕಳ ಜೊತೆನು ಪ್ರೀತಿಯಿಂದ ಇಲ್ಲ. ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ? ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಅವ್ರ ಮೊಮ್ಮಕ್ಕಳ ಜೊತೆನು ಪ್ರೀತಿಯಿಂದ ಇಲ್ಲ ಅಣ್ಣ. ಅವರು ಏನಾದ್ರೂ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ. ಆಯ್ತು, ಅದಾದ್ಮೇಲೆ ಹೇಗೆ ನಡೆಸ್ದೆ ಬದುಕು? ನೀವು ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ್ರ, ಏನಾಯ್ತು? ಇಲ್ಲ ಅಣ್ಣ, ಕೆಲ್ಸಕ್ ಹೋಗಿಲ್ಲ. ನಮ್ ಜಮೀನ್ ಏನೈತೆ ಅದೆಲ್ಲಾನು ಅವ್ರೆ ಮಾಡ್ಕೊಂಡವ್ರೆ ಅಣ್ಣ, ಅಮ್ಮ ಇದನ್ನೇ ಮಾಡ್ಕೊಂಡವ್ರೆ ಅಣ್ಣ. ಒಂದ್ ಸ್ವಲ್ಪ ಭತ್ತ ರಾಗಿ ಕೊಡ್ತಾರೆ ಅಣ್ಣ, ಅವ್ರೆ ತಂದಿ ಮನೆ ತಕ ಹಾಕ್ಬಿಟ್ಟೈತಾರೆ. ಹೊರಗಡಿಕ್ ಹಾಕ್ತಾರೆ ಅಣ್ಣ, ಅದುವೇ ಒಳಗಡಿಕ್ ಹಾಕೋದಿಲ್ಲ. ಅಂದ್ರೆ ನಿಮ್ ಜೊತೆ ಮಾತುಕತೆ ಇಲ್ಲ? ಇಲ್ಲ ಅಣ್ಣ, ಅತ್ತೇನು ಕೂಡ ಮಾತಾಡೋದಿಲ್ಲ ಅಣ್ಣ, ಅತ್ತೇನು ಮಾತಾಡೋದಿಲ್ಲ. ಅಪ್ಪನ್ ಮನೆಯವರು ಕೂಡ ಕೈ ಬಿಟ್ಬಿಟ್ರು ಅಣ್ಣ ಆ ಟೈಮಲ್ಲಿ. ಅಪ್ಪನ್ ಮನೆಯವರು ಕೂಡ ಆಗ್ಲಿಲ್ಲ ಅಣ್ಣ. ಯಾಕೆ ಕೈ ಬಿಟ್ರು ಅವರು? ಆದ್ರೆ ಅವ್ರ ಜೊತೆಲೆ ನಿಭಾಯಿಸ್ಕೊಂಡು ಹೋಗು. ಓಕೆ, ಅಲ್ಲೆಲ್ಲ ಒಂದು ಮಧ್ಯದಲ್ಲಿ ಮಾತು ಬಂತು, ಅಂದ್ರೆ ಸಾಯ್ಲಿಕ್ಕೆ ನಮ್ಮೂರಿಗೆ ಬರ್ಬೇಕಿತ್ತ ಅಂತಲ್ಲ, ಅದೇನು ಮಾತದು? ಅಂದ್ರೆ ಏನ್ ಕಾರಣ ಅದು? ಅಂದ್ರೆ ಈ ಊರಿಂದ ಆ ಊರ್ ಗಂಟ ಬರ್ಬೇಕಿತ್ತಂತ ಫಸ್ಟ್ ಒಂದ್ಸಲ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರಲ್ಲ ಅಣ್ಣ. ಗೊತ್ತಾಯ್ತು, ಅಲ್ಲಿ ಹೇಳಿದ್ರಿ, ನನ್ ಬಟ್ ತಲೆಯಲ್ಲಿ ಇಟ್ಕೊಂಡೆ, ಬಟ್ ಕೇಳಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಇಲ್ಲಿ ಕೇಳ್ತಾ ಇದ್ದೆ. ಅಂದ್ರೆ ಹಂಗ ಹೇಳಿದ್ರಲ್ವ, ಅದರ ಅರ್ಥ ಅವ್ರ ಮೇಲೆ ಬರ್ತಿತ್ತು ಅನ್ನೋ ಭಯ ಇತ್ತ ಅಥವಾ ಅಳಿಯನ್ ಮೇಲೆ ಕಾಳಜಿಗ ಅಂತ? ಇಲ್ಲ ಅಣ್ಣ, ನಮ್ ಮೇಲೆ ಇವ್ರು ಅಂದ್ರೆ ಅವ್ರ ಮೇಲೆ ಇವ್ರು ಉಲ್ಟಾ ಮಾತಾಡಿದ್ರು ಅಣ್ಣ. ನೀವು ಹೆಂಗ್ ನಿಮ್ಮೂರು ಗಂಟನೆ ಬಂದಿದ, ನಿಮ್ ಮೇಲೆ ಗೊತ್ತಾಗ್ತಿದ್ವು ನಾವು ಏನಾರು ಆಗಿದ್ರೆ ಅಂತ ಹೇಳಿದ್ರು ಅಣ್ಣ ಇವ್ರು. ಅದ್ಕೋಕ್ಸರ ಅಣ್ಣ ಇವ್ರು ನಮ್ಮೂರ್ ಗಂಟ ಸಾಯೋದು ಏನಾಗಿತ್ತು ಬಂದಿ ಆತರ ನಮ್ಮ ಮಗ್ಳು ಏನ್ ಹಿಂಸೆ ಕೊಟ್ಟಿದ್ಲು, ನಮ್ಮ ಮಗ್ಳದ್ ಏನಾರು ತಪ್ಪಿದದ ಅಂತ ಕೇಳಕ್ಕೆ ಅಂತ ಬಂದಿದ್ದು ಅಣ್ಣ ಇವ್ರು. ಓಕೆ, ಯಾಕೋ ಆನಂತರ ಅವರು ಸ್ವಲ್ಪ ನಿಮ್ಮಿಂದ ದೂರ ಆದ್ರು ಅನ್ನೋದಕ್ಕಿಂತ ನಿಮ್ಮ ಕಷ್ಟಗಳಿಗೆ ಮರುಗೋದು ಕಡಿಮೆ ಮಾಡಿದ್ರು. ಮರುಗೋದ್ ಕಡಿಮೆ ಮಾಡಿದ್ರು. ಸಾವಿರಗಳವ್ರು ಯಾರು ಅನ್ನೋ ತರ ಆಯ್ತದು. ಇದ್ದೇ ಆಯ್ತು ಅಂತಲ್ಲ, ಇದ್ದಿದ್ದೇ ಆಯ್ತು ಅಂತ ಆಯ್ತು. ಬಟ್ ಮಕ್ಕಳು ಸ್ವಲ್ಪ ನಿನ್ನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇದ್ದಾರ? ಬಿಡಮ್ಮ, ನಾವಿದ್ದೀವಿ, ನಾವು ಮಾಡ್ತೀವಿ, ಅಥವಾ ಏನ್ ಸ್ವಲ್ಪ ಅರ್ಥ ಆಗುತ್ತಾ ದೊಡ್ಡ ಮಗಳಿಗೆ, ಅಥವಾ ಏನಾದ್ರು ಹೇಳ್ತಾರ ಇದ್ರ ಬಗ್ಗೆ? ಅಣ್ಣ ಅವಳಿಗೆ ಏನು ಅರ್ಥ ಆಗೋದಿಲ್ಲ ಅಣ್ಣ. ಅರ್ಥ ಆಗಿದ್ರೆ ಯಾಕಣ್ಣ ಹಿಂಗೆ ಈ ತರ ಆಯ್ತಿತ್ತು? ಅಷ್ಟೊಂದು ಇನ್ನೋಸೆಂಟ್ ಅಣ್ಣ ಅವಳು, ಅವ್ರ ಅಪ್ಪನ್ ತರನೇ ಅಣ್ಣ. ಆತರ ಮಾಡ್ಕೊಂಡು ಹಂಗಿದ್ ಮಾಡ್ದಾಗ ಜನ ಹೇಳ್ದಾಗ ನಾನು ಏನು ತಪ್ಪು ಮಾಡಿಲ್ಲ ಬನ್ನಿ ಅದ್ ಯಾರ ಅಂತ ಕರ್ಕೊಂಡ್ ಹೋಗಿದ್ರೆ ಅವಳು ಆಯ್ತಿರ್ಲಿಲ್ವಣ್ಣ. ಬಟ್ ಅದಕ್ಕೂ ಮುಂಚೆ ಹಂಗೇನು ನಿಮ್ ಮಗಳಿಗೆ ಗೊತ್ತಾಗಿ ಆಕೆ ನಿರ್ಧಾರ ತಗೊಂಡು ಅವನ್ ಕೊಟ್ಟಿಂಪಟ್ಟಿ ನಮ್ಮ ಯಜಮಾನ್ರು ಇರ್ಲೇ ಇಲ್ಲ ಅಣ್ಣ. ಅದನ್ನೇ ಹೇಳ್ತಾ ಇದೀನಿ. ಆತ ಅಷ್ಟು ಬೇಗ ಹೊರಟಾಗ ನಿನ್ ಗಂಡನ ಸಾವು ತಡೆಯೋದಕ್ಕೆ ಈಕೆಗೆ ಅವಕಾಶನೇ ಇರ್ಲಿಲ್ಲ ಅಲ್ಲಿ. ಯಾಕಂದ್ರೆ ಅದು ಅಲ್ಲಲ್ಲಿ ತೋಟದ ಹತ್ರ ನಿರ್ಧಾರ ತಗೊಂಡಾಗ ನಿನ್ ಮಗಳನ್ನ ಹಿಂಗೆ ಹೇಳಲಿಕ್ಕಾಗುತ್ತವ? ಇಲ್ಲ ಅಣ್ಣ, ಹೊಲ್ದತ್ರ ಹೋಗೋರು ಹೊಲ್ದತ್ರನೇ ನಿರ್ಧಾರ ತಗೊಂಡು ಸೂಸೈಡ್ ಮಾಡ್ಕೊಂಡಿದ್ರು ಅಣ್ಣ. ಅದಕ್ಕೆ ಏನು ಇದೆಲ್ಲ ಗೊತ್ತಾಗಿ ನಿನ್ ಗಂಡ ಅದೇ ನೋವಲ್ಲಿದ್ದು ನಿನ್ನ ಮಗಳು ಹೌದು ನಮ್ಮಪ್ಪ ಈ ವಿಚಾರದಲ್ಲಿ ನೋವಲ್ಲಿದ್ದಾನೆ, ನಾನು ಇದನ್ನ ಸುಳ್ಳು ಅಂತ ನಿರೂಪಿಸ್ಬೇಕು ಅಂತ
ಆಗ ನಿನ್ನ ಮಗಳು ಧೈರ್ಯ ತಗೊಳ್ಳೋ ಅಥವಾ ಮುಂದೆ ಹೆಜ್ಜೆ ಇಡಬಹುದಿತ್ತು. ಬಟ್ ಅದಕ್ಕೆ ಅವಕಾಶನೇ ಇಲ್ವಲ್ಲ ಅಲ್ಲಿ. ಇಲ್ಲ ಅಣ್ಣ, ಅವಕಾಶನೇ ಕೊಡ್ಲಿಲ್ಲ ಅಣ್ಣ ಅವರು. ಇರ್ಲಿ ತಾಯಿ, ಇವಾಗ ಅಂದರೆ ನೀವು ಮನೇಲಿ ಇದ್ದೀರಿ, ಮಕ್ಕಳು ಓದ್ಲಿಕ್ಕೆ ಹೋಗ್ತಾರೆ. ಬಟ್ ಮಕ್ಳು ಖರ್ಚು ವೆಚ್ಚ ಎಲ್ಲ ನಿಮಗೆ ಬರೋ ದಿನಸಿ ಅಥವಾ ಅವ್ರು ಕೊಡೋ ಅರ್ಧ ಪಾಲು ಅದರಲ್ಲೇ ಜೀವನ ಮಾಡ್ತೀರಾ? ಅದ್ರಲ್ಲೇ ಕೊಟ್ಟಿರೋದ್ರಲ್ಲೇ ಜೀವನ ಮಾಡ್ತಾ ಇದೀವಿ ಅಣ್ಣ. ಇಲ್ಲೇ ಸೇರ್ಸ್ಕೊಂಡಿದೆ ಅಣ್ಣ. ಈ ವರ್ಷ ಒಬ್ಬ ಮಗಳನ್ನ ಮೈಸೂರು ಸೇರ್ಸಿದೀನಿ. ಇನ್ನೊಬ್ಳು ಇಲ್ಲೇ ನನ್ನ ಹತ್ರನೇ ಅವಳೆ. ದೊಡ್ಡ ಮಗಳನ್ನ ಮದ್ವೆ ಮಾಡ್ದೆ ಅಣ್ಣ. 19 ವರ್ಷ ತುಂಬಿದ್ಮೇಲೆ ಮದ್ವೆ ಮಾಡ್ದೆ ಅಣ್ಣ ದೊಡ್ಡ ಮಗಳನ್ನ. ಮದ್ವೆ ಮಾಡಿದ್ರ? ವರ್ಷ ತುಂಬ ವರ್ಷ ಮದ್ವೆ ಮಾಡ್ಕೊಟ್ಟೆ ಅಣ್ಣ. ತಮ್ಮಂಗೆ ಚಿಕ್ಕಪ್ಪನ ಮಗನ್ಗೆ ಮದ್ವೆ ಮಾಡ್ಕೊಟ್ಟೆ ಅಣ್ಣ. ಓಕೆ, ಸ್ವಲ್ಪ ಅವ್ರು ಚೆನ್ನಾಗಿದ್ದಾರಾ? ಇಲ್ಲ ಅಣ್ಣ, ಅಂದ್ರೆ ಈ ತರ ತೀರೋಗಿದ್ರಲ್ಲ ಅಣ್ಣ ಅವರು. ಹಂಗಾಗಿ ಬೇರೆ ಕಡೆ ಕೊಟ್ರೆ ಏನೋ ಎಂತೋ ಅಂತ ಹೇಳಿ ತಮ್ಮಂಗೆ ಮದ್ವೆ ಮಾಡ್ಕೊಂಡೆ ಅಣ್ಣ. ಅವರು ಮನೆ ಕಡೆ ಅಷ್ಟಿಲ್ಲ ಅಣ್ಣ, ಮನೆ ಕಡೆ ಏನು ಇರ್ಲಿಲ್ಲ ಅಣ್ಣ. ಅಲ್ಲ, ನನ್ನ ಪ್ರಶ್ನೆ ಅದು ಮನೆ ಕಡೆ ಏನಿದೆಯಲ್ಲ. ಈಗ ಮಗಳು ನೀನ್ ಮದ್ವೆ ಮಾಡ್ಕೊಟ್ಟು ಅವ್ರ ಜೊತೆ ಚೆನ್ನಾಗಿದ್ದಾರ ನಾವು ಅಂದೆ. ಚೆನ್ನಾಗವ್ರೆ ಅಣ್ಣ ಅಷ್ಟೇ. ಈಗ ಬೇರೆ ಕಡೆ ಮಾರ್ಕೊಟ್ರೆ ತೊಂದರೆ ಆಗುತ್ತೆ, ನಮ್ಮೂರಿಗೆ ಮಾಡಿಕೊಟ್ರೆ ತೊಂದರೆ ಆಗಲ್ಲ ಅಂತ ಏನಿಲ್ಲ. ಅದೇ ಆದ ಪರಿಸ್ಥಿತಿಗಳು ಬಂದಾಗ ಹೂವಿನ ವಾಸ ಘಮ ಅಂತಿದ್ದವು ಗಬ್ನಾಥ ಹೊಡಿತವೆ. ಏನು ಹೇಳಲಿಕ್ಕಾಗಲ್ಲ. ಬಟ್ ನೀವು ಮಾಡಿಕೊಟ್ಟಿದ್ದೀರಾ, ನಿಮ್ಮ ಜವಾಬ್ದಾರಿ ಕಳ್ಕೊಂಡಿದ್ದೀರಾ, ಅವರು ಚೆನ್ನಾಗಿದ್ದಾರೆ, ಅಲ್ಲಿಗೆ ಮುಗೀತು. ಇನ್ನು 2 ಜವಾಬ್ದಾರಿ ನಿಮಗಿದೆ ಅಲ್ವಾ? ಇಲ್ಲಿ ಆಯ್ತು. ಬಟ್ ಇಲ್ಲಿ ಗಂಡನ ವಿಚಾರವಾಗಿ ಒಂದು ಮಾತು ಹೇಳ್ತೀನವ, ತಕ್ಷಣ ಏನ್ ಚಿಕ್ಕ ವಿಚಾರಕ್ಕೆಲ್ಲ ಹಿಂಗ್ ಸಾಯ್ಲಿಕ್ಕೆ ಹೊರಡೋರ್ಗೆ ಅದಕ್ಕೆ ಯಾರು ಏನು ಮಾಡ್ಲಿಕ್ಕಾಗಲ್ಲವ. ಏನು ಗಂಡನನ್ನು ಒಳ್ಳೆ ಮನುಷ್ಯ ಅಂತಲೇ ಅಂತ ಅನ್ನೋಣ, ತೊಂದರೆ ಇಲ್ಲ. ಬಟ್ ಯಾವ್ದಾದ್ರು ಒಂದು ವಿಚಾರ ಆಘಾತದ ತರ ಇದ್ದಕ್ಕಿದ್ದ ಹಾಗೆ ರಭಸವಾಗಿ ಅಲೆಗಳ ತರ ಬಂದು ಬದುಕಿಗೆ ಹೊಡೆದಾಗ, ಅದೇಪ್ಪ ಮಗಳನ್ನ ಕೇಳಿ ನೋಡೋಣ, ಅಥವಾ ಇದೇನು ಅಂದ್ರೆ ಆತನ ಮೂಲ ಸ್ವಭಾವವೇ ಹಂಗಿತ್ತು ಅಂದಾಗ ಅದು ಈ ಕಾರಣ ಅಲ್ದಿದ್ರೆ ಇನ್ನು ಯಾವುದೋ ಕಾರಣಕ್ಕೆ ಅದು ಹೊರಡ್ತಿತ್ತು. ಅವತ್ತು ಗದ್ದೆ ಪೈರಿನ ವಿಚಾರಕ್ಕೂ ಅದೇ ಪ್ರಯತ್ನ ಆಯಿತು, ಇಲ್ಲೂ ಅದೇ ಪ್ರಯತ್ನ ಆಯಿತು. ಅಂದ್ರೆ ಸಾವಿಗೆ ಏನೋ ಒಂದು ಕಾರಣ ಸಿಗ್ಲಿ ಅಂತ ಕಾಯ್ತಿದ್ನೇನೋ ಅನ್ನಂಗೆ ಆಯ್ತು ಆತನ ಜೀವನ. ಏನಾದ್ರೂ ಸಿಗ್ಲಿ ಹೋಗಿ ಸತ್ತು ಬಿಡೋಕೆ ಪ್ರಯತ್ನ ಮಾಡೋದು. ನೋಡುವ, ಬದುಕಿ ಸಾಧಿಸಿ ತೋರಿಸ್ತೀನಿ ಅನ್ನೋ ಮನೋಬಲ ಅಥವಾ ಆ ಮನಃಶಕ್ತಿ ಅಥವಾ ಆ ರೀತಿಯ ವ್ಯಕ್ತಿತ್ವ ಎಲ್ಲಿವರೆಗೂ ಇರುವುದಿಲ್ವೋ, ಕಷ್ಟಗಳು ಬರ್ತವೆ ಹೋಗ್ತವೆ. ಬಟ್ ಅದು ಬಂದಾಗಲೆಲ್ಲ ನಾನು ನಿನ್ನ ಜಾಗದಲ್ಲೇ ಏನೋ ತಗೊಳ್ತೀನಿ, ಏನೋ ಮಾತ್ರೆ ತಗೊಳ್ಬಿಡ್ತೀನಿ, ಏನೋ ವಿಷ ತಗೊಂಡ್ಬಿಡ್ತೀನಿ. ಬದುಕು ಪವಿತ್ರವಾದದ್ದು. ನಿಮ್ಮಂಥ ಒಳ್ಳೆ ಹೆಣ್ಮಗಳು ಸಿಕ್ಕಾಗ ಹೆಂಡತಿಯಾಗಿ ಅದನ್ನು ಬಹಳ ಪ್ರೀತಿಯಿಂದ ಅನುಭವಿಸಬೇಕಾದ ಬದುಕು. ಆದರೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಆತಂಗೆ ಇದಕ್ಕಿದ್ದ ಹಾಗೆ ಸಾಯೋ ನಿರ್ಧಾರಕ್ಕೆ ಹೋಗ್ತಾ ಇದ್ನೋ ಏನೋ. ಇರ್ಲಿದೆ. ಬಟ್ ಇಲ್ಲಿ ಯಾರು ಹೇಳಿದ್ರು, ಯಾರ ಉದ್ದೇಶ ಏನಿತ್ತು, ಯಾಕದನ್ನ ನಿಮ್ಮ ಗಂಡನಿಗೆ ಆಘಾತ ಆಗೋ ತರ ಹೇಳಿದ್ರು ಅಥವಾ ಅವರದು ನಂಗೆ ತಗೊಂಡ್ರು, ಈಗ ನೀನು ಅದನ್ನ ಯಾವುದನ್ನು ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ಇಲ್ಲ ಅಣ್ಣ, ನನ್ಗೇನು ತಿಳ್ಕೊಳಕ್ಕೂ ಹೋಗ್ಲಿಲ್ಲ ಅಣ್ಣ. ನಮ್ಗೆ ಇರ್ಬೇಕಾಗಿರೋದೇ ಇರ್ಲಿಲ್ಲ ಅಂತ ತಿಳ್ಕೊಂಡು ಇನ್ನೇನಣ್ಣ ಪ್ರಯೋಜನ ಇಲ್ಲ ತಾಯಿ. ಇಲ್ಲಿ ಆದಷ್ಟು ನೀನ್ ಸ್ವಲ್ಪ ಬುದ್ಧಿವಂತಳಾಗಿ, ಈಗ ನಿನ್ನ ಮಕ್ಕಳು ಅಥವಾ ಮುಂದೆ ಬರೋ ಅಳಿಯಂದಿರು ಅಥವಾ ನಿನ್ನ ಮಗಳಿಗೆ ಬೇಗ ಬೇಗ ಮದುವೆ ಮಾಡಿ ಕಳಿಸೋ ಬುದ್ಧಿ ಬಿಟ್ಟುಬಿಡು. ಸ್ವಲ್ಪ ಯಾರಾದ್ರೂ 3ರಲ್ಲಿ ಒಬ್ರು ಯಾರನ್ನಾದ್ರೂ ಚೆನ್ನಾಗಿ ಓದಿಸು, ಒಂದೊಳ್ಳೆ ಜಾಬ್ ತಗೊಳ್ಳೋ ಹಾಗೆ ಮಾಡು. ನೀನ್ ನೋಡವ್ವ, ಬಂದೆ ಮದುವೆ ಆದೆ, ಹೊರಗಡೆ ಹೋಗಿ ಅಷ್ಟು ಕೆಲಸ ಮಾಡ್ತಿರ್ಲಿಲ್ಲ. ಇಡು ಬಿಡು ಗಂಡ ಮಾಡ್ತಾನೆ, ನಾವು ಮನೆ ನೋಡ್ಕೊಂಡು ಹೋಗೋಣ. ಬಟ್ ಗಂಡ ಯಾಕೋ ಇದ್ಗಿದ್ದಂಗೆ ಹೊರಟು ಬಿಟ್ಟಾಗ ಆಕಾಶವೇ ತಲೆ ಮೇಲೆ ಬಿದ್ದಂಗಾಯ್ತು. ಯಾಕೆ? ಹೊರಗಡೆ ಪ್ರಪಂಚ ನಿಭಾಯಿಸೋದೇ ನಿನಗೆ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲ ಅಣ್ಣ, ನಂಗೆ ಏನು ಗೊತ್ತಿಲ್ಲ. ನಿನ್ನ ಮಗಳಿಗೆ ನಿಮ್ ತರ ಈಗ ನೀನ್ ಮದುವೆ ಮಾಡ್ಕೊಡ್ತೀಯ, ಫೈನ್. ನಾಳೆ ದಿನ ಅವಳು ಬದುಕು ಏನಾಗುತ್ತೋ ಅವತ್ತವಳು ಎಲ್ಲರನ್ನು ಬೇಡ್ಕೊಳ್ಬಾರ್ದು. ಅಯ್ಯೋ ನನ್ನ ಗಂಡ ಹಿಂಗಾಯ್ತು ಅಥವಾ ನನ್ನ ಬದುಕು ಹಿಂಗಾಯ್ತು. ಯಾರಿಗೆ ನಿಭಾಯಿಸುವ ಶಕ್ತಿ ಸ್ವಯಂ ಇದೆಯೋ ಅವರು ಇಂಥದ್ದೇನೋ ದುರಂತಗಳಾದಾಗ, ಇಂಥದ್ದೇನೋ ನಷ್ಟಗಳಾದಾಗ ಅವ್ರ ಬದುಕನ್ನು ಅವ್ರು ನೋಡ್ಕೊಂಡು ಹೋಗುವಷ್ಟು ಶಕ್ತಿನಾದ್ರೂ ಕೊಡೋದಿದೆಯಲ್ಲ. ಒಬ್ಬ ತಾಯಿಯಾಗಿ ನೀನು ಅವ್ರಿಗೆ ಕೊಡೋ ಅತಿ ದೊಡ್ಡ ಉಡುಗೊರೆ ಅದು. 19 ವರ್ಷ ಆಯ್ತು, ಬೇಗ ಮದುವೆ ಮಾಡಿ ಕಳಿಸ್ಬಿಡೋಣ, ಬೇಗ ಮದುವೆ ಮಾಡಿ ಕಳಿಸ್ಬಿಡೋಣ. ಒಂದು ಕಳಂಕ ಬತ್ತಲ್ಲ ಅಂತ ಮದುವೆ ಮಾಡಿದ್ದು ಅಣ್ಣ. ನಂಗೆ ಓದಿಸ್ಬೇಕು, ನನ್ ಮಕ್ಕಳನ್ನ ಅವ್ರ ಕಾಲ್ ಮೇಲೆ ನಿಲ್ಲಿಸ್ಬೇಕು. ನಾನು ನನ್ ಗಂಡನ ಓದಿಲ್ಲ, ನನ್ ಗಂಡಂಗೆ ಏನು ಗೊತ್ತಿಲ್ದಿರೋದಕ್ಕೆ ಇಷ್ಟೊಂದು ಮೋಸ ಮಾಡಿದ್ರು. ನನ್ ಮಕ್ಳು ಆತರ ಆಗದ್ ಬೇಡ ಅಂತ ಅಂದ್ಬಿಟ್ಟು
ಇದವ ನಿನ್ ತಲೆಯಲ್ಲಿ ಇರ್ಬೇಕಾಗಿರೋದು. ಅಂದ್ರೆ ನೋಡ್ತಾಯಿ, ನೀನು ಬೇಗ ಮದುವೆ ಮಾಡಿಕೊಟ್ರೆ ಅವ್ರು ಚೆನ್ನಾಗಿರ್ತಾರೆ, ಅಥವಾ ಲೇಟ್ ಆದರೆ ಅವರೆಲ್ಲೋ ಹಾಳಾಗ್ತಾರೆ. ನೀನೇ ಮೊದಲೇ ಆಲೋಚನೆ ಮಾಡ್ಲಿಕ್ಕೆ ನೀನು ಯಾರವ? ಅರ್ಥ ಆಯ್ತಲ್ವ? ನಿನಗೆ ಹೆಣ್ಣು ಮಕ್ಕಳು ಹುಟ್ಟಿದಾಗ ಅದನ್ನ ಬಹಳ ಅಮಾನುಷವಾಗಿ ಕಂಡ ಈ ಜನರ ಎದುರು ಅದೇ ಹೆಣ್ಣು ಮಕ್ಕಳನ್ನು ಒಬ್ಬ ಅಧಿಕಾರಿಯೋ, ಒಬ್ಬ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಗಂಡು ಮಗುವಿಗಿಂತ ಎತ್ತರವಾಗಿ ಬೆಳೆಯೋ ಥರ ಆ ಹೆಣ್ಣು ಮಕ್ಕಳಲ್ಲಿ ಯಾರೋ ಒಬ್ಬಳನ್ನು ಮಾಡಿದೆ ಅಂದಾಗಲೇ ಈ ಯಾರು ಇವತ್ತು ಹೆಣ್ಮಗಳು ಅವ್ರನ್ನೇನು ಮಾತಾಡಿಸೋದು, ಅವರೇ ಬಿಡು ಅವ್ರ ಕಾಲ್ ಕಸ ಅಂತ ಓಡಾಡ್ತಿದ್ದಾರಲ್ಲ, ಈ ಹೆಣ್ಣು ಮಕ್ಕಳನ್ನು ಸಾಧಕರಾಗಿ ಅಥವಾ ಒಳ್ಳೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಸ್ವಾವಲಂಬಿಗಳಾಗಿ ಗಂಡು ಮಕ್ಕಳು ಥರ ಅವರು ಸಾಧನೆ ಮಾಡಿ ತೋರಿಸಿದ್ರೆ ಮಾತ್ರ ಅದಕ್ಕೆ ಬೆಲೆ. ಬಂದಾಗ ಮದುವೆ ಮಾಡಿ ಕಳಿಸ್ಬಿಟ್ರೆ, ಮದುವೆ ಮಾಡೋದು ಹೌದು, ಬಟ್ ಅದಕ್ಕಿಂತ ಮುಂಚೆ ಮದುವೆ ಅನ್ನೋದು ಅದೊಂಥರ ಬೆಂಕಿ ಮೇಲೆ ನಡೆಯೋ ಪ್ರಯಾಣ, ಅಥವಾ ಅದೊಂದು ತೂಗು ಸೇತುವೆ. ಎಲ್ಲಿ ಕಿತ್ಕೊಂಡು ಬೀಳುತ್ತೋ, ಬಿದ್ದಾಗ ಈಜ್ಕೊಂಡು ದಡ ಸೇಡೋದು ಕಲ್ಸ್ಬಿಟ್ಟು ಮದುವೆ ಮಾಡ್ಬೇಕಲ್ವಾ? ಈಜ್ ಕಲಿಸ್ದೆ ಸುಮ್ಮನೆ ಯಾರನ್ನೋ ನಂಬಿಬಿಟ್ಟು ನೀವು ಸೇತುವೆ ಮೇಲೆ ನಡಿ, ಬಿದ್ದಾಗ ಸಾಯು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅತ್ತೆಯ ತಿರಸ್ಕಾರ, ಇವರೆಲ್ಲರ ಮೋಸ, ಇವರೆಲ್ಲರ ತಾತ್ಸಾರ, ಇದೆಲ್ಲವನ್ನು ಮೀರಿ ಗಂಡನನ್ನು ಕಳ್ಕೊಂಡ ಮೇಲೂ ಮಕ್ಕಳನ್ನು ಸಾಕಿ ಇಲ್ಲಿವರೆಗೂ ಬಂದಿದ್ದೀಯವ. ಏನು ನಿಮ್ಮನ್ನು ಭಗವಂತ ಕೈ ಬಿಟ್ಟಿಲ್ಲ. ಬಟ್ ಏನಂದ್ರೆ ನಿನಗೆ ಗಂಡನ ವಿಚಾರದಲ್ಲಿ ನೋವಿರ್ಬೋದು, ಅಥವಾ ನನಗೆ ಯಾಕೆ ಹಿಂಗಾಯ್ತು ಅಂತ ಇರ್ಬೋದು ತಾಯಿ. ಬಟ್ ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಳ್ಳವ. ಒಂದು 3 ಹೆಣ್ಮಕ್ಳಿದ್ದಾರೆ, ಅದನ್ನ ಜಗತ್ತು ಅಥವಾ ಅದರಲ್ಲಿ ನಿನ್ನ ಅತ್ತೆ ಅಂತಕ್ಕಂಥವಳು ಅವಳೊಬ್ಳು ಹೆಣ್ಣಾಗಿ, ಅವತ್ತು ನಾನು ಈ ಹೆಣ್ಣು ಮಗಳು ನನಗೆ ಬೇಡ ಅಂತ ನಾನು ಅಂತಿದ್ದೀನಲ್ಲ, ನನ್ನನ್ನು ಅವತ್ತು ಯಾವತ್ತು ನನ್ನ ತಂದೆ ತಾಯಿ ಹಿಂಗ ಅಂದ್ಬಿಟ್ಟು ಬೇಲಿಗೆ ಎಸ್ತಿದ್ರೆ ನಾನು ಇರ್ತಿದ್ನ ಅಂತ ಅವಳು ಯೋಚನೆ ಮಾಡ್ಬೇಕಲ್ಲವ? ಮಾಡಲ್ಲ. ನೀನ್ ಅವ್ರು ಮಾಡ್ಲಿ ಅಂತ ನೀನ್ ಕಾಯ್ಬಾರ್ದು. ಯಾಕಂದ್ರೆ ನಿನ್ನ ಈ ಸಜ್ಜನ ಬುದ್ಧಿ, ಸಾತ್ವಿಕ ಬುದ್ಧಿ ಅವ್ರಿಗೂ ಇರುತ್ತೆ ಅಂತ ನೀನ್ ಹೆಂಗ್ ಅಂದ್ಕೊಳ್ತೀಯ? ನಿನ್ನ 3 ಮಕ್ಕಳಲ್ಲೇ ಪರಸ್ಪರ ಒಬ್ರಿದ್ದಂಗೆ ಒಬ್ರಿಲ್ಲ, ಎಲ್ಲರೂ ವಿಚಿತ್ರ ಇದ್ದಾರೆ, ಹೌದಲ್ಲವ? ಅಂದ್ರೆ ನಿನ್ನ ಅತ್ತೆದೊಂದು ಗುಣ, ಆ ಚಿಕ್ಕ ಮಗಂದೊಂದು ಗುಣ, ಅದೇ ಮನೆಯಲ್ಲಿ ಹುಟ್ಟಿದ ನಿನ್ನ ಗಂಡನದ್ದೊಂದು ಗುಣ. ಅಂದ್ರೆ ಒಂದೇ ಮನೆಯಲ್ಲಿ ಹುಟ್ಟಿದ್ದಾರೆ, ಒಂದೇ ಗರ್ಭದಿಂದ ಬಂದಿದ್ದಾರೆ, ಬಟ್ ಬುದ್ಧಿಗಳು ಬೇರೆ ಬೇರೆ, ಹೌದಲ್ಲವಾ? ಹಾಗೆ ನೀವು ಕೂಡ ಈಗ ಯಾವುದೋ ಒಂದು ಹೊಲವನ್ನ ರಾಗಿನೋ ಜೋಳನೋ ಏನೋ ಗದ್ದೆನೋ ಬಿತ್ತನೆ ಮಾಡ್ತೀರಾ. ಒಂದರಲ್ಲಿ ಚೆನ್ನಾಗಿ ಬಿತ್ತನೆ ಫಲ ಬರುತ್ತೆ, ಇನ್ನೊಂದು ಹುಟ್ಟೋದೇ ಇಲ್ಲ, ಇನ್ನೊಂದು ಸತ್ತೇ ಹೋಗುತ್ತೆ. ಅಂದರೆ ಎಲ್ಲವನ್ನು ಒಂದೇ ವೇಳೆಯಲ್ಲಿ ಬಿತ್ತನೆ ಮಾಡಿದ್ದು, ನಾಟಿ ಮಾಡಿದ್ದು ಹೌದು, ಬಟ್ ಫಲ ಒಂದೇ ಥರ ಬರೋದಿಲ್ಲ, ಹೌದಲ್ಲವಾ? ವ್ಯತ್ಯಾಸ ಇರುತ್ತೆ. ಹಾಗೆ ಇಲ್ಲಿ ಅತ್ತೆ ಅಂತಕ್ಕಂಥವಳು ಆ ರೀತಿ ಜೀವ ಸ್ವಭಾವ, ಆಕೆದೇನೋ ವಿಚಿತ್ರ ವರ್ತನೆ, ನಿಂದೊಂದು ವಿಚಿತ್ರ, ಅವ್ರದ್ದು. ಅಂದರೆ ಎಲ್ಲರೂ ವಿಚಿತ್ರ ರೀತಿಯಲ್ಲಿ ಇದ್ದಾರೆ, ಎಲ್ಲರೂ ಯುನಿಕ್, ಅಂದರೆ ಅವ್ರದ್ದೇ ಆದ ವ್ಯಕ್ತಿತ್ವ ಇದೆ. ಬಟ್ ಅವರ ವ್ಯಕ್ತಿತ್ವ, ಅಯ್ಯೋ ನನ್ನ ಅತ್ತೆ ಯಾಕೆ ನನಗೆ ಹಿಂಗೆ ಅಂದ್ಬಿಟ್ಲು, ಒಬ್ಬ ಸೊಸೆಯಾಗಿ ಯೋಚನೆ ಮಾಡಿದಾಗ ನಿನಗೆ ದುಃಖ ಇರ್ಬೋದು. ಅಯ್ಯೋ ಈ ಜಗತ್ತೇ ವೈವಿಧ್ಯತೆ, ಒಬ್ಬರಿದ್ದಂಗೆ ಒಬ್ಬರಿಲ್ಲ ಅಂದಮೇಲೆ ನನ್ನ ಅಭಿಪ್ರಾಯ ಅವ್ರದ್ದು ಆಗಿರಲಿ ಅಂತ ಅಂದ್ಕೊಳ್ಳೋದೇ ಮೂರ್ಖತನ. ಎಲ್ಲೋ ಕೋಟಿಗೊಬ್ರು ನಿನ್ನಂಗೆ ಯೋಚನೆ ಮಾಡೋರು ಸಿಗೋರು, ಹೌದಲ್ಲ? ಹಾಗಂತ ಎಲ್ಲರಲ್ಲೂ ನಾವು ಅದನ್ನು ಬಯಸ್ಲಿಕ್ಕೆ ಆಗಲ್ಲ ತಾಯಿ. ಹಾಗಾಗಿ ನಿನ್ನ ಉಳಿದ 2 ಮಕ್ಕಳನ್ನ ಚೆನ್ನಾಗಿ ಓದಿಸು. ನಾಳೆ ದಿನ ಅವ್ರು ಹಾದಿ ತಪ್ಪಿಬಿಡ್ತಾರೆ ಅಂತ ಸಂಬಂಧಿಕರು ಹೇಳ್ಕೊಡ್ಬೋದು, ಏನೇನು ಹೇಳ್ಬೋದು, ಬಟ್ ನೀನ್ ಅರ್ಥ ಮಾಡ್ಕೋ. ಆದ್ರೂ ನಾನು ನನ್ ಮಕ್ಳ ಅಂತಾನಲ್ಲ, ನನ್ ಮಕ್ಳ ಮೇಲೆ ಭರವಸೆ ಐತೆ ಅಣ್ಣ. ನನ್ಗೆ ಒಬ್ಬಳನ್ನ ಈಗ GNM ನರ್ಸಿಂಗ್ ಸೇರ್ಸಿದೀನಿ ಅಣ್ಣ, ಒಬ್ಬಳನ್ನ ಅಡ್ಮಿಷನ್ ಆಗೈತೆ, ಇನ್ನೂ ಓಪನ್ ಆಗಿಲ್ಲ ಅಣ್ಣ. ಗ್ರೇಟ್ 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 ಅವ. ಇನ್ನೊಬ್ಳು ಫಸ್ಟ್ ಇಯರ್ ಓದ್ತಾವಳೆ ಅಣ್ಣ. 2 ಮಕ್ಕಳನ್ನು ಮೈಸೂರಿಗೆ ಹಾಕಿದ್ದೀನಿ ಅಣ್ಣ. ಮಾಡ್ತಾಯಿ ನೀನು ಆ ರೀತಿಯಲ್ಲಿ ಅವರು ಎಜುಕೇಶನ್, ಅರ್ಥಾತ್ ಅವರ 23-24 ಏಜ್ ಬರೋವರೆಗೂ ಇನ್ನು ಮದುವೆ ಕೆಲ್ಸಕ್ಕೆ ಕೈ ಹಾಕಬೇಡ. ಇಲ್ಲ ಅಣ್ಣ. ನೋಡ್ತಾಯಿ, ಇಲ್ಲಿ ನಿನ್ನ ಹೆಣ್ಣು ಮಕ್ಕಳು ನಿನಗೆ ದೊಡ್ಡ ನೆಮ್ಮದಿಯನ್ನು ತಂದು ಕೊಡ್ತಾರೆ, ಯೋಚನೆ ಮಾಡಬೇಡ. ನಿನಗೆ ಸಿಗುವ ಅಳಿಯಂದಿರು ಮನೆಯ ಮಕ್ಕಳಾಗ್ತಾರೆ, ಯೋಚನೆ ಮಾಡಬೇಡ. ಯಾವುದನ್ನು ನೀನು ಇಲ್ಲಿವರೆಗೂ ಅಯ್ಯೋ ನನ್ನ ಬದುಕು ಯಾಕೆ ಹಿಂಗಾಯಿತು, ನನಗೆ ಯಾಕೆ ಕಷ್ಟ, ಯಾಕೆ ನನಗೆ ಹೆಂಗೆ ಮಾಡಿದ್ರು ಅಂತ ಅಳ್ತಿದೆಯಲ್ಲವ, ಇದರ ಅಂದರೆ ಇದೊಂದು ನಿನ್ನ ಅರ್ಧ ಜೀವನ 35. ಇನ್ನು ಮುಂದಿನ 35 ನೀನು ತುಂಬ ಚೆನ್ನಾಗೇ ಇರ್ತೀಯ. ಆದರೆ ಎಲ್ಲರೂ ಅಂದರೆ ನಿನ್ನ ಬದುಕಿನ ಸಂಪರ್ಕಕ್ಕೆ ಬರುವ ಎಲ್ಲರೂ ನಿನ್ನ ಪರವಾಗಿಯೇ ಮತ ಹಾಕಲಿ ಅಂತ ನೀನು ಯೋಚಿಸ್ಲೂ ಬೇಡ. ಇಲ್ಲ ಅಣ್ಣ, ಬಿಡು, ಆ ಬುದ್ಧಿ ಮೊದಲು ಬಿಡು. ಅತ್ತೆ ಆಗಿರ್ಬೋದು, ನಾಳೆ ಯಾವುದೋ ಕಾರಣ ಯಾವುದೋ ಒಂದು ವಿಚಾರದಲ್ಲಿ ಮಕ್ಕಳು ವಿರುದ್ಧ ಆಗ್ಬೋದು. ಅವಾಗ ನಾವೇನು ಮಾಡಬೇಕು? ಬಿಡಪ್ಪ ಆಯ್ತು, ಯಾಕೆ ಅವ್ರನ್ನೆಲ್ಲ ಹೆದರ ಹಾಕೊಳ್ಳೋಣ, ಏನು ಒಳ್ಳೇದು ಹೇಳಬೇಕು, ನೋಡ್ರಪ್ಪ ಇದನ್ನು ತಿನ್ನಬೇಡಿ, ಇದನ್ನು ತಿನ್ನಿ, ಹೆಂಗೆ ಹೋಗಿ ಅಂತ ಹೇಳ್ಬೋದು. ಇಲ್ಲ ನಾನು ಅದನ್ನೇ ತಿಂತೀನಿ ಎಂದವ್ರಿಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡ್ಬೇಕಷ್ಟೇ, ಅಥವಾ ಕಣ್ಣು ಮುಚ್ಕೊಂಡು ಇರಬೇಕು, ಸುಮ್ಮನಾಗಬೇಕು.
ಆದರೆ ಮಕ್ಕಳು ಕೈ ತಪ್ಪಿ ಹೋಗಲ್ಲವ. ಬಟ್ ಸಮಸ್ಯೆ ಇರೋದು ಈ ಮಕ್ಕಳನ್ನು ನೀನು ಚೆನ್ನಾಗಿ ಓದಿಸ್ದೆ, ಅವ್ರನ್ನ ನೀನು ಮದುವೆ ಮಾಡ್ತಿಲ್ಲ, ಯಾರ್ಯಾರೋ ಬಂದು ಕೇಳ್ತಿದ್ದಾರೆ ಮದುವೆ ಮಾಡಿಕೊಡಿ, ಇಲ್ಲಪ್ಪ ನಮ್ಮ ಮಕ್ಕಳು ಇನ್ನೂ ಓದ್ತಿದ್ದಾರೆ ನಾವು ಈಗಲೇ ಮಾಡಲ್ಲ ಅಂತ ಹೇಳಿದಾಗ ಮಗಳ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಬರ್ಬೋದು, ಮಗಳ ಬಗ್ಗೆ ಕೆಟ್ಟದ ಕಥೆಗಳು ಕಟ್ಟಬಹುದು. ಆದರೆ ಮಗಳಿಗೆ ನಿಮ್ಮ ಮೇಲೆ ನಂಬಿಕೆ, ನಿಮಗೆ ಮಗಳ ಮೇಲೆ ನಂಬಿಕೆ. ಅವ್ರ ಎಜುಕೇಷನ್, ಅವ್ರಿಗೆ ಸಿಕ್ಕಿರೋ ಸ್ವಾತಂತ್ರ್ಯವನ್ನು ಸರಿಯಾಗಿ ಬಳಸ್ಕೊಂಡು ಅವರು ಉನ್ನತ ಮಟ್ಟಕ್ಕೆ ಹೋಗಲಿ. ಆಮೇಲೆ ಹೇಳಿದ್ನಲ್ಲವ, ಎಲ್ಲೋ ಒಂದು ಕಡೆ ಮೇಲ್ಸೇತುವೆಯಿಂದ ಬಿದ್ದು, ಮೇಲ್ಸೇತುವೆ ಕೆಡವಿ ಅಥವಾ ಮೇಲ್ಸೇತುವೆ ಹರಿದು ನೀರಿಗೆ ಬಿದ್ದರೂ ದಾಟ್ಕೊಂಡಾದರೂ ದಡಕ್ಕೆ ಹೋಗಿ ಬದುಕೊಳ್ಳೋ ಕಲೆಯನ್ನಂತೂ ಕಲ್ತಿರ್ಬೇಕಂದ್ರೆ ಬದುಕು ಅದು ಮದುವೆಯಿಂದ ಪೂರ್ಣವಾಗುವಂಥದ್ದಲ್ಲ. ಮದುವೆಗೂ ಮೀರಿ ಇನ್ನು ಅನೇಕ ವಿಚಾರಗಳಿದ್ದಾವೆ ಬದುಕಲ್ಲಿ, ಹೌದಲ್ಲ? ಮದುವೆ ಅನ್ನೋದೊಂದು ವಿಚಾರ ಅಷ್ಟೇ. ಬಟ್ ನಾವು ಅದನ್ನೇ ದೊಡ್ಡದಾಗಿ ತಗೊಂಡು ಅದು ಆ ಮದುವೆ ವಿಚಾರದಲ್ಲಿ ನನಗೊಂಚೂರು ಮೋಸ ಆದರೆ ನನ್ನ ಬದುಕೆ ಮುಕ್ತಾಯ ಆಗೋಯ್ತು, ಇಲ್ಲ. ಬಹಳ ಇದೆ ಜೀವನ. ಯಾಕೋ ಮದುವೆ ಆದೆ, ಯಾರೋ ಒಬ್ಬ ಹುಡುಗನನ್ನು ಆಯ್ಕೆ ಮಾಡಿಕೊಂಡೆ, ಅವನು ಅದ್ಭುತ ಅಂದ್ಕೊಂಡಿದ್ದೆ, ಬಟ್ ಅವನೆಲ್ಲೋ ಒಂದು ಕಡೆ ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟ, ಸತ್ತು ಹೋದ ಅಥವಾ ಬಿಟ್ಟು ಹೋದ, ಏನೋ ಒಂದು ಆಯಿತು. ಅಂದರೆ ತಾನು ಆಯ್ಕೆ ಮಾಡಿಕೊಂಡ ಹುಡುಗ ಮುಂದೆಲ್ಲ ಒಂದು ಕಡೆ ಈ ರೀತಿ ತೊಂದರೆ ಕೊಟ್ಟ, ಕೈ ಕೊಟ್ಟ, ಅಥವಾ ಬಿಟ್ಟು ಹೋದ ಅಥವಾ ಸತ್ತು ಹೋದ. ಅದೇ ನನ್ನ ಜೀವನದ ಕೊನೆ ಎಂದುಕೊಳ್ಳೋದು ಬಿಡಬೇಕು. ಯಾಕಂದರೆ ಅದಾದ ನಂತರವೂ ಒಂದು ಬದುಕಿದೆ. ಅಲ್ಲಿ ನೀನು ಇನ್ನೊಂದು ಮದುವೆ ಆಗುವಂತ ನಾನು ಹೇಳ್ತಾ ಇಲ್ಲ, ಬಟ್ ಮಕ್ಕಳು ನೋಡ್ಕೊಂಡು ಬದುಕ್ಬೋದು, ಸಮಾಜ ಸೇವೆ ಮಾಡ್ಬೋದು. ಅಂದರೆ ಇದನ್ನು ಬಿಟ್ಟು ನಾನು ಇನ್ನೂ ಗೌರವಾನ್ವಿತವಾಗಿ ಬದುಕಲಿಕ್ಕೆ ತುಂಬ ಮಾರ್ಗಗಳಿದ್ದಾವೆ. ಮದುವೆಯ ಸೋಲನ್ನೇ ತನ್ನ ಜೀವನದ ಸೋಲು ಅಂದುಕೊಳ್ಳೋ ಹೆಣ್ಣು ಮಕ್ಕಳು ಮನಸ್ಥಿತಿ ಬದಲಾಗಬೇಕು. ಇವತ್ತು ಕಾಲ ಬದಲಾಗಿದೆ. ಕೆಟ್ಟರೆ ಅಪ್ಪ ಅಮ್ಮ ಬಂದು ನೋಡ್ತಾರೆ, ಯಾರು ಬರಲ್ಲವ, ಎಲ್ಲರೂ ಒಂದು ಹಂತದವರೆಗೂ ನೋಡ್ತಾರೆ. ತುಂಬಾ ದೂರ ಆದರೆ ಹೊರತು ಯಾರು ಬರೋದಿಲ್ಲ ಅಣ್ಣ. ಅಷ್ಟೇ. ನಿಮ್ಮ ಗಂಡ ತೀರು ಹೋದ ಮೇಲೆ ನೀವು ಮಕ್ಕಳನ್ನ ಓದಿಸ್ಕೊಂಡು ಎಲ್ಲ ಅವಮಾನಗಳನ್ನು ಸಹಿಸ್ಕೊಂಡು ಅಳಬೇಡ ತಾಯಿ. ನಾನು ಇಲ್ಲಿವರೆಗೂ ಬಂದಿರೋ ಬದುಕು ಇಂಥದ್ದೇನು ಆದಾಗ ನಿನಗೆ ಹೇಳ್ತಾ ಇಲ್ಲ, ನಾನು ಹೇಳೋದು ನೋಡಿದೀನಲ್ವ. ಅಕ್ರಮ ಸಂಬಂಧ ಇಟ್ಕೊಂಡು ಅವ್ರವ್ರ ಸುಖವನ್ನು ನೋಡ್ಕೊಂಡು ಹೋಗಿ ಮಕ್ಕಳನ್ನು ಬೇದಿಗೆ ತಳ್ಳೋರು ತುಂಬಾ ಜನ ನೋಡಿದ್ದೀನಿ. ಅದರ ನಡುವೆ ನೀನು ಬದುಕನ್ನು ನೀನು ಗೌರವಾನ್ವಿತವಾಗಿ, ಸಂಸ್ಕಾರಯುತವಾಗಿ, ಅತ್ಯುತ್ತಮ ನಡತೆಯಿಂದ ಕಟ್ಟಿಕೊಂಡು ಬಂದಿದೀಯವ್ವ. ಇದೇ ನಿನ್ನ ಜೀವನದ ದೊಡ್ಡ ಸಾಧನೆ, ಇದೇ ನಿನ್ನ ಆಸ್ತಿ. ಆದರೆ ವ್ಯಕ್ತಿತ್ವವನ್ನು ನೀನು ಅಲ್ಲೆಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಟ್ಟಿದ್ರೆ ನಿನ್ನ ಮಕ್ಕಳಿಗೆ ಇವತ್ತು ಬುದ್ಧಿ ಹೇಳಲಿಕ್ಕೆ ನಿನಗೆ ಮುಖ ಇರ್ತಿರ್ಲಿಲ್ಲ. ಇಲ್ಲ ಅಣ್ಣ, ಇಲ್ಲ. ಆತರ ಇವತ್ತು 2.5 ವರ್ಷ, ಫೆಬ್ರವರಿ ಬಂದ್ರೆ ಅಣ್ಣ 3 ವರ್ಷ ಆಯ್ತು. 3 ವರ್ಷದಿಂದ ಮನೆ ಒಳಗಿಂದ ಆಚೆ ಎಲ್ಲೂ ಹೋಗಿಲ್ಲ ಅಣ್ಣ. ನನ್ ಮಕ್ಕಳ ಸ್ಕೂಲು ಸೇರಿಸ್ಕೊಂಡು ನನ್ ಮಕ್ಕಳು ನೋಡ್ಕೊಂಡು ನನ್ ಮನೇಲೆ ಇದ್ದೀನಿ. ಆಚೆ ಹೋಗು, ಓಡಾಡು, ಪ್ರಕೃತಿ ನೋಡು, ಚೆನ್ನಾಗಿರೋ ಜಾಗಗಳು ನೋಡು, ಜನರ ಮುಖ ನೋಡು, ಮನುಷ್ಯರ ಮುಖ ನೋಡು. ಆದ್ರೆ ಇದು ಈ ಕಾರಣಕ್ಕೆ ನಾನು ಮನೆ ಬಿಟ್ಟು ಆಚೆ ಹೋಗಲ್ಲ. ಅರೆ, ಯಾರಪ್ಪಂದು ಅಲ್ಲ ಈ ಭೂಮಿ. ನಿನ್ನ ಅತ್ತೆ ಇವರೆಲ್ಲ ಏನ್ ಅನುಭವಿಸ್ಕೊಳ್ತಾರೆ, ಮಾತಾಡ್ತಾರೆ. ಅದಕ್ಕೂ ಮಾತಾಡ್ತಾರೆ, ಅದಕ್ಕೆ 1000 ಮಾತಾಡ್ಲಿ. ನೀನು ಈ ಕಾರ್ಯಕ್ರಮ ನೋಡ್ತಿದೀಯ, ಇಲ್ಲಿನ ಜ್ಞಾನವನ್ನ, ಇಲ್ಲಿನ ಸಂಸ್ಕಾರವನ್ನ ತಿಳ್ಕೊಳ್ತಿದೀಯ ಅಂದಾಗ ಒಂದು ಗುರುಮುಖೇನ ನಾನು ದೈವವನ್ನ, ಗುರುವನ್ನ ನಂಬುತ್ತೀನಿ. ಅದು ಬಿಟ್ಟು ಇವ್ರು ಯಾರ ಮಾತುಗೂ ನಾನು ಬೆಲೆ ಕೊಡಲ್ಲ ಅಂತ ಹೊರಡು. ಆಚೆಗೆ ಬಾ, ನೀನ್ ತಲೆ ಎತ್ಕೊಂಡು ಓಡಾಡು. ಏನು ಗಂಡನನ್ನ ಕತ್ತಿಸಿ ಸಾಯಿಸಿಲ್ಲ, ವಿಷ ಕೊಂದಿಲ್ಲ, ಅಥವಾ ಇನ್ಯಾವನೆಂದು ಹೋಗಿಲ್ಲ. ಇವರು ಯಾರಿವತ್ತು ತಮಗೆ ಹಣ ಇದೆ ಅಂತಲೋ, ಆಸ್ತಿ ಇದೆ ಅಂತಲೋ ಇವತ್ತು ನಿನ್ನನ್ನು ತುಚ್ಛವಾಗಿ ನೋಡುತ್ತಿದ್ದಾರೆ ಅಥವಾ ನೋಡಿದ್ರು, ಕಾಲ ಹೀಗೆ ಇರುವುದಿಲ್ಲ. ನರಳೋ ದಿನಗಳು ಬರ್ತವೆ. ನಿಮ್ಗೆ ಮಾಡ್ತವ್ರೆ ಅಣ್ಣ, ನಮ್ಮ ಈಗ ತುಂಬಾ ಮೋಸ ಮಾಡ್ತವ್ರೆ ನನ್ಗೆ. ಆ ಮೋಸಕ್ಕೆಲ್ಲ ಒಂದೇ ದೊಡ್ಡ ಸಾರಿ ಅಥವಾ ಒಂದೇ ಬಾರಿ ಅದೆಲ್ಲದಕ್ಕೂ ಆತ ಫಲ ಹೊಂದುತ್ತಾನೆ. ಆದ್ರೆ ನಿನಗೆ ಮೋಸ ಮಾಡ್ತಿ ಅಥವಾ ನಿನ್ನದೇನೋ ಅವನು ಕಿತ್ಕೊಂಡು ನಿನ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದುಕೊಂಡು ಆತ ಅದನ್ನ ಬಳಸ್ಕೊಂಡು ಮೋಸ ಮಾಡೋದಾದ್ರೆ ಅದರ 100ರಷ್ಟು ನಷ್ಟವನ್ನು ಅವನು ಅನುಭವಿಸ್ತಾನೆ. ಆದ್ರೆ ನೀನೇನು ನಷ್ಟಕ್ಕೆ ನಿನಗೆ ಕೇಳೋಕೆ ಧೈರ್ಯ ಆಗದೇನೋ ಅಥವಾ ಏನೋ ಕಾರಣಕ್ಕೆ ಅವನು ನಿನಗೆ ಮೋಸ ಮಾಡ್ತಿದ್ದಾನಲ್ಲ, ಅದರ 100ರಷ್ಟನ್ನು ನೀನು ಪಡ್ಕೊಳ್ತೀಯ, ಅದರ 100ರಷ್ಟನ್ನು ಅವನು ಕಳ್ಕೊಳ್ತಾನೆ. ಯಾಕಂದ್ರೆ ನೀನು ಅವನನ್ನು ಕ್ಷಮಿಸ್ಬೋದು. ಕರ್ಮ ಅಂತ ಒಂದು ಇದೆಯವ, ಅರ್ಥ ಆಯ್ತಲ್ಲ? ನೀನದು ನಂಬು. ನಿನಗೆ 100 ಕೊಡೋ ಜಾಗದಲ್ಲಿ ಅದು ಇದು ಕತೆ ಕಟ್ಟಿ 70 ಕೊಡ್ತಿದ್ದಾನೆ, ಇನ್ನು 30 ಮೋಸ ಮಾಡ್ತಿದ್ದಾನ. ಆ 30ಕ್ಕೆ ಇನ್ನು 30 ಸೇರಿ 60 ನಷ್ಟ ಮಾಡ್ಕೊಳ್ಳೋ ದಿನ ಬರ್ತಾವೆ. ಅಣ್ಣ, ಇನ್ನು 2 ಲಕ್ಷ ಸಾಲ ಕೊಟ್ಟು ನಿನ್ ಜಮೀನ್ ಬೇಕಾದ್ರೆ, ಪಾಸ್ಬುಕ್ ಬೇಕಾದ್ರೆ 2 ಲಕ್ಷ ಸಾಲ ತೀರ್ಸ್ಬಿಟ್ಟು ಜಮೀನು ಪಾಸ್ಬುಕ್ ಮಾಡಿಸ್ಕೊ ಅಂತ ಹೇಳಿದ್ರು ಅಣ್ಣ. ಇಲ್ಲ ತಾಯಿ, ಈಗ ಇದೆಲ್ಲದಕ್ಕೂ ದೊಡ್ಡ ಅಸ್ತ್ರ ಅಂದ್ರೆ ಶಿಕ್ಷಣ. ನಿನ್ನ ಮಕ್ಕಳಿಗೆ ಶಿಕ್ಷಣ ಕೊಡು, ಮುಂದೆ ಅವರೇ ಹೋರಾಡ್ಕೊಳ್ತಾರೆ.
ಅದಕ್ಕೆ ಅಣ್ಣ ನಾನ್ ನಿಮ್ಮನ್ನ ನಮ್ಮ ಮಗಳು ಮಾತಾಡ್ತಾಳೆ ಅಂತ ಅಣ್ಣ. ಯಾರು ದೊಡ್ಡ ಮಗಳ? ಹೌದು ಅಣ್ಣ, 2ನೇಳು ಅಣ್ಣ. ಓ, ಎಷ್ಟನೇ ಕ್ಲಾಸ್ ಆಕೆ? ಅಣ್ಣ 2nd ಇಯರ್ ಮುಗೀತು, ನರ್ಸಿಂಗ್ ಅಡ್ಮಿಷನ್ ಮಾಡಿದೀನಿ ಅಣ್ಣ. ಓ, ಮೈಸೂರು. ಮೈಸೂರು. ಹ್ಮ್. ಹಲೋ, ನಮಸ್ತೆ ತಾಯಿ. ನಮಸ್ತೆ ಸರ್. ಹೇಗಿದ್ದೀಯವ್ವ? ಸರ್ ಚೆನ್ನಾಗಿದ್ದೀನಿ, ನೀವು? ಬಹಳ ಚೆನ್ನಾಗಿದ್ದೀನಿ ತಾಯಿ. ಅಂದ್ರೆ ಈಗ ನೀವು ಮೈಸೂರಲ್ಲಿ ಸೇರಿರೋದಾ? ಹೌದು ಸರ್. ಓಕೆ, 2nd PUC ಮುಗೀತು? ಹಾ ಸರ್, ಮುಗೀತು. ನೋಡಿ, ನಿಮ್ಮ ತಾಯಿ ಕತೆ ಕೇಳಿದಾಗ ಇಲ್ಲಿ ಜನಗಳೆಲ್ಲ ಮಾತಾಡ್ಕೊಳ್ತಿದ್ದಾರೆ, ಅಯ್ಯೋ ದೇವ್ರೇ, ಹೀಗೆಲ್ಲ ನಿಮ್ಮ ಅಜ್ಜಿ ನಿಮ್ಮನ್ನ ಪ್ರೀತಿಯಿಂದ ಮಾತಾಡ್ಸಿದ್ ಒಂದಿನನೂ ಇಲ್ವಾ? ಹಾ ಸರ್, ಇಲ್ಲ ಸರ್, ಮಾತಾಡ್ಸಿಲ್ಲ ಆ ರೀತಿ. ಅಂದ್ರೆ ನೀವು ಮಾತಾಡ್ಸೋ ಪ್ರಯತ್ನ ಮಾಡ್ತಿದ್ರಾ? ಅಂದ್ರೆ ಸರ್, ನಾವು ಅವ್ರ ಜೊತೆ ಚೆನ್ನಾಗೇ ಇರ್ತೀವಿ, ಆದ್ರೆ ನಮ್ಮ ಮೇಲೆ ಏನಾರು ಒಂದು ತಪ್ಪು ಹೇಳೋದು, ನೀವು ತಪ್ಪು ಮಾಡ್ತಿದ್ದೀರಿ ಅನ್ನೋ ತರ ಹೇಳೋದು. ಬಟ್ ತಪ್ಪನ್ನ ಬಹಳ ಪ್ರೀತಿಯಿಂದ ತಿದ್ದೋ ಪ್ರಯತ್ನಕ್ಕಿಂತ ಆರೋಪ ಹೊರಿಸೋ ಬುದ್ಧಿ ಜಾಸ್ತಿ ಅಂತ. ಹೌದು ಸರ್, ಆತರ. Okay, ಅಂದ್ರೆ ಅದು ಇವಾಗ ಅಜ್ಜಿಯಲ್ಲಿ ಇರ್ಬೇಕಾದ ಗುಣ ಅಲ್ಲ ಅಂತ. ಇಲ್ಲ ಸರ್, ಇಷ್ಟು ಓದಿಸ್ತಾಳೆ, ಮಕ್ಕಳನ್ನ ಈ ತರ ಗಂಡ ತಿರೋದ್ರು ಹೊಟ್ಟೆ ಕಿತ್ ಜಾಸ್ತಿ. ಅಯ್ಯೋ ಆ ಪಾಪ. ಆ ರೀತಿ ಸರ್. ಅಂದ್ರೆ ಇವಾಗ ನಾವು ಇಬ್ರು, ನನ್ ತಂಗಿನೂ ಅವಳು ಮೈಸೂರಿಗೆ ಸೇರ್ಕೊಂಡವಳೆ, ನಾನು ಮೈಸೂರಿಗೆ ಸೇರ್ಕೊಂಡಿದೀನಿ. ಇವಾಗ ಅಮ್ಮ ಒಬ್ರೇ ಮನೇಲಿ ಇರಕ್ಕಾಗೋದಿಲ್ಲ, ಅದಕ್ಕೆ ಕಾಲ್ ಮಾಡಿದ, ನಿನ್ನ ಕೇಳ್ಬೇಕು, ಕರ್ಕೊಂಡ್ ಹೋಗ್ಲಾ ಅಮ್ಮನ್ನ ಬಾ ಅಂತ ಕರೀತಿದ್ರೆ ಇಲ್ಲ ಅಮ್ಮ ನಾನ್ ಬರೋದಿಲ್ಲ ಅಂತ ಹೇಳ್ತವ್ರೆ ಸರ್. ಅಲ್ಲಿ ನೀವು ಹಾಸ್ಟೆಲ್ ಇರೋದಾ? ಅಲ್ಲಿ ನಾನ್ ಹಾಸ್ಟೆಲ್ ಇರೋದು, ಅಲ್ಲಿ ಅಕ್ಕ ಮನೆ ಮಾಡ್ಕೊಂಡವ್ರೆ, ಅಕ್ಕ ಮತ್ತೆ ಬಾವ ಇಬ್ರು ಮೈಸೂರಲ್ಲಿ ಇರೋದು. ಓಹೋ, ಈಗ ಅಮ್ಮ ಒಂದು ಬಂದ್ಬಿಟ್ರೆ ನಿಮ್ ಇಡೀ ಕಾಂದಾನೆ ಅಲ್ಲಿಗೂ ಹೋಗುತ್ತೆ. ಹೌದು ಸರ್, ಅದಕ್ಕೆ ಕರ್ಕೊಂಡ್ ಹೋಗಕ್ಕೆ ನಿನ್ನ ಕೇಳ್ಬೇಕು ಒಂದ್ಸಲಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿರೋದು. ಆಯ್ತು, ತೊಂದ್ರೆ ಇಲ್ಲ. ಬಟ್ ಈಗ ಅಮ್ಮನ ಅಭಿಪ್ರಾಯ ಏನು, ಬರಲ್ಲ ಅನ್ನೋದಕ್ಕೆ ಆಕೆ ಕೊಡೋ ಕಾರಣ ಏನು? ಅಂದ್ರೆ ಅಮ್ಮ ಇಲ್ಲಿ ಜಮೀನು ಏನು ನಮಗ್ ಕೊಟ್ಟಿಲ್ಲ, ಇದ್ರಲ್ಲಿ ಮೋಸ ಮಾಡ್ತಾರೆ, ನಾನ್ ನಿಮ್ನ ಓದಿಸ್ಬೇಕು ಅಂತಂದ್ರೆ ಅದನ್ನ ಮಾರಿ ಆತರ ನಿನ್ನ ಓದಿಸ್ಬೇಕಾಗಿದ್ರೆ ನಾನು ಅಲ್ಲಿ ಬಂದ್ಬಿಟ್ರೆ ನಮಗ್ ಇದ್ರಲ್ಲಿ ಮೋಸ ಮಾಡ್ತಾರೆ, ನಾನ್ ಬರೋದಿಲ್ಲ, ನಾನು ಇಲ್ಲಿ ಇರ್ತೀನಿ ಅಂತ ಅಮ್ಮ. ಅಂದ್ರೆ 2.5 ವರ್ಷದಿಂದ ಅಮ್ಮ ಹೊರಗಡೆನು ಬಂದಿಲ್ಲ. ಅಂದ್ರೆ ನಾವಿದ್ರೆ ಮಾತ್ರ ಅಮ್ಮ ಊಟ ಮಾಡೋದು, ಒಂದ್ ಟೈಮ್ಗೆ ಒಂದ್ ದಿನಕ್ಕೆ ಒಂದೇ ಊಟ ಮಾಡೋದು. ಅಯ್ಯೋ, ಅದು ಅದು ಕಷ್ಟದಿಂದ ಊಟ ಮಾಡಿಸ್ಬೇಕು ಇವಾಗ್ಲೂನು. ಹೊರಗಡೆ ಜನ ಚಿಕ್ಕಪ್ಪ ಬೈತಾರೆ, ಅಜ್ಜಿ ಬೈತಾರೆ ಅಂತ ಯಾರೂ ಮಾತಾಡ್ಸೋದಿಲ್ಲ ಸರ್ ನಮ್ನ. ಯಾರು ಬೈತಾರೆ ಅಂತ? ಚಿಕ್ಕಪ್ಪ ಮತ್ತೆ ಅಜ್ಜಿ ನಮ್ಗೆ ಮಾತಾಡ್ಸಿದ್ರೆ ಕೆಟ್ಟದ್ ಹೇಳ್ಕೊಡ್ತಾವ್ರೆ. ಅಂದ್ರೆ ಊರಿನ ಜನ ಯಾರು ಮಾತಾಡ್ಸಿದ್ರು ಅವ್ರನ್ನ ಇವ್ರು ಬೈತಾರ? ಹಾ ಸರ್, ಬೈತಾರೆ ಅಂತ ಅಂದ್ಬಿಟ್ಟು ಯಾರು ಮಾತಾಡ್ಸೋತಿಲ್ಲ ನಮ್ನ. ಅರೆ, ಊರಿನ ಜನ ಅಷ್ಟು ಪುಕ್ಲುದ ಕೊಡ್ತಾರೆ, ಚಾಡಿ ಹೇಳ್ಕೊಡ್ತಾರೆ, ಆ ತರ ಕೇಳಿ ಈ ತರ ಕೇಳಿ ನಿಮ್ದ ನೀವು ತಗೊಳ್ಳಿ ಅಂತ ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ ಅಂದ್ಬಿಟ್ಟು. ಕೇಳ್ಕೊಡದೆ ಹೋದ್ರು ನಾಳೆ ಹೆಣ್ಮಕ್ಳು ನಿನಗ್ ಕಂದ. ನಾನು ಹೇಳೋದು, ನಾಳೆ ಇವತ್ತು ಯಾಕೋ ನಿಮ್ಮ ಬತ್ತಳಿಕೆಯಲ್ಲಿ ಅಷ್ಟು ಶಕ್ತಿಯುತವಾದ ಬಾಣಗಳಿಲ್ಲ, ಹಾಗಂತ ನೀವು ಸೋತಿಲ್ಲ. ನಾಳೆ ದಿನ ಬರುತ್ತೆ, ಅರ್ಥ ಆಯ್ತಲ್ಲ? ಇಲ್ಲಿ ಕೇವಲ ಅವರೊಂದಿಗೆ ಸಂಘರ್ಷ ಬೇಡ, ಕೇವಲ ನಿನ್ನ ತಾಯಿಯನ್ನು ಉಳಿಸ್ಕೊಳ್ಳೋ ವಿಚಾರದಲ್ಲಿ ಮಾತ್ರ ನಿನ್ನ ಪ್ರಯತ್ನ ಇರ್ಲಿ. ಅವ್ರು ಆಲ್ರೆಡಿ ಸೋತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಬಟ್ ಅದರ ಇರೋದು ಈಗ ಅಪ್ಪನೂ ಇಲ್ಲ ನಮ್ ಜೊತೆ, ಈಗ ಅಮ್ಮನ್ನಾರು ನಮ್ ಜೊತೆ ನಾವ್ ಇಟ್ಕೋಬೇಕು, ನಾವ್ ಚೆನ್ನಾಗ್ ನೋಡ್ಕೋಬೇಕು ಅನ್ನೋದೊಂದೇ ಇರೋದು. ಅದಕ್ಕೆ ನಾನು ಅಮ್ಮನ್ನ ಅಕ್ಕನ ಮನೆ ಇರುವೆ, ನೀನ್ ಒಬ್ಳೆ ಇಲ್ಲಿ ಇರೋದ್ ಬೇಡ, ವಾರ ಬಂದಿ ಮನೆ ದೀಪ ಹಚ್ಬಿಟ್ಟು ಹೋಗದ ಬಾ ಅಂತ ಕರೀತಾ ಇದೀವಿ. ಇದರಿಂದ ಬರ್ತಾ ಇಲ್ಲ ಸರ್, ನೀವು ಒಂದ್ ಸ್ವಲ್ಪ ಹೇಳಿ, ಇಲ್ಲ ಯಾವ ತರ ಕರ್ಕೊಂಡ್ ಹೋಗ್ಲೋ ಏನ್ ಮಾಡ್ಲಿ ಅಂತ ಕೇಳೋದಕ್ಕೆ ಕಾಲ್ ಮಾಡಿದ್ದು ನಾನು. ಆಯ್ತು, ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆ ನಾನೊಂದು ಕಿವಿ ಮಾತವ್ವ. ಈಗ ತಾಯಿ ಕಳಿಸೋದು ಬಿಡೋದು ನಾನು ಆಕೆ ಹತ್ರ ಮಾತಾಡ್ತೀನಿ, ಬಟ್ ಇಲ್ಲಿ ನೀನ್ ಅರ್ಥ ಮಾಡ್ಕೊಳವ. ಅಂದ್ರೆ ನೀವು ಉಳಿದಿರೋ ಹೆಣ್ಮಕ್ಳು ಅಥವಾ ನೀವು ಮೂವರು ಸೇರಿ ಇಲ್ಲಿ ಅಜ್ಜಿ ಅಥವಾ ಯಾರು ಚಿಕ್ಕಪ್ಪ ಇವರ ವಿಚಾರವಾಗಿ ಎಂದಿಗೂ ನೀವು ಸೋಲೊಪ್ಪಿಕೊಳ್ಳುವ ಮಾತೇ ಇಲ್ಲ ಸರ್. ಇಲ್ಲ, ಒಪ್ಕೊಳ್ಳೋದಿಲ್ಲ. ಈಗ ನಮ್ಮಪ್ಪಂಗೆ ಎಷ್ಟು ಮೋಸ ಮಾಡೋರೆ, ನಮ್ಮಪ್ಪಂಗ್ ಮೋಸ ಮಾಡಿರೋದ್ನ ನಮ್ಮಪ್ಪ ಪೆದ್ದ ಅಂದಿರೋದ್ನ ನಾವ್ ನಿರೂಪ್ ತೋರಿಸ್ಬೇಕಿಲ್ಲಿ. ನಾವಿಲ್ಲಿ ಬದುಕ್ಬೇಕು ಅನ್ನೋದೇ ಸರ್ ನಮ್ಗೆ ಹಠ ಇರೋದು. ನೀನು ಬದುಕಬೇಕವ ಅಂದ್ರೆ ಕೇವಲ ಶಿಕ್ಷಣದ ಕಾರಣಕ್ಕಾಗಿ ನೀವು ಪಲಾಯನ ಮಾಡಿದ್ದೀರಿ, ಅದ್ರ ಹೊರತಾಗಿ ಸೋಲೊಪ್ಪಿಕೊಂಡ ಭಾವನೆ ಅದಲ್ಲ. ಅರ್ಥ ಆಯ್ತಲ್ಲ? ಈಗ ನೀವು ಓದ್ಲಿಕ್ಕೆ ಹೋಗಿದ್ದೀರಿ, ಅದು ಬಿಟ್ಟು ಇವ್ರಿಗೆ ಹೆದರ್ಕೊಂಡು ಹೋಗಿಲ್ಲ ನೀವು. ಅಂದ್ರೆ ಯಾರೋ ಹೇಳಿಕೊಟ್ರೆ ಮಾತ್ರ ನೀವು ಕೇಳೋದು ಅಂತ ಅಲ್ಲ, ನಿಮ್ಗೆ ಕೇಳೋ ಬುದ್ಧಿ ಇದೆ, ಬಟ್ ಕಾಲಕ್ಕೆ ಕಾಯ್ತಾ ಇದ್ದೀರಿ ಅಷ್ಟೇ. ನಿಮ್ಮ ಎಜುಕೇಶನ್ ಮುಗಿಬೇಕು, ನಿಮ್ಗೊಂದಷ್ಟು ಶಕ್ತಿ ಬರಬೇಕು, ನಿಮ್ಮ ಹತ್ರ ಒಂದಷ್ಟು ಹಣ ಕ್ರೋಢೀಕರಣ ಆಗಬೇಕು, ಮತ್ತೆ ನ್ಯಾಯಾಲಯದ ಕಥೆ ಏನು, ಕಾನೂನು ಏನು, ಇದ್ರಲ್ಲಿ ನಾವು ಹೇಗೆ ನಮ್ಮದು ನಾವು ಪಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ತಯಾರಿ ಮಾಡ್ಕೊಳ್ತಿದ್ದೀರೋ ಹೊರತಾಗಿ ಸೋಲೊಪ್ಕೊಂಡಿಲ್ಲ. ಯಾವುದೇ ಆದ್ರೂ ಅಷ್ಟೇ. ಅಂದ್ರೆ
ಸದ್ದಿಲ್ಲದೆ ತಯಾರಿ ಮಾಡಿಕೊಳ್ಬೇಕು. ನಮ್ಮ ಸಾಧನೆಗಳು ಮಾತ್ರ ಶಬ್ದ ಮಾಡಬೇಕೆ ಹೊರತು ನಮ್ಮ ತಯಾರಿಗಳಲ್ಲಿ ಶಬ್ದ ತಯಾರಿ ಸದ್ದಿಲ್ಲದೆ ಆಗಬೇಕು. ಅಜ್ಜಿ ಚಿಕ್ಕಪ್ಪ ಈ ಮಮಕಾರ ಇಟ್ಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಅರ್ಥ ಆಯ್ತಲ್ಲ? ನೀವು ಈಗ ಅವ್ರನ್ನ ಕೇಳೋದು ಬೇಡ, ದ್ವೇಷ ಮಾಡ್ಕೊಳ್ಳೋದು ಬೇಡ. ನಿನ್ನ ಅಮ್ಮನನ್ನ ನೀನು ಈಗ ಊಟದ ವಿಚಾರ ಏನು ಹೇಳ್ತಿದ್ದೀವಿ, ದಿವಸಕ್ಕೊಂದೇ ಸಾರಿ ಊಟ ಮಾಡ್ತಾರೆ, ಇದು ಅದು ಆಯಿತು, ನಾನು ಮಾತಾಡ್ತೀನಿ. ಬಟ್ ಸದ್ಯಕ್ಕೆ ಆ ತಾಯಿ ಇನ್ನೂ ಧೈರ್ಯ ಬರಬೇಕು. ಆಕೆ ಇವ್ರ ವಿರುದ್ಧ ಅನ್ನೋದಕ್ಕಿಂತ ಆಕೆಗೆ ಸ್ವತಂತ್ರವಾಗಿ ಇನ್ನೂ ದೇಹ ಮನಸ್ಸು ಭದ್ರವಾಗಬೇಕು. ಇನ್ನೂ ಆಕೆ ಹೊರಗಡೆ ಬಂದು ಬದುಕಬೇಕಂದ್ರೆ ನೀನೀಗ ಅಲ್ಲಿಗೆ ಕರ್ಕೊಂಡು ಹೋದಾಗ ಏನಾಗ್ಬಿಡುತ್ತೆ, ಜೀವನದುದ್ದಕ್ಕೂ ನೀನು ಆಕೆಗೆ ಎಲ್ಲೂ ಬಿಟ್ಟುಕೊಡಂಗಿಲ್ಲ. ಅಂದರೆ ಸ್ವತಂತ್ರವಾಗಿ ಹಾರೋದಕ್ಕೆ ಅವಕಾಶ ಇದ್ದಾಗ ಬಿಟ್ಟು ಬಿಡ್ಬೇಕು. ಎಲ್ಲೋ ಒಂದು ಕಡೆ ಬಿದ್ದಿದೆ ಎಂದಾಗ ಎತ್ಕೊಂಡು ಹೋಗೋಣ. ಬಟ್ ಅದಾಗಿ ಸ್ವತಂತ್ರವಾಗಿ ಇರೋ ಶಕ್ತಿ ಅದಕ್ಕಿದೆ ಎಂದಾಗ ನಾನು ಬಿಟ್ಬಿಡ್ಬೇಕು. ಈಗ ನಮ್ಮ ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಜ್ವರ ಬಂದಿದೆ, ಆಸ್ಪತ್ರೆಗೂ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂದಾಗ ಬನ್ನಿ ನಾನೇ ಕೂರಿಸ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬೋದು. ಬಟ್ ಯಾವುದೋ ಮದುವೆ ವಿಚಾರ ಅಂದರೆ ಆಸ್ಪತ್ರೆ ಅನ್ನೋದು ದುಃಖ ವಿಚಾರ, ಮದುವೆ ಅನ್ನೋದು ಸಂತೋಷದ ವಿಚಾರ. ಮದುವೆಗೆ ಅವರೊಬ್ಬರೇ ಹೋಗೋಕೆ ಶಕ್ತಿ ಇದೆಯಾ, ಕಳಿಸ್ಬಿಡ್ಬೇಕು. ದುಃಖದ ವಿಚಾರಕ್ಕೆ ಬೇಕಾದ್ರೆ ನಾನೇ ಗಾಡಿಯಿಂದ ಕೂರಿಸ್ಕೊಂಡು ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು. ಬಟ್ ನಿನ್ನ ತಾಯಿ ವಿಚಾರ ಆ ಮಟ್ಟಿಗೆ ಬಿದ್ದಿದೆ ಅಂತ ಏನಿಲ್ಲ ಸದ್ಯಕ್ಕೆ. ಸ್ವಲ್ಪ ದುಃಖದಲ್ಲಿ ಇರಬಹುದು. ಬಟ್ ಈಗ ನೀನು ಅಲ್ಲಿ ಕರ್ಕೊಂಡು ಹೋಗಿ ನಿನ್ನ ಅಕ್ಕನ ಮನೆಯಲ್ಲಿ ಬಿಡೋದ್ರಿಂದ ನೋಡು ತಾಯಿ, ಸುಮ್ಮನೆ ಬೇಜಾರಿಗೆ ಮಾಡ್ಕೊಳ್ಬೇಡ. ಎಲ್ಲಿದ್ರೂ ನನ್ನ ಮನೆನೇ, ಬೇರೆಯವ್ರ ಮನೆನೇ. ಅರ್ಥ ಆಯ್ತಲ್ಲವಾ? ಈಗ ನಿನಗೆ ಆಸೆ ಇದೆ ನಿನ್ನ ತಾಯಿಯನ್ನ ಕಾಳಜಿ ಮಾಡಬೇಕು, ನೋಡ್ಕೊಳ್ಬೇಕು ಅಂತ. ಬಟ್ ವಾರಕ್ಕೊಮ್ಮೆ ಬಂದು ದೀಪ ಹಚ್ಚೋಗು ಪ್ರಕ್ರಿಯೆ ಆದರೆ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಬಟ್ ಇಲ್ಲಿ ನಿಮ್ಮ ಅಕ್ಕ ಅಥವಾ ಭಾವ ಸ್ವಲ್ಪ ಮುಖ ತಿರುಗಿಸ್ಕೊಳ್ಳದಂಗೆ ಎಲ್ಲ ರೀತಿ ಗೌರವಾನ್ವಿತವಾಗಿ ನೋಡ್ಕೊಳ್ತಾರೆ ಬಹಳ ದೀರ್ಘಕಾಲ ಅಂತ ಅನ್ಸುತ್ತಾ ನಿಮಗೆ? ಸರಿಲ್ಲ, ಒಂದ್ ದಿವಸ 2 ದಿವಸ ಅದು ಬೇರೆನವ. ನಮ್ ತಾಯಿ ಬಂದಿದ್ದಾರೆ, 1-2 ದಿನ ಇರ್ತಾರೆ ಅಂತ ಚೆನ್ನಾಗಿ ನೋಡ್ಕೊಳ್ಳೋದು ಬೇರೆ. ಅಲ್ಲೇ ಇದ್ದಾಗ ಮನಸ್ಥಿತಿಗಳು ಬೇರೆ. ನಿನ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಹಂಗೆ ಕಣಪ್ಪ 3 ದಿನ ಅಥವಾ 1 ವರ್ಷ ಆದ್ರೂ ಏನ್ ತೊಂದರೆ ಇಲ್ಲ ಅನ್ನೋದು ಅಂದ್ರೆ ಅಕ್ಕ ಅನ್ನೋದು ನೋಡ್ಬೇಡ. ಜಸ್ಟ್ ಇಲ್ಲ ಗುರುಗಳೇ ನಾನು ಒಪ್ಕೊಳ್ತೀನಿ, ಅವರಲ್ಲೂ ಏನೋ ಮನಸ್ತಾಪಗಳು ಬರ್ಬೋದು ಅಂತ ಅನ್ಸುತ್ತಾ ನಿನಗೆ? ಅಲ್ವಾ? ಹಾಗಿದ್ದಾಗ ನಾನು ಅದನ್ನ, ಯಾಕಂದ್ರೆ ನಾನು ಇಲ್ಲಿ 100 ಕತೆ ಕೇಳಿರನಾಗ ಹೇಳ್ತಿದ್ದೀನಿ ತಾಯಿ, ನಿನ್ನ ಇಚ್ಛೆ ತಪ್ಪಲ್ಲ ಅಥವಾ ನಿನ್ನ ಅಪೇಕ್ಷೆ ತಪ್ಪಲ್ಲ. ಆದ್ರೆ ನಾವಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಲ್ವಾ? ಇರೋ ಸಂಬಂಧ ಕೆಡಿಸ್ಕೊಂಡಾದ್ಮೇಲೆ ಸರಿ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಬೇಕಾದ್ರೆ ವಾರಕ್ಕೊಮ್ಮೆ ನಿನ್ನ ತಾಯಿಂಗ್ ಕರೆಸ್ಕೊಂಡು ಇರಿಸಿ ಕಳ್ಸು. ಆದ್ರೆ ಅಲ್ಲಿದ್ದುಕೊಂಡು ವಾರಕ್ಕೊಮ್ಮೆ ಇಲ್ಲಿಗೆ ಬಂದು ಹೋಗೋದು ಒಳ್ಳೇದಲ್ಲ. ಈ ಮನೆ ದೀಪ ದಿಸ ಬೆಳಗಬೇಕು. ನೀನು ಬೇಕಾದ್ರೆ ವಾರಕ್ಕೊಮ್ಮೆ ಬಂದು ಹೋಗು. ಅಂದ್ರೆ ಈಗ ಒಂದ್ ಸ್ವಲ್ಪ ದಿನದ ಮಟ್ಕಾರು ಕರ್ಕೊಂಡು ಅದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ಸ್ವಲ್ಪ ದಿನದ ಮಟ್ಟಿಗೆ ಈಕೆಗೆ ನಾನು ಧೈರ್ಯ ಹೇಳ್ತೀನಿ, ಇದೇ ಕೊನೆಯಲ್ಲ, ವಾರಕ್ಕೊಮ್ಮೆ ನಾನು ಮಾತಾಡ್ತೀನಿ, ತೊಂದರೆ ಇಲ್ಲ. ಆದ್ರೆ ಈಗ ಸ್ವಲ್ಪ ಕರ್ಕೊಂಡು ಹೋಗಿ, ಆಕೆ ಹೊರಗಡೆ ಬರ್ತಾ ಇಲ್ಲ, ಆಕೆ 2 ವರ್ಷದಿಂದ ಒಳಗಡೆಲೇ ಇದ್ದಾಳೆ, ಸರಿ ಇಲ್ಲ, ಮುಂದೆ BP ಐತೆ, ಮತ್ತೆ ಮೂಗಲ್ಲಿ ಉಸಿರಾಡಕ್ ಆಗೋದಿಲ್ಲ, ಮೂಗ್ ಆಪರೇಷನ್ ಮಾಡಿಸ್ಬೇಕು ಅಂತ ಅಪ್ಪ ಇದ್ದಾಗ್ಲೇ ಹೇಳಿದ್ರು. ಅಕ್ಕ ಹೇಳಿದ್ರು ಅದೇ ತರ ಆಪರೇಷನ್ ಮಾಡ್ಸೋಣ, ನೋಡೋದ ತೋರ್ಸದ ಬಮ್ಮ ಅಂತ ಅಕ್ಕನೂ ಕರೀತಿದ್ದಾಳೆ, ಭಾವನೂ ಕರೀತವ್ರೆ. ಆಯ್ತು, ನಾನೀಗ ಆಕೆಗೆ ಹೇಳ್ತೀನಿ, ನಿಮ್ದೇನು ಆರೋಗ್ಯದ ವಿಚಾರದ ಏನಿದೆ ಅದನ್ನ ಮಾಡಿಸಿ ಕಳಿಸಿ. ಬಟ್ ಸ್ವಲ್ಪ 1-2 ತಿಂಗಳು ಇಟ್ಕೊಳ್ಳಿ. ಬಟ್ ದೀರ್ಘಕಾಲವಾದ ಪ್ಲಾನಿಂಗ್ ಅಂತ ಬಂದಾಗ ಆಕೆಯನ್ನು ಅಲ್ಲಿ ಇಡೋದು ಅಷ್ಟು ಸರಿ ಅಲ್ಲ. ಈಗ ಆಸ್ಪತ್ರೆದು ಏನಿದೆ, ಮತ್ತೆ ಆಸ್ಪತ್ರೆಗೆ ಅಕಸ್ಮಾತ್ ಆಪರೇಷನ್ ಆದಾಗ ಸ್ವಲ್ಪ ತಿಂಗಳು ನೋಡ್ಕೊಳಕ್ ಯಾರು ಬೇಕಲ್ಲವಾ? ಆಗ ನೀನು ಅಕ್ಕನ ಮನೇಲಿ ಇಡ್ಬೋದು. ಯಾಕಂತ ಅಕ್ಕ ಕಿಟ್ಟೋಳು ಅಂತ ಅಲ್ಲ, ಬಟ್ ಅಮ್ಮ ಈಗ ಸ್ವಲ್ಪ ಸ್ವಂತದ್ದೇನೋ ಮಾಡ್ಕೊಳ್ಳೋ ಶಕ್ತಿ ಇದ್ದಾಗ ಆಕೆ ಮಾಡ್ಕೊಳ್ಳಿ. ಬಿದ್ದಂತ ಕಾಲಕ್ಕೆ ಈಗ ನಿಮ್ ತಾಯಿಗೆ ಎದ್ದೇಳಕ್ಕೆ ಆಗಲ್ಲ ಅಂದಾಗ ನಾನು ಈ ಮಾತು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ನಡೀತಾ ಇರೋ ಕಾಲದಲ್ಲಿ ಯಾರಿಗೂ ಭಾರ ಆಗೋದು ಬೇಡವಲ್ಲವಾ? ನಡೀತಾ ಇಲ್ಲ ಅಂದಾಗ ಭಾರ ಆಗೋದು ಬೇರೆ, ಅಥವಾ ನಡೀತಾ ಇಲ್ಲ ಅಂದಾಗ ಹೋಗಿ ಕೂತ್ಕೊಳ್ಳೋದು ಬೇರೆ. ಅವ್ರು ಏನಾದ್ರು ಅಂದ್ಕೊಳ್ಳಿ, ನನ್ನ ಕೈಯಲ್ಲಿ ಆಗಲ್ಲ, ನಾನೇನು ಮಾಡ್ಲಿ, ಅವ್ರು ಬೈದಾದ್ರೂ ಸರಿ, ಒಂದೊತ್ತು ಊಟ ಇಕ್ಲಿ ಅಂತ ಹೋಗಿ ಕೂತ್ಕೊಂಡ್ರೆ ಸಾಕು. ಬಟ್ ನಡೀತಾ ಇದ್ದಾಗ್ಲೇ ಹಂಗ ಹೋಗ್ಬಿಟ್ರೆ ಕಷ್ಟ.
ಹಾಗಾಗಿ ನಿನ್ನ ತಾಯಿ ಶಕ್ತಿವಂತಳು, ಆಕೆ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದಾಳೆ, ಆಕೆ ದುರ್ಬಲಳಲ್ಲ. ಅದರೊಬ್ಬ ಮಕ್ಕಳಾಗಿ ನೀವು ಅಯ್ಯೋ ಇಂಥ ಮಕ್ಕಳಿರ್ಬೇಕಾದ್ರೆ ನಾನು ಯಾಕೆ ಹೆದರಬೇಕು ಅಂತ ಆಕೆಗೆ ಅನ್ನಿಸ್ಬೇಕು. ಬಟ್ ಅಕ್ಕನ ವಿಚಾರದಲ್ಲಿ ಅಪ್ಪನ ಕಿವಿಗೆ ಏನು ಬಿತ್ತಲ್ಲ ಆ ವಿಚಾರವಾಗಿ ಅಕ್ಕನ ಯಾವತ್ತಾದ್ರೂ ಕೇಳಿ ನೋಡ್ದ ನೀನು? ಅಂದ್ರೆ ಅವಳು ಹೇಳಿದ್ದು ಆತರ ತಪ್ಪು ನಾನ್ ಮಾಡಿಲ್ಲ. ಅಂದ್ರೆ ನಾನ್ ಊರಲ್ಲಿ ಕೇಳಕ್ಕೂ ಮುಂಚೆ ಅಪ್ಪ ಈ ತರ ಮಾಡ್ಕೊಂಡ್ರು, ಆತರ ತಪ್ಪು ಏನು ಮಾಡಿಲ್ಲ. ಬಟ್ ಅಂಥದ್ದೇನು ಅಲ್ಲ, ಅಕ್ಕನ ಅಥವಾ ಆ ಮಗಳ ವಿಚಾರವಾಗಿ ಅವಳ ನಡತೆ ವಿಚಾರವಾಗಿ ಇಂಥದ್ದೇನು ಈತನ ಕಿವಿಗೆ ಹಾಕಿದ್ರೆ ಈತ ಸತ್ಯ ಹೋಗ್ತಾನೆ ಅನ್ನೋ ಆ ಮಟ್ಟಿನ ನಿನ್ನ ತಂದೆಯನ್ನು ಅರ್ಥ ಮಾಡ್ಕೊಂಡು ಅವನು ಯಾರಿದ್ನವ ಊರಲ್ಲಿ? ಬೇರೆ ಯಾವ ವಿಚಾರನೂ ಹೇಳ್ದೇನೆ ಇದನ್ನೇ ಹೇಳಿದ್ದಾನೆ ಅಂದ್ರೆ ಆತ ಯಾರೋ ಗೊತ್ತಿರೋನೇ ಇರಬೇಕು ನಿಮಗೆ. ಸರ್ ಅಂದ್ರೆ ನನ್ನ ಅಪ್ಪನ ಜೊತೆ ಇರ್ನೇಲ್ಲ. ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಊರು ಕಳ್ಸಿದ್ದು ಅಮ್ಮ ನನ್ನ. ಅಲ್ಲಿ 5th ಮುಗಿಸ್ಕೊಂಡು ಅಲ್ಲಿಂದ ಮುರಾರ್ಜಿ ಹಾಸ್ಟೆಲ್ ಸಿಕ್ಕಿ 10th ವರೆಗೂ ಅಲ್ಲೇ ಓದಿದ್ದು. ನನ್ 10th ಎಕ್ಸಾಮ್ ಇನ್ನೊಂದ್ ವಾರ ಆಯ್ತು ನಂಗೆ ಅಪ್ಪ ತೀರೋಗಿದ್ದು. ಅಂದ್ರೆ ನಂಗೆ ಅಪ್ಪ ಆಗ್ಲಿ ಅಕ್ಕ ತಂಗಿರಾಗ್ಲಿ ಅಮ್ಮ ಆಗ್ಲಿ ಅಷ್ಟು ಅಂದ್ರೆ ಆ ಒಡನಾಟದಿಂದ ನೀನ್ ದೂರ ಇದ್ದೆ ಅಂತ ಸರ್, ಆತರ ದೂರ ಇದ್ದೆ. ಆಯ್ತಪ್ಪ, ಈಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಈಗ ಕೇವಲ ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಆಪರೇಷನ್ ಅಥವಾ ಆಸ್ಪತ್ರೆಗೆ ತೋರಿಸೋದು ಈಗ ಅಲ್ಲಿರೋದು ಇಲ್ಲಿರೋದು ಅಂತ ಏನಿಲ್ಲವ. ಎಲ್ಲಿ ಖುಷಿ ಅನ್ಸುತ್ತೆ ಅಲ್ಲಿ, ಆಮೇಲೆ ಎಲ್ಲಿ ಮತ್ತೆ. ಬಟ್ ಏನೆಂದ್ರು 7 ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಹಾಗೆ ನಿಮ್ಮನೆ ದೀಪ ಬೆಳಗ್ತಾ ಇರ್ಬೇಕಲ್ಲವಾ? ಹಾಗಾಗಿ ಸ್ವಲ್ಪ ಓಡಾಟ ರಿಸ್ಕ್ ಆಗಬಹುದು. ಒಂದಷ್ಟು ವರ್ಷ ಏನು ಮಾಡ್ಲಿಕ್ಕೆ ಆಗಲ್ಲ. ಒಂದು ಹಂತಕ್ಕೆ ಬಂದಾದ್ಮೇಲೆ ಎಲ್ಲರೂ ಒಂದೇ ಜಾಗದಲ್ಲಿ ಆರಾಮಾಗಿರ್ಬೋದು. ಬಟ್ ಈ ಸ್ಟ್ರಗಲಿಂಗ್ ಟೈಮ್ ಇದೆಯಲ್ಲ, ಇಲ್ಲಿ ಅಯ್ಯೋ ನಮ್ಗೆ ಇಷ್ಟೊಂದು ಕಷ್ಟ ಆಗ್ತಿದೆ, ಇದು ನಮ್ದೇ ಬದುಕು, ಬೇರೆ ವಿಧಿ ಇಲ್ಲ, ಹೌದಲ್ವಾ? ಹಾಗಾಗಿ ಅಮ್ಮ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಈಗ ಜೊತೆ ಇದ್ದಾಗಲೇ ಈ ಮಟ್ಟಿಗೆ ಯಾಮಾರಿಸೋರು ದೂರ ಹೋದಾಗ ಸತ್ತೋಯ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಆಸ್ತಿ ಮಾಡಿಸ್ಕೊಂಡ್ಬಿಟ್ರೆ ಹೇಳಕ್ಕಾಗಲ್ಲ ಅಲ್ವಾ? ಸೊ ಅಮ್ಮ ಅಲ್ಲಿ ಕಣ್ಮುಂದು ಓಡಾಡ್ತಿದ್ರೆ ಅವ್ರ ಹೃದಯದಲ್ಲೂ ಮೋಸ ಮಾಡೋ ಬುದ್ಧಿ ಅಷ್ಟು ಬರೋದಿಲ್ಲ. ಇರ್ಲಿ, ಅಮ್ಮನನ್ನ ಸದ್ಯಕ್ಕೆ ಕರ್ಕೊಂಡೋಗಿ ಆ ಏನು ಆಪರೇಷನ್ ಅಥವಾ ಏನು ಹೇಳಿದ್ರಲ್ವ, ಆರೋಗ್ಯದ ವಿಚಾರದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ. ಭಗವಂತ ನಿಮಗೆ ಎಷ್ಟು ಕೊಟ್ಟಿದ್ದಾನೆ ಅಷ್ಟನ್ನ ಬಳಸ್ಕೊಂಡು ನಿಮ್ಮ ಆರೋಗ್ಯ ಆಗಿರ್ಬೋದು, ತಾಯಿ ಆರೋಗ್ಯ ಆಗಿರ್ಬೋದು, ಅಕ್ಕನ ಆರೋಗ್ಯ. ಈ ಅಕ್ಕ ಮದುವೆ ಆಗಿ ಹೋಗಿದ್ದಾಳೆ ಒಂದು ಬಿಟ್ಟರೆ ಎಲ್ಲ ನೀವು ಮೂರು ಒಟ್ಟಿಗೆ ಬೆಳೆದಿದ್ದೀರಿ. ಹೆಣ್ಮಕ್ಳೇ ಆಗಿರೋದ್ರಿಂದ ನಿಮ್ಮಲ್ಲಿ ಎಷ್ಟು ಒಗ್ಗಟ್ಟಿರುತ್ತೋ ಅಷ್ಟು ನಿಮ್ಮನ್ನು ಯಾರೂ ಮುಟ್ಟೋಕ್ಕಾಗಲ್ಲ. ನಿಮಗೆ ಇನ್ನು ಮುಂದೆ ಖಂಡಿತ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತೆ. ಅದು ಜ್ಯೋತಿಷ್ಯ ಅಲ್ಲ ತಾಯಿ, ಭಗವಂತ ನಿಮಗೆ ಅಷ್ಟು ಪ್ರಬುದ್ಧತೆ ಕೊಟ್ಟಿದ್ದಾನೆ. ಆ ಪ್ರಬುದ್ಧತೆ ಬರಲಿಕ್ಕೆ ಏನು ಕಾರಣ ಅಂದರೆ ನಿನ್ನ ಮನೆಯಲ್ಲಿ ನಡೆದ ದುಃಖಗಳನ್ನೇ ಯಾವ ಪುಸ್ತಕ ಓದೋದು ಬೇಡ, ನಿಮ್ಮ ಕಥೆಗಳನ್ನು ನೋಡಿದಾಗಲೇ ನಿಮಗೆ 1000 ಪಾಠಗಳು ಸಿಗ್ತವೆ. ಸಂಬಂಧಿಕರಂಗೆ ಸ್ವಂತ ಚಿಕ್ಕಪ್ಪ, ಸ್ವಂತ ಅಜ್ಜಿ, ಅಯ್ಯೋ ದೇವ್ರೆ, ಇವ್ರನ್ನೇ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿಬಿಟ್ರೆ ಭಗವದ್ಗೀತೆಗಿಂತ ದೊಡ್ಡ ಪಾಠ ಸಿಗ್ತವೆ. ಹಾಗಾಗಿ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಾಗಿರ್ಬೋದು, ಏನು ಮಾಡಬೇಕು, ನಿನ್ನ ಕನಸು ಈಡೇರೋವರೆಗೂ ಈ ಮದುವೆ ಲವ್ ಯಾವುದೂ ಆಗಬಾರ್ದು. ನಿನ್ನ ಮನೆ ಪರಿಸ್ಥಿತಿ ಏನು, ನಿನ್ನ ತಾಯಿಗೆ ಏನೇನು ಅವಮಾನ ಆಯಿತು, ಯಾಕಂದರೆ ಮದುವೆ ಅದು ಯಾರು ಬೇಕಾದರೂ ಆಗ್ತಾರವ. ಬಟ್ ಬದುಕಲ್ಲಿ ಎಂಥವ್ರು ಎದುರುಗಡೆ ಬೆಳೆದು ನಿಂತು ಅವತ್ತು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ನಿನ್ನ ತಾಯಿಯನ್ನು ನಿಕೃಷ್ಟವಾಗಿ ಕಂಡ್ರಲ್ಲ, ಅದೇ ಹೆಣ್ಮಕ್ಳು ಇವತ್ತು ಊರಿಗೆ ಮಾದರಿ ಆಗಿದ್ದಾರೆ ಎಂದಾಗ ಅದು ಜನ್ಮದ ಸಾರ್ಥಕತೆ, ಹೌದಲ್ಲ? ಹೌದು ಸರ್, ನನ್ಗ ಅದೇ ಆಸೆ ಇರೋದು. ಇವಾಗ ಅಮ್ಮನ್ನ ಅಷ್ಟು ಆತರ ಎಲ್ಲಾ ಬೈದವ್ರೆ ಹೆಣ್ಮಕ್ಳು ಅಂತ, ನಾವ್ ನೋಡ್ಕೋಬೇಕು, ನನ್ ಕಾಲ್ ಮೇಲೆ ನಾನು ನಿಂತ್ಕೋಬೇಕು. ಅದನ್ನ ಮಾಡವ. ನಾನು ನಿಮ್ಮ ಜೊತೆ ಇದ್ದೀನಿ ತಾಯಿ, ನಿನಗೇನು ಯೋಚನೆ ಮಾಡಬೇಡ. ಭಗವಂತ ನಿನ್ನನ್ನು ಚೆನ್ನಾಗಿ ಇಡ್ತಾನೆ. ನಿನ್ನ ತಂಗಿಯನ್ನು ನೀನೊಬ್ಬ ತಾಯಿಯಾಗಿ ನಿನ್ನ ತಂಗಿಯನ್ನು ನೀನು ಕೇರ್ ಮಾಡಬೇಕು. ಅಕ್ಕ ನಿನಗೆ ತಾಯಿ ಆದರೆ ತಂಗಿಗೆ ನೀನ್ ತಾಯಿ. ಸೊ ನೀವೆಲ್ಲ ಸೇರಿ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಅಜ್ಜಿಯ ಬೈಗುಳ, ಈ ಚಿಕ್ಕಪ್ಪನ ಕಿರುಕುಳ, ಈ ಕಾನೂನಿನ ದೃಷ್ಟಿಯಲ್ಲಿ ಹೋದರೆ ನೀವು ಆಲ್ರೆಡಿ ಗೆದ್ದಿದ್ದೀರಿ. ಬಟ್ ಆ ಮಟ್ಟಿಗೆ ಕಾನೂನು ಹೋರಾಟ ಮಾಡೋ ಶಕ್ತಿ ಸದ್ಯಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನಾಗಿದ್ದೀರಿ. ಆತನಿಗೂ ಗೊತ್ತು ಇವರು ಒಂದು ದಿವಸ ಎದ್ದು ನಿಂತರೆ ನಮಗೆ ಈ ಆಟಗಳೆಲ್ಲ ಅವ್ರ ಮುಂದೆ ನಡೆಯಲ್ಲ ಅಂತ. ಬಟ್ ಹಾಗೆ ನೀವು ಬೆಳೆದು ಆ ಹೋರಾಟ ಮಾಡುವಷ್ಟರಲ್ಲಿ ಏನೇನು ಆತ ಆಸೆ ತೀರಿಸ್ಕೊಂಬಿಡ್ಲಿ, ಆಮೇಲೆ ಆಗಲ್ವಲ್ಲ. ಹಾಗಾಗಿ
ಆಸ್ತಿ ಅಂತಸ್ತಿಗೂ ಮೀರಿದ್ದು ತಾಯಿ. ನೀನು ಸುಮ್ಮನೆ ಯೋಚನೆ ಮಾಡು, ನನ್ನ ಅಪ್ಪ ನನಗೇನೂ ಮಾಡಿಟ್ಟಿಲ್ಲ ಅಂತ ಬದುಕು, ನೀನು ಹೊಸದಾಗಿ ಸಂಪಾದನೆ ಮಾಡ್ತೀಯ. ಬಟ್ ಇದೇ ಅಂತ ಹೋದಾಗ ನಾವು ಅದಕ್ಕೆ ಕಚ್ಕೊಂಡು ಕೂತ್ಕೊಳ್ತೀವಿ, ನಿಜ ಸರ್. ಅಲ್ವಾ? ನಾವೆಲ್ಲ ಹಾಗೆ ಬಂದವರವ. ಇವತ್ತು ನನ್ನ ಅಜ್ಜಿ ತಾತ ನನಗೆ ಸಂಸ್ಕಾರ ಕೊಟ್ಟರು. ಇವತ್ತು ನಂದು ಅಂತ ಒಂದು ಪುಟ್ಟ ಆಶ್ರಮ, ಅದರ ಕೆಳಗಡೆ ಒಂದು ಮನೆ ಬಿಟ್ಟರೆ ನಮಗೆ ಅಂತ ಅಂದರೆ ಭೂಮಿ ವಿಚಾರ ಮಾತ್ರ ಮಾತಾಡ್ತೀನಿ. ಅದನ್ನು ಮಾತ್ರ ನೋಡ್ಕೊಂಡು ಹೋದು ಆದರೆ ನಾನು ಈ ಜಗತ್ತಲ್ಲಿ ಅತಿ ದೊಡ್ಡ ಬಡವ. ಆದರೆ ಭಗವಂತ ಈ ಭಕ್ತರನ್ನ, ಜನರನ್ನ, ಈ ಜನರ ಪ್ರೀತಿಯನ್ನು ನೋಡಿದ್ರೆ ನಾನು ದೊಡ್ಡ ಶ್ರೀಮಂತ. ಹೌದು ಸರ್. ಹಾಗಾಗಿ ನಿಮಗೆ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಇದೆಯಲ್ಲ, ಒಬ್ಬ ಸಾಧಕ ಅಲ್ಲೇ ಹುಟ್ಟೋದು. ಯಾಕಂದ್ರೆ ಅಂಥವ್ರಿಗೆ ಅನ್ಸೋದು ನಾವೇನೋ ಮಾಡಬೇಕು ಅಂತ. ಬಟ್ ಗಳಿಸಿರೋರ್ದು ಏನಾಗ್ಬಿಡುತ್ತೆ ಅಂದ್ರೆ ಅದನ್ನ ಉಳಿಸ್ಕೊಂಡು ಹೋಗೋದೇ ದೊಡ್ಡ ಸಾಧನೆ ಆಗ್ಬಿಡುತ್ತೆ. ಬಟ್ ಏನೂ ಇಲ್ಲದವನಿಗೆ ಕಳ್ಕೊಳಕ್ ಏನೂ ಇಲ್ಲ ಅಲ್ಲಿ. ಹಾಗಾಗಿ ನೀವು ಕೂಡ ಅಷ್ಟೇ, ನಿಮಗೆ ಏನು ಬರಬೇಕು ಅದು ಬರುತ್ತೆ. ಬಟ್ ನಿಮ್ಮ ಮನಸ್ಥಿತಿ ಹೆಂಗಿರಬೇಕು ಅಂದ್ರೆ, ಇಲ್ಲ ನಮಗೇನು ನಮ್ದು ಅಂತ ಏನೂ ಇಲ್ಲ, ನಾವು ಛಲದಿಂದ ಸಾಧಿಸಿ ನಾವು ಸಂಪಾದಿಸ್ತೀವಿ, ನಾವು ದುಡಿತೀವಿ. ಹಾಗಾಗಿ 24 ಏಜ್ವರೆಗೂ ಮದುವೆ ಅನ್ನೋ ವಿಚಾರಕ್ಕೆ ನೀನು ತಲೆ ಹಾಕಬಾರ್ದು. ಇಲ್ಲ ಸರ್, ಅದು ಅಮ್ಮಂಗೂ ಅದೇ ಆಸೆ ಇರೋದು. ಅಂದ್ರೆ ನನ್ ಕಾಲ್ ಮೇಲೆ ನಾನು ನಿಂತ್ಕೋಬೇಕು, ನನ್ ಜೀವನ ನೋಡ್ಕೋತೀನಿ ಅಲ್ಲಿ ಗಂಟ ಮದ್ವೆ ಮಾಡಿದ್ಲ ಅಂತ ಅಮ್ಮನೂ ಅದೇ ರೀತಿ. ನಾನು ಅಷ್ಟೇ ಸರ್, ನನ್ ಕಾಲ್ ಮೇಲೆ ನಾನು ನಿಂತ್ಕೋಬೇಕು, ಮದ್ವೆ ಅನ್ನೋದೆಲ್ಲ ಇದ್ದೇ ಇರುತ್ತೆ ಆಗೋದು. ಹೌದವ್ವ, ಆಯ್ತು. ಈಗ ಇಲ್ಲಿ ನಮ್ಮ ಬೆಳವಣಿಗೆ ಯಾರನ್ನೋ ಮೆಚ್ಚಿಸೋಕೋ, ಯಾರನ್ನೋ ಮುಂದೆ ನಾವು ಬೆಳೆದು ತೋರಿಸೋಕೋ ಅಲ್ಲ. ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಬೆಳವಣಿಗೆಗೆ ದ್ವೇಷ ಅಂಡ್ಕೊಳ್ಬಾರ್ದು. ಸುಮ್ಮನೆ ನನ್ನ ತಂದೆ ನನ್ನ ತಾಯಿ ಇಷ್ಟು ಕಷ್ಟಪಟ್ಟಿದ್ದಾರೆ, ಅದು ಯಾವ ಕಾರಣಕ್ಕೆ ಕಷ್ಟಪಟ್ಟರು, ಯಾರು ನೋವು ಕೊಟ್ಟರು ಅದೇನು ನಮಗೆ ಗೊತ್ತಿದೆ, ಗೊತ್ತಿಲ್ಲ ಅಂತ ಇಲ್ಲ. ಬಟ್ ನಾವು ಅದನ್ನೇ ಬೆಳೆಸ್ಕೊಂಡು ಹೋದ್ರೆ ಅದು ಇನ್ನೂ ದ್ವೇಷವಾಗುತ್ತೆ. ಹೌದು ಸರ್. ನಾವು ಸುಮ್ಮನೆ ಬೆಳೆಯೋಣ, ಉರ್ಕೊಳ್ಳೋದು ಅವ್ರು ಹುಡ್ಕೊಳ್ಳಿ, ಬಟ್ ಅವ್ರು ಉರಿಸ್ಲೇಬೇಕು ಅಂತ ಬೆಳೆಯೋದು ಇದೆಯಲ್ಲ ಅದು ಒಳ್ಳೇದಲ್ಲ. ಯಾಕಂದ್ರೆ ಅದು ಒಂದು ದ್ವೇಷವೇ ಆಗುತ್ತೆ. ಹಾಗಾಗಿ ನಾವು ಬೆಳೆಯೋಣ. ಅದನ್ನ ನೋಡಿ ನಾವು ಖುಷಿ ಪಡ್ತಾರೋ, ಅದನ್ನ ನೋಡಿ ಬೆಂಕಿ ಉರ್ದಂಗೆ ಉರ್ಕೊಳ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಹಾಗಾಗಿ ನಿನ್ನ ತಲೆಯಲ್ಲಿ ಓದು, ಬದುಕನ್ನು ಖುಷಿ ಪಡ್ದು, ಸ್ನೇಹಿತರ ಜೊತೆ ಖುಷಿಯಿಂದ ಇರು. ಅಮ್ಮನೇ ನಿನ್ನ ಸ್ನೇಹಿತಳು, ಅಥವಾ ತಂಗಿ ಅಕ್ಕ ಇವರೇ ನಿನ್ನ ಸ್ನೇಹಿತರು. ಹೊರಗಡೆ ಸಂಪರ್ಕ ಅಷ್ಟಿಟ್ಕೊಳ್ಬೇಡ. ಯಾಕಂದ್ರೆ ನಿನ್ನ ಸಂಪರ್ಕಕ್ಕೆ ಬರುವವರು ಯಾವ ಯಾವ ಉದ್ದೇಶದಿಂದ ಬರ್ತಾರೋ ನಿನಗೆ ಗೊತ್ತಿಲ್ಲ. ಅಥವಾ ನಾಳೆ ಅವರಲ್ಲಿ ವಿಷ ಇದೆ ಎಂದಾಗ ಹೋರಾಟ ಮಾಡೋ ದೊಡ್ಡ ಕುಟುಂಬದ ಬೆಂಬಲವೂ ಅಷ್ಟಿಲ್ಲ. ಹಾಗಿದ್ದಾಗ ನಮ್ಮ ಮಿತಿ ಒಳಗಡೆ ನಾವಿರಬೇಕು. ಅಷ್ಟು ಮಾಡ್ಕೊಂಡು ಹೋಗು. ಈಗ ಅಮ್ಮನ ವಿಚಾರವಾಗಿ ಫೈನಲ್ ಆಗಿ ಹೇಳೋದಾದ್ರೆ, ಮುಂದಿನ 3 ತಿಂಗಳ ಒಳಗಡೆ ಆಕೆಗೆ ಚಿಕಿತ್ಸೆ ಕೊಡಿಸ್ತಿರೋ, ಏನು ಕೊಡಿಸ್ತಿರೋ, 3 ತಿಂಗಳು ಅಕ್ಕನ ಮನೇಲಿ ಇಡ್ತಿರೋ ಫೈನ್. ಬಟ್ ಶಾಶ್ವತವಾಗಿ ಇನ್ನೆಲ್ಲೋ ಅಕ್ಕನ ಮನೇಲಿ ಇಡ್ತೀನಿ ಅನ್ನೋದು ಒಳ್ಳೇದಲ್ಲ. ಈ ಮನೆ ದೀಪ ಹಚ್ಚಬೇಕು, ವಾರಕ್ಕೊಮ್ಮೆ ಬಂದು ಹಚ್ಚೋದಲ್ಲ. ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಿದೆ, ನೀವು ಬೇಕಾದ್ರೆ ವಾರ ವಾರ ಬಂದು ಹೋಗಿ. ಬಟ್ ತಾಯಿಯನ್ನು ಇಲ್ಲೇ ಬಿಡಿ. ಅದು ವಿರೋಧಿಗಳು ಯಾರಿದ್ದಾರೆ ಅಥವಾ ಆಸ್ತಿ ವ್ಯಾಜ್ಯ ಇದೆಲ್ಲದರ ದೃಷ್ಟಿಕೋನದಿಂದ ಆಕೆ ಅಲ್ಲೇ ಇರೋದು ಒಳ್ಳೆಯದು. ಆಕೆ ಊಟ ಮಾಡ್ತಾಳೆ, ನಾನು ಹೇಳ್ತೀನಿ. ಸೊ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡವ. ತಾಯಿ ಕುರಿತು ನಿನಗಿರೋ ಕಾಳಜಿ ಇದೆಯಲ್ಲ, ಕಾರ್ಯಕ್ರಮ ನೋಡ್ತಾವ್ರು ಎಷ್ಟೋ ಸಾವಿರಾರು ಜನರಿಗೆ ನೀನು ಮಾದರಿ ಆಗದೆವ. ಅದ್ಭುತ. ನಿನ್ನ ವಿದ್ಯೆ ಎಷ್ಟಿದೆಯೋ ನನಗೆ ಬೇಡ, ಆದರೆ ತಾಯಿ ಕಷ್ಟಪಟ್ಟಿದ್ದಾರೆ, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಮಾತು 19-18 ವರ್ಷದ ನಿನ್ನ ಬಾಯಿಂದ ಬಂದಾಗ ಇದು ಶಿಕ್ಷಣ ಕೊಡಬೇಕಾಗಿರೋ ಸಂಸ್ಕಾರ ಇದು. ಸರ್, ಆದ್ರೂ ಒಂದೊಂದ್ ಟೈಮಲ್ಲಿ ಅಮ್ಮನ ಮನ್ಸು ನೋಯಿಸಿದೀನಿ ಈಗ್ಲೂನು. ಅದ್ರ ಬಗ್ಗೆನೂ ಪಶ್ಚಾತ್ತಾಪ ಇದೆ. ಇಲ್ಲಿ ಅದಾಗುತ್ತೆ. ಅಂದ್ರೆ ಅಕಸ್ಮಾತ್ ಗೊತ್ತಿಲ್ಲದೆ ನೋವು ಕೊಟ್ಟಿರ್ತೀವಿ. ಬಟ್ ಅದಾದ್ಮೇಲೆ ಈಗ ನಿನ್ನ ಬಾಯಲ್ಲೇ ಬಂತು, ಅಯ್ಯೋ ಸರ್ ನೋವು ಕೊಟ್ಬಿಟ್ಟಿದ್ದೀನಿ ಸರ್, ಕೊಟ್ಟಿಲ್ಲ ಅಂತ ಏನಿಲ್ಲ, ಹಂಗೆ ನೋವು ಕೊಟ್ಟಿದ್ದೀನಿ ಸರ್ ಅಂತ ನಿನಗೆ ಗೊತ್ತಾಗಬೇಕು ಅಂದ್ರೆ ನಿನ್ನಲ್ಲಿ ಅಂತ ಒಳ್ಳೆ ಗುಣ ಇರಬೇಕು. ಕೊಟ್ಟಿದ್ದೀನಿ ಅದಕ್ಕೇನು ಇನ್ನೂ ಕೊಡ್ತೀನಿ ಅಂದ್ರೆ ಅದು ಅಹಂಕಾರ. ಇಲ್ಲ ಸರ್ ಗೊತ್ತಿಲ್ಲ ಕೊಟ್ಬಿಟ್ಟಿದ್ದೀನಿ ಸರ್, ಕೊಡಕ್ ಹೋಗೋದಿಲ್ಲ ಸರ್. ನಾವಮ್ಮ ಕಷ್ಟಪಟ್ಟಿರೋದನ್ನ ನಾವು ನಮ್ಮಮ್ಮನ್ ನೋಡ್ಕೋಬೇಕಷ್ಟೇ. ಇವಾಗ ನಮ್ಗೋಸ್ಕರ ನಮ್ಮಮ್ಮವ್ರೆ, ನಾವು ನಮ್ಮಮ್ಮಗೋಸ್ಕರ ಅಂತ ಇರ್ಬೇಕು. ಸತ್ಯ. ನಿಮ್ಗೆ ಯಾವ್ದು ಹೊರಗಡೆ ಹೀರೋ ಇನ್ನೋ ಇನ್ಯಾರು ಸ್ಫೂರ್ತಿ ಅಲ್ಲ, ನಿಮ್ ತಾಯಿ ಬದುಕನ್ನೇ ನೋಡಿದ್ರೆ ಅಷ್ಟೇ ಸಾಕು ನಿಮಗೆ. ಹೌದು ಸರ್. ಈಗ ತಂದೆ ಆಯ್ತು, ನಿಮಗೆ ತಂದೆ ಇರ್ಬೋದು, ಬಟ್ ಆತನಷ್ಟು ದುರ್ಬಲರು ನೀವು ಆಗಬಾರ್ದು. ಇಲ್ಲ ಸರ್, ಆಗಲ್ಲ. ಯಾರು ಹೇಳಿದ ತಕ್ಷಣ ನಾನೇನೋ ಮಾಡ್ಕೊಳ್ತೀನಿ ಅಂದ್ರೆ ಅದು ಎಂದಿಗೂ ಮಾದರಿ ಅಲ್ಲವ ಅದು. ಹೌದು ಸರ್. ಸರ್ ಅಂದ್ರೆ ಅಷ್ಟು ಮುಗ್ದ್ರು ಏನ್ ಹೇಳಿದ್ರು ಮುಗ್ಧತೆ
ಬಟ್ ತೀರಾ ಫೂಲಿಶ್ನೆಸ್ ಮುಗ್ಧತೆ ಆಗ್ಬಿಟ್ರೆ ಅದು ಕಷ್ಟ ಅಲ್ವಾ? ನಿಜ ಸರ್. ಮುಗ್ಧತೆ ಬೇಕು. ಎಲ್ಲಿ? ಬಡವರ ವಿಚಾರದಲ್ಲಿ, ಅಸಹಾಯಕರ ವಿಚಾರದಲ್ಲಿ ಮುಗ್ಧವಾಗಿ ವರ್ತಿಸಬೇಕು. ಅವ್ರು ನಾವು ಕಾಲಿಗೆ ಬೀಳಬೇಕು. ನಮಗೆ ನಾವು ತೊಂದರೆ ಮಾಡಿಕೊಂಡ್ರೆ ಪರವಾಗಿಲ್ಲ, ಆ ಅಂಗವಿಕಲರಿಗೆ ಅಥವಾ ರೋಗಿಗಳಿಗೆ, ಬಡವರಿಗೆ, ಅಸಹಾಯಕರಿಗೆ ಇವರ ಎದುರುಗಡೆ ಮುಗ್ಧರಾಗಿರ್ಬೇಕು. ಬಟ್ ಬದುಕಿನ ಅಖಾಡ ಅಂತ ಬಂದಾಗ ನಮ್ಮ ಮುಗ್ಧತೆ ನಮ್ಮನ್ನು ಕೊಲ್ಲುತ್ತೆ ಅನ್ನೋದಾದ್ರೆ ಅದು ಮುಗ್ಧತೆ ಅಲ್ಲ, ಅದು ದಡ್ಡತನ. ಅದು ನಿಜ. ಮುಗ್ಧತೆ ಬೇರೆ, ಫೂಲಿಶ್ನೆಸ್ ಬೇರೆ. ಸರ್ ಅಂದ್ರೆ ಅದೇ ರೀತಿ ಅಂದ್ರೆ ಕಷ್ಟದಲ್ಲಿ ಅವ್ರೆ ಅಂತಂದ್ರೆ ಅವ್ರಿಗೆ ಸಹಾಯ ಮಾಡೋದು, ಆ ತರದ ಎಲ್ಲ ಇತ್ತು. ಅಂದ್ರೆ ಯಾರು ಏನಾರು ಹೇಳಿದ್ರೆ ಜಾಸ್ತಿ ನಂಬರ್ ಇತ್ತು, ಅದೊಂದು ಇರ್ಬಾರ್ದಿತ್ತು. ಭಯಂಕರ. ಬದುಕನ್ನೇ ಮುಕ್ತಾಯ ಮಾಡುವಷ್ಟು ಮುಗ್ಧತೆ ನಮ್ಮನ್ನು ಇನ್ನೂ ಎತ್ತರಕ್ಕೆ ಏರಿಸಬೇಕೆ ಹೊರತು ನಮ್ಮ ಮುಗ್ಧತೆ ನಮ್ಮನ್ನ ಪಾತಾಳಕ್ಕೆ ತಳ್ಳುತ್ತೆ ಅಂದ್ರೆ ಆ ಮುಗ್ಧತೆಗೆ ನಾನು ಏನನ್ಲಿ? ಅದು ಯಾಕೆ ಬೇಕು ಮತ್ತೆ? ಸರಿ, ಇರ್ಬಾರ್ದು. ಅದು ಬೇಡ. ಹೃದಯವಂತಿಕೆ ಪ್ಲಸ್ ಬುದ್ಧಿವಂತಿಕೆ ಎರಡೂ ಇರಬೇಕು. ಬರೀ ಹೃದಯವಂತಿಕೆ ತುಂಬಾ ಸಾರಿ ಮೋಸ ಮಾಡಿಬಿಡುತ್ತೆ ನಿಮಗೆ. ಒಬ್ರಿಗೆ ಸಹಾಯ ಮಾಡ್ಬೇಕು, ಹೌದು, ಅದು ಹೃದಯವಂತಿಕೆ. ಆದ್ರೆ ಯೋಗ್ಯರಿಗೆ ಸಹಾಯ ಮಾಡ್ಬೇಕಪ್ಪ ಅನ್ನೋದು ಬುದ್ಧಿವಂತಿಕೆ, ಹೌದಲ್ಲ? ಹೌದು ಸರ್. ಸಹಾಯ ಮಾಡ್ಬೇಕು ಅನ್ಕೊಂಡು ಸಿಗ್ತವ್ರಿಗೆಲ್ಲ ಮಾಡೋದು ಅದು ಬುದ್ಧಿವಂತಿಕೆ ಆಗ್ಲಿಕ್ಕಿಲ್ಲ. ಇರ್ಲಿ ತಾಯಿ, ನೀನು ನಿನ್ನ ಎಜುಕೇಶನ್ ಕಡೆ ಗಮನ ಕೊಡವ. ಆಗಾಗ ಏನಾದ್ರೂ ಗೊಂದಲ ಇದ್ರೆ ಅಮ್ಮನ ಹತ್ರ ನಂಬರ್ ಇಸ್ಕೋ, ಏನಾದ್ರೂ ಗೊಂದಲ ಇದ್ರೆ ಮಾತಾಡು. ಐ ಹೋಪ್ ನಿನ್ನ ಜೀವನದ ಆ 24 ವರ್ಷದ ಅಷ್ಟೊತ್ತು ಬೇಡ, ನೀನು ಆದಷ್ಟು ಬೇಗ ಏನು ನೀನು ಅಂದ್ಕೊಂಡಿದೆಯೋ ಅದು ಬೇರೆ ಯಾವುದು ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ತೀಯೋ, ಗೌರ್ಮೆಂಟ್ ಜಾಬ್ ತಗೊಳ್ತೀಯೋ, ವಾಟ್ ಎವರ್ ಇಟ್ ಈಸ್, ನೀನು ಯಾವುದೇ ಹುಡುಗರು ಅಥವಾ ಪುರುಷರ ವಿಚಾರದಲ್ಲಿ ನೀನು ತುಂಬ ಕಟ್ನಿಟ್ಟಾಗಿ ನಡ್ಕೋ. ನಿನ್ನ ತನವನ್ನು ನೀನು ಬಿಟ್ಟು ಕೊಡಬೇಡ. ಆ್ಯಂಡ್ ನಿನ್ನ ಬದುಕಲ್ಲಿ ಬರೋರು ಅದ್ಭುತವಾಗಿ ಇರ್ತಾರೆ. ಆ್ಯಂಡ್ ಆ ಚಿಂತೆ ಸದ್ಯಕ್ಕೆ ಬೇಡ. ನಿನ್ನ ತಾಯಿಯನ್ನ ಸಂತೋಷ ಪಡಿಸೋದೇ ನಿನಗಿರೋ ದೊಡ್ಡ ಗುರಿ ಈಗ. ಅಷ್ಟು ಮಾಡವ. ನೀನು ಮುಂದಿನ 3 ತಿಂಗಳ ಒಳಗಡೆ ನೀನು ಕರ್ಕೊಂಡು ಹೋಗ್ತೀಯೋ, ಹಾಸ್ಪಿಟ್ಲಿಗೆ ತೋರಿಸ್ತೀಯೋ, ಏನು ಮಾಡ್ತೀಯೋ, ಅಕ್ಕನ ಮನೇಲಿ ಇಡ್ತೀಯೋ, ವಾರಕ್ಕೊಮ್ಮೆ ಬಂದು ಹೋಗ್ತಿರೋ ಸರಿ. ಬಟ್ 3 ತಿಂಗಳಾದ್ಮೇಲೆ ನಿನ್ನ ತಾಯಿ ಸ್ಥಿರವಾಗಿ ನಿನ್ನ ಮನೇಲಿ ಇರಬೇಕು. ಆಯ್ತು. ನೀನು ಆಗಾಗ ಬಂದು ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು ಟ್ರಾವೆಲಿಂಗ್ ಮಾಡ್ಲಿಕ್ಕೆ. ಬಟ್ ನೀನು ನಿನ್ನ ತಂಗಿನೋ ವಾರ ವಾರ ಮಾತಾಡಿಕೊಂಡು ತಾಯಿಯನ್ನ ಸ್ವಲ್ಪ ಆಕ್ಟಿವ್ ಆಗಿ ಇಟ್ಕೊಳ್ಳೋದು ನಿಮ್ದು ಜವಾಬ್ದಾರಿ. ನಿನ್ಗೆ ಒಳ್ಳೇದಾಗ್ಲವ. ಹಾಗಾಗಿ ನಾನು ಮಾತಾಡ್ತೀನಿ ತಾಯಿ. ನಿನ್ನ ತಾಯಿಗೆ ಇಲ್ಲಿಂದ ಎಷ್ಟು ನೆಮ್ಮದಿ ಕೊಡ್ಬೋದು ಅಥವಾ ಸಾಂತ್ವನ ಹೇಳ್ಬೋದು ಖಂಡಿತ ನಾನು ಹೇಳಿರ್ತೀನವ. ಒಳ್ಳೇದಾಗ್ಲವ. ಹಲೋ. ನೋಡಿ, ನಿಮ್ಮ ಮಗಳೇ ಹೇಳ್ತಿದ್ದಾರೆ ನಿಮ್ಮನ್ನ ಕರ್ಕೊಂಡು ಹೋಗೋ ಇಚ್ಛೆ ಅವ್ರಿಗಿದೆ. ಬಟ್ ನಾನು ಹೇಳೋದು, ನೀವು ಹೇಳ್ತಿರೋ ಕಾರಣ ಸರಿ ಇದೆ, ಉಳಿಬೇಕು ಅಥವಾ ಯಾಕೆ ಉಳಿಬೇಕು, ಯಾಕೆ ನಾನು ಇಲ್ಲಿರ್ಬೇಕು, ಆಸ್ತಿ ವಿಚಾರವಾಗಿ ಅವರು ತೊಂದರೆ ಮಾಡ್ಬೋದು ಅಥವಾ ಮೋಸ ಮಾಡ್ಬೋದು ಅಂತ ಸರಿ ಆಯ್ತು. ಬಟ್ ನೀವು ಉಳಿಯೋದು ಹೌದು, ಬಟ್ ಆರೋಗ್ಯದ ದೃಷ್ಟಿಯಲ್ಲಿ ನೀವೇನು ಆಸ್ಪತ್ರೆಗೆ ತೋರಿಸ್ಬೇಕಲ್ಲವಾ? ಹೌದಣ್ಣ. ಏನಂದ್ರೆ ಅಣ್ಣ, ಇಲ್ಲಿ ಅಕ್ಕಪಕ್ಕ ಯಾರು ಬೈತಾರೆ ಅಂತ ಯಾರು ಮಾತಾಡ್ಸೋದಿಲ್ಲ ಅಣ್ಣ ನಮ್ಮನ್ನ. ಪರವಾಗಿಲ್ಲ, ಮಾತಾಡಿಸದೇ ಇರೋದ್ರಿಂದಲೇ ನೀನು ಇನ್ನೂ ನೆಮ್ಮದಿಯಾಗಿದೆಯಾ. ಮಾತಾಡಿಸಿದ್ರೆ ಇನ್ನೂ ಅವನ್ ಯಾವ್ರಿಗೆ ಬೈಯೋದು, ಅವ್ರು ಬಂದು ನಿನಗ್ ಬೈಯೋದು, ಏನೇನೋ ಆಗ್ಬಿಡ್ತಿತ್ತು, ಹೌದಲ್ಲ? ಮಾತಾಡ್ಸೋದಿಲ್ಲ ಅಣ್ಣ ಯಾರು, ಯಾಕೆ ನೋಡೋರ್ ಇರೋದಿಲ್ಲ, ಹುಷಾರಿರೋದಿಲ್ಲ. ನೋಡಪ್ಪ, ನಿನಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನೀನು ದಿಸಕ್ಕೆ ಒಂದ್ಸಲಿ ಊಟ ಮಾಡೋದು ಏನ್ ಅನ್ಕೊಂಡಿದೀಯವ ನೀನು? ನೀನ್ ದಿಸಕ್ಕೆ ಒಂದ್ಸಲಿ ಊಟ ಮಾಡೋದ್ರಿಂದ ನಿನ್ ಬದುಕು ಚೆನ್ನಾಗ್ ಆಗ್ಬಿಡುತ್ತಾ? ಅರೆ, ಇರೋ ಮಕ್ಳಿಗೆ ನೋವು ಕೊಡ್ತೀಯಲ್ಲೋ, ಹಂಗ ಮಾಡ್ಬಾರ್ದು. ನೀನ್ 3 ಊಟ ಮಾಡ್ಬೇಕು. ಆದ್ರೆ ತುಂಬಾ ಕಷ್ಟಪಟ್ಟಿದೆ ಅಣ್ಣ, ಒಂದಿನ ಚೆನ್ನಾಗಿರ್ತೀವಿ ಅಂತ ಕನ್ಸ್ ಕಟ್ಕೊಂಡಿದೆ ಅಣ್ಣ. ಇಲ್ಲ, ನೀನ್ ಈಗ ನೋಡವಾ, ಗಂಡನ ವಿಚಾರ ನಿನಗ್ ಪ್ರೀತಿ ಇದೆ, ನಾನು ಒಪ್ಕೊಳ್ತೀನಿ. ಬಟ್ ಅದೆಷ್ಟು ದಡ್ಡತನದ ವ್ಯಕ್ತಿತ್ವ, ಅರ್ಥ ಆಯ್ತಲ್ಲವಾ? ಅಲ್ಲ ಅಣ್ಣ, ಅವ್ರನ್ನೇ ಬಂದಿ ಇವತ್ತು ಅರ್ಧ ದಿವಸ ಮಕ್ಕಳು ಇಂಥ ಮಕ್ಕಳನ್ನು ಕೊಟ್ಟಿದ್ದಾನೆ, ಬೇಡದ ಈಗ ಹತ್ರ ಅದಕ್ಕೆಲ್ಲ ಅವಮಾನ ಮಾಡ್ದಂಗಾಗುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಚ್ಛೆ ಪಡಲ್ಲ. ನೀನಿನ್ನೂ ಹಳೆಯದಕ್ಕೆ ನೇಣ ಹಾಕೊಳ್ತೀನಿ ಅಂದ್ರೆ ನಿನ್ನನ್ನು ಯಾರು ಕಾಪಾಡ್ಲಿಕ್ಕಾಗಲ್ಲ. ಇಲ್ಲ ಅಣ್ಣ, ಅವಾಗ್ಲೇ ಮಕ್ಕಳು ಕೇಳಿಸ್ಕೋ, ಮಾತು ಕೇಳೋ ಮಕ್ಳಿದಾರಲ್ಲ, ಅವರು ತಂದೆಗೋ ಅಥವಾ ತಾಯಿಗೋ ವರ. ನಿನ್ನ ಮಗಳು ಹೇಳ್ತಿದ್ದಾಳೆ, ನನ್ನ ತಾಯಿಯನ್ನು ಸಂತೋಷವಾಗಿ ಇಡೋದಷ್ಟೇ ನನ್ನ ಜವಾಬ್ದಾರಿ, ನನ್ಗೆ ಅದನ್ನ ಬಿಟ್ಟು ಬೇರೆ ಏನೂ ಬೇಡ ಅನ್ನೋ ಅಷ್ಟಿದ್ದ ಇಂಥ ಮಕ್ಳನ್ನ ಕೊಟ್ಟಾಗ್ಲೂ ನೀನು ಇನ್ನೂ ಹಳೇದಕ್ಕೆ ಅಳ್ಕೊಂಡು ಕೂಳ್ತೀಯ ಅಂದ್ರೆ ಏನ್ ನಿನ್ನ ಅಜ್ಞಾನ? ಇಲ್ಲ ಅಣ್ಣ, ನಾನು ಅವ್ರಿಗೋಸ್ಕರ ಅದು ಬಾಯಲ್ಲಿ ಹೇಳೋದಲ್ಲ. 3 ಊಟ ಮಾಡು, ಚೆನ್ನಾಗಿ ಕಾಪಾಡ್ಕೋ ದೇಹ ಆರೋಗ್ಯವನ್ನ. ನಾಳೆ ನೀನು ಬಿದ್ದು ಮತ್ತೆ ಮಕ್ಕಳನ್ನ ಅನಾಥರು ಮಾಡಿ, ಮಕ್ಳಿಗೆ ದುಡ್ದಿರೋದನ್ನೆಲ್ಲ ಮತ್ತೆ ನಿನ್ನ ಮೇಲೆ ಹಾಕಿ ನಿನ್ನ ಆರೋಗ್ಯ ನೋಡ್ಕೊಳ್ಳೋಕೆ ಅವ್ರ ಜೀವನ ಕಳೆಯಂಗ್ ಮಾಡಬೇಡ.
ಇಲ್ಲ ಅಣ್ಣ. ನಿನ್ನ ಮಕ್ಕಳಿಗೆ ನೀನು ಏನಾದರೂ ಈ ಸಮಯದಲ್ಲಿ ಕೊಡ್ತೀಯ ಅಂದರೆ ನೀನು ಆರೋಗ್ಯಯುತ ಜೀವನ ಮಾಡಿಕೊಂಡು, ಇಲ್ಲಮ್ಮ ನಾನು ಚೆನ್ನಾಗಿದ್ದೀನಿ ಕಣಮ್ಮ, ನೀನು ಮುಂದಿನ ವಾರ ಬಾರಮ್ಮ, ಏನು ತೊಂದರೆ ಇಲ್ಲ, ಇಲ್ಲಿ ಯಾವನ್ ಏನಾದರೂ ಅಂತ ನಾನು ಇದ್ದೀನಿ ಕಣಮ್ಮ, ನಾನು 3 ಹೊತ್ತು ಊಟ ಮಾಡ್ಕೊಂಡು ನಾನು ಚೆನ್ನಾಗಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ, ನೀವು ಓದೋದ್ ಕಡೆ ಗಮನ ಕೊಡಿ. ನೀನು ಇಲ್ಲಿ ಹಿಂಗೆ ಅಳ್ಕೊಂಡು ಆಚೆಗೆ ಬರ್ದಂಗೆ ಕೂತ್ಕೊಂಡ್ರೆ ಅಲ್ಲಿ ನಿನ್ನನ್ನೇ ಪ್ರೀತಿ ಮಾಡೋ ಈ ಮಕ್ಕಳಿಗೆ ಅವ್ರು ಹೆಂಗವ ನೆಮ್ಮದಿಯಾಗಿರ್ತಾರೆ? ಯೋಚನೆ ಮಾಡಿ ಸ್ವಲ್ಪ. ನೀನು ಅಳೋದ್ರಿಂದ ಅಥವಾ ಯಾರೋ ಬಂದು ನೀನು ಮಾತಾಡಿಸ್ಬಿಟ್ರೆ ನೀನು ಚೆನ್ನಾಗಾಗ್ಬೋ, ಏನೂ ಇಲ್ಲ. ಇಲ್ಲ ಅಣ್ಣ. ನೀನು 3 ಹೊತ್ತು ಊಟ ಮಾಡ್ಕೊಂಡು ಆರೋಗ್ಯ ಕಾಪಾಡಿಕೊಂಡು ವಾರ ಅಥವಾ ದಿನ ಫೋನ್ ಮಾಡ್ತಾಳೆ, ಮಗಳು ಫೋನ್ ಮಾಡ್ತಾಳೆ, ಹೆಂಗಿದೆಯಮ್ಮ, ಈಗ ಹೆಂಗಿದೆ ಆರೋಗ್ಯ? ಇಲ್ಲ ಕಣಮ್ಮ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ, ವಾರಕ್ಕೊಮ್ಮೆ ಬನ್ನಿ, ಏನು ತೊಂದರೆ ಇಲ್ಲ, ನಾನು ಇಲ್ಲಿ ಯಾರಿಗೂ ಎದರಲ್ಲಮ್ಮ, ಡೋಂಟ್ ವರಿ, ನಾನು ಊಟ ಮಾಡ್ತಾ ಇದ್ದೀನಿ, ನಾನು ಆರೋಗ್ಯ ಕಾಪಾಡು. ಹಿಂಗೆ ನೀನು ಹೇಳಿಬಿಟ್ರೆ ಅವ್ರು ಇನ್ನೊಂದು 2 ಅವರ್ ಜಾಸ್ತಿ ಚೆನ್ನಾಗಿ ಓದೋ ಕೂತ್ಕೊಳ್ತಾರೆ. ಇದು ಬಿಟ್ಟು ನೀನು ಅಳ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಓದ್ಲಿಕ್ಕೂ ಮನ್ಸು ಬರಲ್ಲ, ಸುಮ್ಮನೆ ಫೀಸ್ ಕಟ್ತಿ ಅಷ್ಟೇ, ಬಟ್ ಅವ್ರ ಬದುಕಲ್ಲಿ ಏನೂ ಉದ್ಧಾರ ಆಗಲ್ಲ. ಅವರು ಇಲ್ಲ ಅಣ್ಣ, ಅವ್ರಿಗೋಸ್ಕರನೇ ಅಣ್ಣ ಇಷ್ಟು ಕಷ್ಟ ಬೀಳ್ತಿರೋದು ನಾನು. ಬರೀ ಬಾಯಲ್ಲಿ ಬರಬಾರ್ದು, ಮಾಡಿ ತೋರಿಸ್ಬೇಕು. ನನಗೆ ಕಷ್ಟ ಅರ್ಥವಾಗುತ್ತೆ, ನಿನ್ನ ಹೃದಯದಲ್ಲಿ ಏನು ನೋವಿದೆ, ಬಟ್ ಈಗಿದೆಯಲ್ವ, ಒಟ್ಟಾರೆ ಸ್ಕ್ರ್ಯಾಚಿಂದ, ಝೀರೋಯಿಂದ ಮತ್ತೆ ಪುನರುತ್ಥಾನ ಮಾಡುವ ಸಮಯ. ಧರ್ಮ ಮತ್ತೆ ಸ್ಥಾಪನೆ ಆಗಬೇಕಿದೆ, ಮತ್ತೆ ನಿನ್ನ ಬದುಕನ್ನು ಕಟ್ಕೊಳ್ಬೇಕಿದೆ. ನಿನಗೆ ಆಸ್ತಿ ಅಂತಸ್ತು ಎಲ್ಲ ಮರ್ತು ಬಿಡು, ನಿನಗೇನೂ ಇಲ್ಲ, ಮಕ್ಕಳೇ ಆಸ್ತಿ, ಅವರನ್ನಿಟ್ಕೊಂಡು ನೀನು ಝೀರೋಯಿಂದ ನನಗೆಲ್ಲ ಇದೆ ಎಂದಾಗ ಅದನ್ನ ಉಳಿಸ್ಕೊಳ್ಳೋ ಕಡೆ ಘರ್ಷಣೆ ಶುರುವಾಗುತ್ತೆ. ನೀನು ಇಲ್ಲ ಅಂದ್ಕೋ, ಇವತ್ತು ಅವ್ರು ನಿನಗೆ ಕೊಡದೇ ಇರಬಹುದು, ನಾಳೆ ನಿನ್ನ ಮಕ್ಕಳಿಗೆ ಅದನ್ನು ಹೆಂಗ್ ಪಡ್ಕೊಳ್ಬೇಕು ಅಂತ ಗೊತ್ತು, ಆದ್ರೆ ಅವ್ರು ಅದಕ್ಕೆ ತಯಾರಿ ನಡೆಸ್ತಿದ್ದಾರೆ, ಜ್ಞಾನ ಪಡ್ಕೊಳ್ತಿದ್ದಾರೆ, ಅವ್ರ ಶಕ್ತಿ ಪಡ್ಕೊಳ್ತಿದ್ದಾರೆ. ಏನಂದ್ರು ಅಣ್ಣ ಅಂದ್ರೆ ಅಣ್ಣ ಮತ್ತೆ ನಿನ್ಗೇನ್ ಕೊಡ್ಬೇಕು, ನಿನ್ಗೆ ಯಾಕೆ ಕೊಡ್ಬೇಕು, ನಾನೇನು ಕೊಡೋದೇ ಇಲ್ಲ, ಅದೇನ್ ಮಾಡ್ಕೋತೀವಿ ಹೋಗು. ಆಯ್ತು, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳವ. ಯಾರು ನಿನ್ನ ಗಂಡ ತೀರು ಹೋದ ಮೇಲೆ ಅಥವಾ ನಿನ್ನ ಈ ಪರಿಸ್ಥಿತಿಯನ್ನು ನೋಡಿಯೂ ಅದನ್ನೇ ಹೇಗಾದ್ರೂ ಮಾಡಿ ಇವ್ರ ಪಾಲಿಂದನ್ನು ನಮಗೆ ತಗೊಂಡ್ರೆ ನನ್ನ ಚಿಕ್ಕ ಮಗ ಚೆನ್ನಾಗಿರ್ತಾನೆ ಅನ್ನೋ ಇಚ್ಛೆ ಅವ್ರಿಗಿದೆಯಾ? ಹಾಗಿದ್ದಲ್ಲಿ ಮುಂದಿನ 4 ವರ್ಷದ ಒಳಗಾಗಿ ಅವರಿಬ್ಬರಲ್ಲಿ ಈ ಹೆಣ ಬೀಳೋ ಮಟ್ಟಿಗೆ ಅವ್ರು ನರಕ ಅನುಭವಿಸ್ತಾರೆ. ಇನ್ನು ಅವ್ರ ಪಾಲಿಂದನ್ನು ಅವ್ರಿಗೆ ಕೊಡದೆ ಹೋದರೆ ನಮಗೆ ನಮ್ಮ ದೇಹ ಎಲ್ಲ ಹುಳ ಬಿದ್ದು ನಾವು ಸಾಯ್ತೀವಿ ಅನ್ನೋ ಮಟ್ಟಿಗೆ ಹೋಗ್ತಾರೆ. ಆವಾಗ ಅವರೇ ಬಂದು ನಿನ್ನನ್ನು ಕಾಲಿಡ್ಕೊಂಡು ಕೂರ್ತಾರೆ. ಆ ಮಟ್ಟಿಗೆ ಅವರಿಗೆ ಆ ಕರ್ಮಗಳು ತಡಕಿ ನೋಡ್ಕೊಳ್ಳೋ ಹಾಗೆ ಶಿಕ್ಷೆ ಕೊಡ್ತವೆ. ಆದರೆ ಈಗ ನಾನು ಹೇಳೋದು, ಆ ವಿಚಾರಕ್ಕೆ ನೀನು ಕೈ ಹಾಕಬೇಡ. ಆಮೇಲೆ ಅದನ್ನು ಅಂತಾರೆ ಅಣ್ಣ, ನೀನ್ ಸತ್ತೋದ್ರು ಮಕ್ಳು ಏನೂ ಆಗೋದಿಲ್ಲ, ತಾಯಿ ತಂದೆ ಸತ್ತೋಗಿರೋರೆಲ್ಲ ಮಕ್ಳು ಬದುಕವೆ, ನೀನು ಬಿಡು. ನಾನು ಹೇಳ್ತಾ ಇದ್ದೀನಿ, ಅವ್ರು ಏನೇನಂದ್ರು ನೀನು ಇನ್ನೂ ಒಂದು ಬೆಳಗ್ಗೆಲ್ಲೇ ಎಳ್ಕೊಂಡು ಕೂತ್ಕೊಂಡ್ರು ನಾನು ಇಷ್ಟೇ ಹೇಳೋದು. ನನಗದು ಅರ್ಥವಾಗಿದೆ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವ ಬಾಯಿಗಳು ಇವತ್ತು ನಾನು ನಿಮಗೆ ಕೊಡಲ್ಲ ಅದೇನು ಮಾಡ್ಕೊಳ್ತಿದ್ದೀರೋ ಅಂತಿದ್ರಲ್ಲ, ಅವರೇ ಬೇಡ್ಕೊಂಡು, ಯಾಕಂದರೆ ಪ್ರಾಣ ಬೇಕಾ ಆಸ್ತಿ ಬೇಕಾ ಅನ್ನೋ ವಿಧಿಯ ಆಜ್ಞೆ ಬರುತ್ತೆ. ಆಗ ಪ್ರಾಣ ಉಳಿಸ್ಕೊಳ್ಳೋಕೆ ಅವ್ರು ಮಾಡಬೇಕಾದ ಕರ್ತವ್ಯವನ್ನು ಹುಡುಕೊಂಡು ಬಂದು ಮಾಡ್ತಾರೆ. ಆ ಕಾಲ ಬರುತ್ತೆ, ನಿನ್ನ ಆಸ್ತಿಯನ್ನು ತಗೊಂಡು ಅವ್ರು ನೆಮ್ಮದಿಯಾಗಿರ್ಲಿಕ್ಕೆ ಆಗಲ್ಲ. ನೀನು ಕರ್ಮದ ಮೇಲೆ ನಂಬಿಕೆ ಇಡವ, ನಿನ್ನ ಮಕ್ಕಳನ್ನೇ ಆಸ್ತಿ ಎಂದುಕೋ. ಸದ್ಯಕ್ಕೆ ಏನು ಬರ್ತಾ ಇದೆ ಅದನ್ನು ಪ್ರೀತಿಯಿಂದ ಈಸ್ಕೋ. ಅರ್ಥ ಆಯ್ತಲ್ಲ? ಅದನ್ನು ಈಸ್ಕೋ. ಮುಂದೆ ಕಾಲ ಕೂಡು ಬರುತ್ತೆ. ಇವತ್ತು ಯಾರು ಮೆರೀತಾ ಇದ್ದಾರೋ ಅವರೆಲ್ಲ ಬಿದ್ದು ನರಳೋ ದಿನ ಬರ್ತವೆ. ಅವರು ಅಂದ್ರೆ ಅಣ್ಣ ಅವ್ರಿಗೆ ನನ್ಗೆ ಕೇಳೋರು ಯಾರು ಇಲ್ಲ ಅಂತ ಅಣ್ಣ. ನೀನೇನು ಮಾಡ್ಕೊಳಕ್ ಆಗೋದಿಲ್ಲ ನಮ್ ತಾವು, ನೀನ್ ಯಾರಿದವ್ರು ಕೇಳಕ್ಕೆ ಅಂತ ಅಣ್ಣ. ಭಗವಂತನೇ ಇದ್ದಾನೆ ಅಂತ ಹೇಳುವ, ಬೇರೆ ಏನೂ ಹೇಳಬೇಡ. ಭಗವಂತ ಇದ್ದಾನೆ. ಇವತ್ತು ಯಾಕೋ ನೀನು ಇಲ್ಲಿಗೆ ಬಂದಿದ್ದೀಯಾ, ಇವತ್ತು ಇಲ್ಲಿ ಮಾತಾಡಿದ್ದೀಯಾ, ಅಂಡ್ ಇವತ್ತು ನಾನು ಅಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಇಷ್ಟು ಸಾಕು, ನಿನಗೆ ಭಗವಂತ ಇದ್ದಾನೆ. ಯಾಕಂದ್ರೆ ಇಲ್ಲಿಗೆ ನೀನು ಬರ್ತಕ್ ಆಗ್ತಾನೆ ಇರ್ಲಿಲ್ಲ. ಹೌದು ಅಣ್ಣ, ನನ್ ಚಿಕ್ಕ ಮಗಳು ಕೈಯಿಂದ ಮಾಡಿಸ್ತೆ ಅಣ್ಣ, ರಾಘವೇಂದ್ರ ಸ್ವಾಮಿ ನೆನ್ಸ್ಕೊಂಡ್ ಮಾಡಿದ್ಲು ಅಣ್ಣ ಅವಳು. ಭಗವಂತ ಇದ್ದಾನೆ ತಾಯಿ, ಯಾವುದು ಇಲ್ಲದೆ ಇದಾಗುವುದಿಲ್ಲ. ಅವ್ರಿಗೂ ನಾನು ಮುಂದಿನ 2-3 ವರ್ಷದೊಳಗಡೆ ಅರ್ಥ ಮಾಡಿಕೊಂಡು ಇವ್ರಿಗೆ ತಲುಪಿಸೋಕೆ ಸಾಧ್ಯವಾದರೆ ಅವರು ಮುಂದೆ ಬರುವ ದುರಂತಗಳಿಂದ ಪಾರಾಗುತ್ತಾರೆ. ಇಲ್ಲ ಅವರಲ್ಲೊಬ್ಬರು ಪ್ರಾಣ ಕೊಟ್ಟು ನಿಮ್ಮ ಆಸ್ತಿಯನ್ನು ವಾಪಸ್ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಬಟ್ ನಾನು ಎಲ್ಲರಿಗೂ ಒಳ್ಳೆಯದೇ ಬಯಸೋನಾಗಿ ನಿಮಗಾದ ಅನ್ಯಾಯವನ್ನೂ ಸಹಿಸಿಯೂ ನಾನು ಅವ್ರಿಗೆ ಹೇಳ್ತಿದ್ದೀನಿ, ನಿಮ್ಮಲ್ಲಿ ಪ್ರಾಣ ಹಾನಿ ಮಾಡಿಕೊಂಡು ಆಮೇಲೆ ಬುದ್ಧಿ ಕಲ್ತ್ಕೊಳ್ಳೋದಕ್ಕಿಂತ ಮೊದಲೇ ತಂದೆ ಇಲ್ದಿರೋ ಹೆಣ್ಮಕ್ಳಿಗೆ ದ್ರೋಹ ಮಾಡುವ ಬುದ್ಧಿ ಇಲ್ಲಲ್ಲ 10 ಜನ್ಮವರೆಗೂ ನಿಮ್ಮನ್ನು ಕಾಡುತ್ತೆ. ಬೇಡ. ಹಾಗಾಗಿ ನಿಮ್ಮ ಈ ಹೆಣ್ಮಕ್ಳಿಂದ ಕಿತ್ಕೊಂಡು ನಿಮ್ಮ ಹೆಣ್ಮಕ್ಳನ್ನ ಚೆನ್ನಾಗಿರ್ತೀನಿ ಅನ್ನೋದು ನಿಮ್ಮ ಬುದ್ಧಿ ಆದರೆ ಆ ಬುದ್ಧಿಯೇ ನಿಮ್ಮ ಹೆಣ್ಮಕ್ಳಿಗೆ ನರಕ ತೋರಿಸುತ್ತೆ.
ಅದ್ರ ಬಗ್ಗೆ ನಿನಗೆ ಯೋಚನೆ ಬೇಡವಾ. ನೀನು ಕೇವಲ ಈ ಕಡೆ ಗಮನ ಕೊಡು, ನಿನ್ನ ಮಕ್ಕಳನ್ನೇ ಆಸ್ತಿಯಾಗ ಮಾಡು. ಇಲ್ಲಿ ಭೂಮಿ ತಾಯಿ ಏನು ಬರಬೇಕು ಆಕೆ ಒಲಿತಾಳೆ. ಆದ್ರೆ ಸದ್ಯಕ್ಕೆ ಅದು ಬಂದ್ರೂ ಬರದೇ ಹೋದ್ರೂ ಬದುಕು ನಡೀತಾ ಇದೆ. ಮಕ್ಕಳನ್ನ ಅಣಿಗೊಳಿಸು, ನಾಳೆಯ ಹೋರಾಟಗಳಿಗೆ ಮಕ್ಕಳನ್ನ ಅಣಿಗೊಳಿಸು. ನಾನು ಮಾತಾಡಿದ್ದೀನವ, ನಿನ್ನ ಮಗಳಲ್ಲೇ ಅದ್ಭುತವಾದ ಶಕ್ತಿ ಇದೆ, ಅವಳಿಗೊಳ್ಳೆ ಪ್ರಬುದ್ಧತೆ ಇದೆ, ಆಕೆ ಎಂತ ಸಾತ್ವಿಕಳಿದ್ದಾಳೆ. ತಾಯಿ ಕುರಿತಾಗಿ ಆಕೆಯ ಮಾತು, ಆಕೆ ಹೇಳ್ತಿದ್ ನಾನು ಅವಾಗ ನೋವು ಕೊಟ್ಟಿದ್ದೀನಿ, ಇಲ್ಲ ಅಂತ ನೋಡಿ. ಮಕ್ಕಳ ಬಾಯಲ್ಲಿ ಯಾವಾಗ ಈ ಮಾತು ಬರ್ತಕ್ಕೆ ಶುರು ಮಾಡ್ತವೆ, ಅದು ತಾಯಿಯಾಗಿ ನೀನು ಪುಣ್ಯ ಮಾಡಿದ್ದೀಯವ. ಸ್ವಲ್ಪ ಈ ಸಮಯದಲ್ಲಿ ಅದರ ಬೆಲೆ ತಿಳ್ಕೊ. ಆಗಿ ಹೋಗಿರೋದು ಕೊರಕೊಂಡು ಕೂತ್ಕೊಂಡು ನಾಳೆ ನೀನು ಅವ್ರಿಗೆ ಭಾರ ಆಗಬೇಡ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ. ನಿನ್ಗೆ ಒಳ್ಳೇದಾಗ್ಲಿ ತಾಯಿ. ಶುಭವಾಗ್ಲವ. ನೋಡಿ, ತಂದೆಯಲ್ಲಿದ್ದ ಹೆಣ್ಮಕ್ಳನ್ನ ನಡೆಸ್ಕೊಳ್ಳೋ ರೀತಿ, ಆ ತಂದೆಯೋ ನನಗೆ 3 ಹೆಣ್ಮಕ್ಳಿದಾವೆ, ನಾನು ಹೀಗೆ ದುಡುಕು ನಿರ್ಧಾರ ತಗೊಂಡ್ರೆ ಅವ್ರ ಬದುಕು ಏನಾಗುತ್ತೆ ಅಂತ ಯೋಚನೆ ಮಾಡದೆ ಹೊರಟು ನಿಂತ್ಬಿಟ್ರು. ಆದರೆ ಇವತ್ತು ತಾಯಿ ಎಲ್ಲವನ್ನ ಮೀರಿ ಮಕ್ಕಳನ್ನು ಸಾಕಿದ್ದಾರೆ. ಆ ಮಕ್ಕಳು ನೋಡಿ ಎಷ್ಟು ಪ್ರಬುದ್ಧವಾಗಿದ್ದಾರೆ. ನೀನು ಅದೇ ಮನೆಯಲ್ಲಿ ಉಳಿಯವ, ನೀನು ಅಲ್ಲೇ ಇರಬೇಕು, ಹೊರಗಡೆ ಬಾ. ನಿನ್ನನ್ನು ಯಾರೂ ಮಾತಾಡ್ತಿ ಹೋದ್ರೂ ಪರವಾಗಿಲ್ಲ. ನಿನ್ನ ಮನೆಯಿಂದ ನೀನು ಹೊರಗಡೆ ಬರಲಿಕ್ಕೆ, ನಿನ್ನ ಊರಲ್ಲಿ ನಿನ್ನ ಮನೆಯ ಸುತ್ತಮುತ್ತ ನೀನು ತಿರುಗಾಡ್ಲಿಕ್ಕೆ ಯಾರು ಒಪ್ಪಿಗೆ ಬೇಕು? ಮಕ್ಕಳು ನಿನ್ನ ಪಾಲಿನ ಆಸ್ತಿಗಳು. ನಿನ್ನ ಮಕ್ಕಳನ್ನ ನೀನು ಶ್ರೇಷ್ಠವಾಗಿ ಕಟ್ಟು. ಇಂಥ ಕೋಟಿ ಸಂಪಾದನೆ ಮಾಡ್ತಾರೆ ಅವರು. ನನಗೆ ಈ ಮಗಳ ಸಂಸ್ಕಾರ ನೋಡಿ ಬಹಳ ಖುಷಿ ಆಯಿತು. ಆಯ್ತವ, ನಿನಗೆ ಭಗವಂತ ಒಳ್ಳೇದು ಮಾಡಲಿ. ನೀನು ಕೈ ಹಾಕಿದ ನಿನ್ನ ವಿದ್ಯಾಭ್ಯಾಸ ಇರ್ಬೋದು, ನಿನ್ನ ಗುರಿಯ ವಿಚಾರ ಆಗಿರ್ಬೋದು, ನಿನ್ನ ಹೆಚ್ಚು ಸರತಿ ಸಾಲಲ್ಲಿ ನಿಲ್ಲಿಸದೆ ಭಗವಂತ ನಿನ್ನನ್ನು ತುಂಬ ಮುಂದೆ ಕರ್ಕೊಂಡು ಹೋಗಿ ಬಿಡಲಿ. ನಿನಗೆ ಒಳ್ಳೆಯದಾಗಬೇಕು. ನಿಮ್ಮ ತಂಗಿ, ನೀವು ಮತ್ತು ನಿಮ್ಮ ಅಕ್ಕ, ನಿಮ್ಮ ಮೂವರಿಗೂ ಭಗವಂತ ಯಶಸ್ಸನ್ನು ಕೊಡಲಿ. ಒಗ್ಗಟ್ಟಾಗಿರಿ. ಅಕ್ಕನ ಗಂಡ, ಅವ್ರಿಗೂ ಭಗವಂತ ಆಯಸ್ಸಾರೋಗ್ಯ ಕೊಟ್ಟು ಆತ ಅಕ್ಕನ ಗಂಡ ಮಾತ್ರ ಅಲ್ಲ, ಮನೆಯ ಮಗನಾಗಿ ಮುಂದುವರಿಬೇಕು. ಆಗಲಿ, ಒಳ್ಳೇದಾಗಲಿ. ನಿಮ್ಮ ನಡುವೆ ಒಗ್ಗಟ್ಟಿರಲಿ. ಈ ಹೊರಗಡೆಯವ್ರಿಗೆ ನಾನು ಶಪಿಸೋದಿಲ್ಲ, ಆದರೆ ಎಲ್ಲಿವರೆಗೂ ಆಗಿರೋ ಅಧರ್ಮಗಳೇ ಹೆಚ್ಚಾಗಿದ್ದಾವೆ. ಇನ್ನು ಮುಂದೆಯೂ ನೀವು ಅದನ್ನು ಮುಂದುವರಿಸಿದ್ರೆ, ಯಾವ ಆಸ್ತಿಯನ್ನು ನೀವು ದುರಾಸೆ ಪಡ್ತಿದ್ದೀರಿ ಅದನ್ನು ಅನುಭವಿಸೋದಕ್ಕೆ ನೀವು ಯಾರೂ ಇರಲ್ಲ, ಹಂಗೆ ಮಾಡಿಕೊಡ್ತೀರಿ. ಯೋಚನೆ ಮಾಡಿ. ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರ. ಆಸ್ತಿಯನ್ನು ಹಂಗೆ ಅವ್ರಿವ್ರದ್ದು ತಗೊಂಡು ಬಿಡ್ತೀನಿ ನರಳುತ್ತೀರ. ಅವೆಲ್ಲ ಬಿಡೋದ್ರಿಂದ ನೀನು ಶ್ರೀಮಂತ ಆಗ್ತೀಯ, ಆದರೆ ಇನ್ನೊಬ್ಬರನ್ನು ಕಸ್ಕೊಳ್ಳೋದ್ರಿಂದ ಜೀವಂತವಾಗಿದ್ದಾಗಲಿ ನರಕ ನೋಡ್ತೀರ. ಆಸ್ತಿ ವಿಚಾರದಲ್ಲಿ ಅದರಲ್ಲೂ ಅವೆಲ್ಲ ಬಹಳ ಸೂಕ್ಷ್ಮ ವಿಚಾರ, ಅವಕ್ಕೆ ಕೈ ಹಾಕಬಾರ್ದು. ನಿಮ್ಮ ಇವತ್ತಿನ ಕುತಂತ್ರ ಬುದ್ಧಿ, ತೋಳ್ಬಲ ಅಥವಾ ನಮಗೆ ಯಾರೇನು ಮಾಡೋಕ್ಕಾಗಲ್ಲ, ಇವೆಲ್ಲ ನಿಲ್ಲಲ್ಲ. ಎಚ್ಚೆತ್ಕೊಳ್ಳಿ. ಒಳ್ಳೇದಾಗಲಿ.